ಸ್ನೇಹಿತರೆ, ಮುಂದಿನ ಕಾರ್ಯಕ್ರಮದ ಹತ್ರ ಹೋಗ್ತಾ ನನಗೆ ಇವತ್ತು ಹೆಮ್ಮೆ ಅನಿಸುತ್ತೆ. ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನು ಕೊಡೋದಕ್ಕೆ, ಕಿರುಪರಿಚಯ ಮಾತ್ರ ಕೊಡೋಕ್ಕೆ ಸಾಧ್ಯ ನನ್ನಿಂದ. ನಿಮ್ಮಲ್ಲಿ ಯಾರಿಗೂ ಅವರ ಪರಿಚಯ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಓದಿದ್ದು ಎಂಜಿನಿಯರಿಂಗ್ ಆದ್ರೂ ಆರಿಸ್ಕೊಂಡಿದ್ದು ದೇಶ ಕಟ್ಟುವಂಥ ಒಂದು ಕನಸನ್ನ ಜಾಗೋ ಭಾರತ್ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ನಮ್ಮೆಲ್ಲರಿಗೆ ಹತ್ರ ಆದಂಥವ್ರು ಸೂಲಿಬೆಲೆ ಚಕ್ರವರ್ತಿಯವರು. ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ನೀವೆಲ್ಲ ಇವತ್ತಿಲ್ಲಿ ಬಂದಿದ್ದೀರಾ ಅಂತಂದ್ರೆ ನೀವು ಅವ್ರನ್ನ ಒಂದು ರೋಲ್ ಮಾಡೆಲ್ ಆಗಿ ನೋಡ್ತಾ ಇದ್ದೀರಾ ಅಂತಾನೆ ಅದಕ್ಕೆ ಪ್ರೂಫ್. ಅದಕ್ಕೆ ಇವತ್ತು ಅವರು ಹೇಳಿದಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಹೋಗೊಟ್ಟು ಬಂದಿದ್ದೀರಾ. ಇವತ್ತು ನಿಮ್ಮನ್ನ ಉದ್ದೇಶಿಸಿ ಅವರು 2 ಮಾತುಗಳನ್ನ ಆಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ನಾನು ತುಂಬ ಗೌರವಿಸುವಂಥ ಆದರಣೀಯ ಬಾಲು ಸರ್, ವೇದಿಕೆಯ ಮುಂಭಾಗದಲ್ಲಿ ಅನೇಕರು ಅಲ್ಲಲ್ಲಿ ಈ ಎಲ್ಲ ಕೆಲಸಗಳನ್ನು ಜೀವನದುದ್ದಕ್ಕೂ ಮಾಡ್ತಾ ಬಂದಿರುವಂಥ ನನ್ನ ಅನೇಕ ಮಿತ್ರರು, ಹಿರಿಯ ಮಿತ್ರರಿದ್ದಾರೆ, ಅವರಿಗೂ ಹಾಗೂ ಬೆಳಗಿಂದ ಇಲ್ಲಿವರೆಗೂ ಕುಳಿತುಕೊಂಡಿರುವಂಥ ನನ್ನೆಲ್ಲ ನೆಚ್ಚಿನ ತಾರುಣ್ಯದ ಬುಗ್ಗೆಗಳಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಅದೊಂಥರ ಸ್ಟೇಜ್ ತುಂಬ ವಿಚಿತ್ರವಾಗಿತ್ತು. ನಾನು ವೇದಿಕೆ ಮೇಲೆ ಬೆಳಗ್ಗೆಯಿಂದ ಬಂದು ಕೂತ್ಕೊಳ್ಳಿಲ್ಲ, ಈಗ ಬಂದು ಕೂತ್ಕೋಬೇಕು ಅಂತ ಅಂದ್ಕೊಂಡೆ ವಿಶೇಷವಾಗಿ. ಯಾಕೆ ಅಂದರೆ ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರ್ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ. ಚೆನ್ನಾಗಿದೆ. ಡಾಕ್ಟರ್ ಕೆಲಸ ಮಾಡ್ತಿಲ್ಲ, ಇಂಜಿನಿಯರ್ ಕೆಲಸ ಮಾಡ್ತಿಲ್ಲ, ಇಬ್ರು ಬೇರೆ ಮಾಡ್ತಿದ್ದೀವಿ ಅಂತ. ಹೀಗೆ ಇಬ್ರು ಒಂದ್ ಕಡೆ ಸೇರಬೇಕು ಅನ್ನೋಂಥ ಒಂದು ಕಲ್ಪನೆ. ಟು ಬಿ ಫ್ರ್ಯಾಂಕ್, ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನು ಫೀಲ್ ಮಾಡ್ತಿರೋ. ಇನ್ನು ನಿಮ್ಗೆ ಯಾರು ಡಾಕ್ಟರ್ ಬಾಲು ಅಂದರೆ ಗೊತ್ತಿಲ್ಲ, ದಯವಿಟ್ಟು ನಿಮ್ಮ ಮನೆಗಳಿಗೆ ಹೋದ ನಂತರ ಗೂಗಲ್ ಸರ್ಚ್ನಲ್ಲಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅಂತ ಕೊಟ್ಟು ನೋಡಿ. ಅವ್ರ ಬಗ್ಗೆ ಪುಟಗಟ್ಲೆ ನಿಮಗೆ ಓಪನ್ ಆಗೋದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಇವತ್ತು ಯಾರನ್ನ ನೋಡಿದ್ದೀರಿ ಅಂತ. ನಾನು ಕೆಲವು ವ್ಯಕ್ತಿಗಳ ಫೋನ್ ಬಂದಾಗ ಕೂತ್ಕೊಂಡು ಮಾತನಾಡ್ಲಿಕ್ಕೆ ಆಗಲ್ಲ, ಅಂಥದ್ರಲ್ಲಿ ಬಾಲು ಸರ್ ಒಬ್ರು. ಒಂದ್ಸಲ ನಾನೊಂದು ನಿಮ್ಗೆ ಅದು ಅರ್ಥ ಆಗಲ್ಲ, ಬಹುಶಃ ಹೇಳಿದ್ರೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನೊಂದ್ಸಲ ಒಬ್ಬ ಮಿನಿಸ್ಟ್ರ್ ಜೊತೆ ಮಾತನಾಡ್ತಿದ್ದೆ ಕಳೆದ 2 ವರ್ಷದ ಹಿಂದೆ. ಮಿನಿಸ್ಟ್ರ್ ಜೊತೆ ಏನೋ ಕೆಲಸ ಇತ್ತು, ಮಾತನಾಡ್ತಾ ಕೂತಿದ್ದೆ. ಸಡನ್ ಆಗಿ ಒಂದು ಫೋನ್ ಬಂತು. ನಾನು ಆ ಫೋನನ್ನು ಕಟ್ ಮಾಡ್ಲಿಕ್ಕೂ ಆಗಲ್ಲ, ರಿಸೀವ್ ಮಾಡದೇ ಇರ್ಲಿಕ್ಕೂ ಆಗಲ್ಲ, ಆ ಥರದ ಕೆಲವು ಫೋನ್ಗಳಿವೆ. ಆ ಫೋನ್ ಬಂದ ತಕ್ಷಣ ನಾನು ಮಿನಿಸ್ಟ್ರ್ ಜೊತೆ ನಿಲ್ಲಿಸಿ ಎದ್ದು ನಿಂತುಕೊಂಡು ಹೇಳಿ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಒಬ್ಬ ಸ್ವಾಮೀಜಿಯ ಫೋನು. ಮಿನಿಸ್ಟರ್ ಸ್ವಲ್ಪ ಹೊತ್ತು ಕೇಳಿದ್ರು, ಅವ್ರೇನೋ ಗಂಭೀರವಾದನ್ನು ಮಾತಾಡ್ತಿದ್ರು. ನಾನು ನಿಲ್ಲಿಸಿ ಎದ್ದು ನಿಂತನಲ್ಲ, ಗಾಬರಿ ಆಗ್ಬಿಡುತ್ತೆ ಅವ್ರಿಗೆ, ನನ್ನ ಮಾತನ್ನು ತುಂಡರಿಸಿ ಎದ್ದು ನಿಂತನಲ್ಲ ಇವನು ಅಂತ. ಆಮೇಲೆ ಅವ್ರು ಕೇಳಿದ್ರು, ಚಕ್ರವರ್ತಿ ಯಾರದದು ಫೋನು ಅಂತ, ನೀನ್ ನಿಂತ್ಕೊಳ್ಳೋ ಅಂತ ವ್ಯಕ್ತಿ ಯಾರು ಅಂತ. ನಾನಂದೆ, ನನ್ನ ಜೀವನ ರೂಪಿಸಿದ ಅನೇಕರಿದ್ದಾರೆ ಸರ್, ಅದರಲ್ಲಿ ಒಬ್ಬರು ಇವರು. ಅಂಥವ್ರು ಫೋನ್ ಬಂದ್ರೆ ನನಗೆ ನಿಮಗಿಂತ ದೊಡ್ಡದಾಗ್ಬಿಡುತ್ತೆ, ಅದಕ್ಕೆ ನಿಂತ್ಕೊಂಡು ರಿಸೀವ್ ಮಾಡಬೇಕಾಗತ್ತೆ ಅಂತ. ಇನ್ಫ್ಯಾಕ್ಟ್ ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ಸೊ ಅವ್ರು ಬಹಳ ಖುಷಿ ಪಟ್ಟು ಹೇಳಿದ್ರು, ನನಗೂ ಕೆಲವರು ಫೋನ್ ಮಾಡಿದಾಗ ನಿಂತ್ಕೋಬೇಕು ಅನ್ಸುತ್ತೆ, ನಾನು ತಪ್ಪು ಅನ್ಕೊಳ್ತಿದ್ದೆ, ನಂಗೆ ಈಗ ಸಮಾಧಾನ ಆಯ್ತು, ನಾನು ನಿಂತ್ಕೊಂಡು ಮಾತಾಡ್ಬೋದು ಅಂತ ಅನ್ನಿಸ್ತು ಅಂತ. ಆ ಮಿನಿಸ್ಟರ್ ಹಂಗಿದ್ರಿಂದ ಬಹಳ ಸಂತೋಷ. ಹೋಗ್ಲಿ ಬಿಡಿ. ಯಾಕೆ ಹೇಳಿದೆ ಅಂತಂದ್ರೆ, ಇವತ್ತು ಇಡೀ ದಿನ ನೀವು ಯಾರನ್ನು ನೋಡಿದಿರೋ ಯಾರು ಆರ್ಡಿನರಿ ಅಲ್ಲ ಅಂತ ಒಂದು ಹೇಳಲಿಕ್ಕೋಸ್ಕರ ಒಂದು ಪ್ರಯತ್ನ ಅಷ್ಟೇ. ಬೆಳಗ್ಗೆ ಒಬ್ಬ ಡಾಕ್ಟರ್ ನೋಡಿದ್ರಿ, ವಿವೇಕಾನಂದರನ್ನ ಒಳಗೆ ಸೇರಿಸಿಕೊಂಡಿದ್ದರ ಪರಿಣಾಮವಾಗಿ ಒಬ್ಬ ಡಾಕ್ಟರ್ ಎಷ್ಟು ಅದ್ಭುತವಾಗಿ ಬೆಳೆದು ನಿಂತಿದ್ದಾರೆ ಅಂತಂದ್ರೆ, ಇವತ್ತು ವಾಸನ್ ಐ ಕೇರ್ ನ ಪ್ಯಾನ್ ಇಂಡಿಯಾ ಹೆಡ್ ಆಗಿರ್ತಾರೆ ಅವರು ಅಂತಂದ್ರೆ ಅವ್ರ ಸಾಧನೆ ಎಂತದ್ದಿರ್ಬೋದು ಅಂತ. ವೇಲುನ್ ನೋಡಿದ್ರಿ, ವೇಲುಗೂ ಕೂಡ ಧರ್ಮಶ್ರದ್ಧೆ ಸಿಕ್ಕಾಪಟ್ಟೆ, ವಿವೇಕಾನಂದರ ಚಿಂತನೆಗಳನ್ನ ಸೇರಿಸಿಕೊಂಡ ನಂತರ ಬೆಳೆದು ನಿಂತ ವ್ಯಕ್ತಿತ್ವ ಅದು. ಅರುಣಿಮಾ ಸಿನ್ಹಾ ನೋಡಿದ್ರಿ, ಆ ಹೆಣ್ಮಗಳು ಅದನ್ನು ಕನ್ವೆ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಯ್ತು, ನಿಮ್ಗೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ಅರುಣಿಮಾ ಸಿನ್ಹಾಗೆ ಸ್ವಾಮೀಜಿ ಹೇಳಿ ಕಳಿಸಿದ್ರು ಒಂದು ಫೋಟೋ ಕೊಟ್ಟು, ಬ್ಲಾಕ್ ಅಂಡ್ ವೈಟ್ ಫೋಟೋ, ರಾಮಕೃಷ್ಣರು, ಶಾರದಾ ಮಾತೆ ಮತ್ತು ವಿವೇಕಾನಂದರು ಇರೋ ಫೋಟೋ. ಆ ಫೋಟೋ ಅವಳು 35 kg ವೆಯ್ಟ್ ಬ್ಯಾಗ್ ಇತ್ತಲ್ಲ, ಆ ಬ್ಯಾಗಿನ ಒಳಗೆ ಆ ಫೋಟೋ ಇಟ್ಕೊಂಡಿರ್ತಿದ್ಲಂತೆ ಅವಳು. ಶೇರ್ಪಾ ಮುಂದೆ ಎಳ್ಕೊಂಡು ಹೋಗ್ತಿದ್ದ, ಇವಳಿಗೆ ಇನ್ನೇನು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ಸ್ವಾಮೀಜಿ ಹೇಳಿ ಕಳಿಸಿದ್ರು, ಯಾವತ್ ನಿನಗೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೋ ಆಗ ಒಂದ್ಸಲ ವಿವೇಕಾನಂದರು ನೋಡ್ಬಿಡಮ್ಮ, ನಿನಗೆ ಶಕ್ತಿ ಕೊಡ್ತಾರ ಅವರು ಅಂತ ಹೇಳಿ ಕಳಿಸಿದ್ರಂತೆ. ಸ್ವಾಮೀಜಿ ಏನೋ ಹೇಳಿದ್ರು, ಈಕೆಗೆ ಎಷ್ಟು ಶ್ರದ್ಧೆ ಅಂದ್ರೆ ಶೇರ್ಪಾನ್ ಕರಿತಿದ್ಲಂತೆ, ನನ್ನ ಬ್ಯಾಗ್ ಹಿಂದೆ ಆ ಫೋಟೋ ಇದೆ ತೆಕ್ಕೊಡು ಅಂತ ಹೇಳ್ತಿದ್ಲಂತೆ. ಅವ್ನು ಫೋಟೋ ತೆಕ್ಕೊಟ್ರೆ 1 ನಿಮಿಷ ನೋಡೋದು, ಮತ್ ಕೊಟ್ಬಿಟ್ಟು ಬ್ಯಾಗಲ್ಲಿಡು ಅಂತ. 8 ಸಲ ಆದ್ಮೇಲೆ ಶೇರ್ಪಾ ಕೋಪ ಬಂತು, ಅದ್ ಯಾರ್ದು ಪದೇ ತೆಗೆದು ಕೊಡು ಅಂತ ನಂಗೆ ತಲೆ ಕೆಟ್ಟೋಗ್ತಿದೆ ಅಂತ. ಅವಳಂತಾಳೆ, ಇಲ್ಲಿವರೆಗೂ ನಾನು ಬರ್ಲಿಕ್ಕೆ ಏನಾದ್ರೂ ಶಕ್ತಿಯ ಡೋಸೇಜ್ ಇದ್ರೆ ಅದೇ ಫೋಟೋ ಡೋಸೇಜು, ನಾನು ಮುಂದೆ ರೀಚ್ ಆದ್ರೂ ಅದೇ ಡೋಸೇಜು ಅಂತ. ಯೋಚನೆ ಮಾಡಿ ಅವಳೊಳಗೆ ವಿವೇಕಾನಂದರು ಹೆಂಗ್ ಹರಿದಿದ್ದಿರ್ಬೋದು ಅಂತ.
ಅವಳು ಮಾತಾಡಬೇಕಾದಾಗ ನಾನು ಅನೇಕ ವಿಚಾರಗಳನ್ನ ಕೂತ್ಕೊಂಡಾಗ ಅರುಣಿಮಾಗ್ ಹೇಳ್ತಿದ್ದೆ, ಅನೇಕ ವಿಚಾರಗಳನ್ನ ಅಂಡರ್ಲೈನ್ ಮಾಡಬೇಕು ಅನ್ನೋ ತರ ಇತ್ತು. ಈ ಅಂಡರ್ಲೈನ್ ಮಾಡಬೇಕಾದ ವಿಚಾರಗಳು ಯಾವುದು ಅಂತಂದ್ರೆ, ನೀವು ಹೇಳಿದ್ರಲ್ಲೆಲ್ಲ ವಿವೇಕಾನಂದರ ಮಾತುಗಳು ಢಾಳ ಢಾಳ ಕಾಣ್ತಿತ್ತು ಅಂತ. ಆದ್ರೆ ದುರ್ದೈವ ಎಷ್ಟು ಹಾಳಾಗ್ಬಿಟ್ಟಿದೀವಿರಪ್ಪ. ಇವತ್ತು ಈ ಕಾಲೇಜ್ ಕನ್ವೆನ್ಷನ್ಗೆ ಕರಿಬೇಕಾದಾಗ, ಈ ಯೂತ್ ಸೆಮಿನಾರಿಗೆ ಕರಿಬೇಕಾದಾಗ ನಮ್ಮ ಹುಡುಗರು ಕೇಳಿದ್ರು 1000 ಸಂಖ್ಯೆನಾದ್ರೂ ಸೇರಿಸಬೇಕು ಅಂತ. 1000 ಸಂಖ್ಯೆ ಸೇರಿಸೋದು ಹೇಗೆ? ಯಾವುದೋ 3 ಕಾಲೇಜ್ಗೆ ಹೋಗೋದು, 300 ಜನರನ್ನು ಬಿಡ್ಬೇಕು ನೀವು ಅಂತ ಕೇಳೋದು. ಬಿಡ್ತಾರ ಅವರು ಎಲ್ಲ ಹೆಸರುಗಳನ್ನು ಕೇಳ್ತಾರೆ, ಬಿಡ್ತೀವಿ ಅಂತಾರೆ. ಈ 300 ಜನರಲ್ಲಿ ಹೆಚ್ಚು ಕಡಿಮೆ ಒಂದೊಂದು ಕಾಲೇಜಿಂದ ಬರೋ 150 ಜನ ಜೊಳ್ಳುಗಳೇ ಆಗಿರ್ತವೆ, ಕೂತ್ಕೊಂಡು ಮಾತಾಡ್ತಿರ್ತವೆ. ನಾನು ಹೇಳಿದೆ ಇಲ್ಲ, ನಥಿಂಗ್ ಡೂಯಿಂಗ್. ನಾವೆಲ್ಲ ಹೆಂಗ್ ಮಾಡಬೇಕು ಅಂದ್ರೆ, ಕಡಿಮೆ ಅಂದ್ರೂ 40 ರಿಂದ 50 ಕಾಲೇಜಿನ ಭೇಟಿ ಮಾಡಬೇಕು. ಇಷ್ಟು ಕಾಲೇಜ್ ಕಂಡೀಷನ್ ಆಗಬೇಕು, 10 ಜನಕ್ಕಿಂತ ಜಾಸ್ತಿ ಕಳಿಸಬಾರದು ಅಂತ. ಬೆಸ್ಟ್ ಸೆಲೆಕ್ಟ್ ಮಾಡಿ ಕಳಿಸಿ ಅಂತ ಅನೇಕ ಕಾಲೇಜುಗಳಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸರ್ 15 ಜನ, ಸರ್ 20 ಜನ ಕಳಿಸಬಹುದಾ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ದುರ್ದೈವ ಅವುಗಳಲ್ಲೂ ಜೊಳ್ಳು ಬರುತ್ತಲ್ಲ ಅಂತ ಟೆನ್ಷನ್ ನಂಗೆ. ನಾನು ಬೈತಿಲ್ಲ, ನಾನು ಈ ಆಡಿಟೋರಿಯಂನೇ ನೋಡ್ತಿದ್ದೀನಿ. ನಾನು ಯಾರನ್ನಾದ್ರೂ ಪಾಯಿಂಟ್ ಔಟ್ ಮಾಡಿದ್ರೆ ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲ ಹುಡುಗ ಹುಡುಗಿಯರನ್ನ ಸೆಪರೇಟ್ ಆಗಿ ಕೂರಿಸ್ತೀವಿ. ಯಾಕೆ ಗೊತ್ತೇನು? ಮೊದಲೇ ಮರ್ಕಟವಾದ ಮನಸ್ಸು, ಈ ಮನಸ್ಸು ಮಂಗನ ತರ ಇದೆ. ಮರ ಹತ್ತುಕೊಂಡು ಕೂತ್ಕೊಳ್ಳೋದೇ ಅದು ರೂಢಿ. ಏಣಿ ಒಂದು ಹಾಕೊಡ್ಲಿಕ್ಕೆ ಯಾಕೆ ಬೇಕು ಅಂತ, ಅದು ರೂಢಿ ಇರೋದೇ ಮರ ಹತ್ತಬೇಕು ಅಂತ ಏಣಿ ಹಾಕೊಟ್ಟು. ಅಷ್ಟರ ನಡುವೆನೂ ಕೆಲವು ಹುಡುಗ ಹುಡುಗಿಯರು ಪಕ್ಕದಲ್ಲಿ ಕೂತ್ಕೊಂಡು ಇಡೀ ಕಾರ್ಯಕ್ರಮದಲ್ಲಿ ಕ್ಲಾಸ್ ರೂಮ್ ನಲ್ಲಿ ಮಾಡ್ಲಿಕ್ಕೆ ಆಗದೆ ಇರೋ ತರ ಆಟ ಆಡಬೇಕು ಅಂತ ಇಲ್ಲಿ ಬಂದು ಕೂತ್ಕೊಳ್ತಾರಲ್ಲ, ಹೊಟ್ಟೆ ಉರಿಯಲ್ವೇನ್ರಿ? ಯಾರ ಜೊತೆ ಬಂದು ಕೂತಿರೋದು ನಾವು? ಯಾರ ಬಗ್ಗೆ ಮಾತಾಡಬೇಕು ಅಂತ ಕೂತಿರೋದು? ಯಾವ ಸ್ವಾಮಿ ವಿವೇಕಾನಂದರ ಮುಂದೆ ಕೂತಿದ್ದೀವೋ ಅವನನ್ನ ನರನಾಡಿಯೊಳಗೆ ಹರಿಸ್ಕೊಳ್ಬೇಕು ಅಂತ ಆ ಅರುಣಿಮಾ ಸಿನ್ಹಾ ಹೇಳಬೇಕಾದಾಗ ನನ್ನ ರಕ್ತ ಬೆಚ್ಚಗಾಗ್ತಿತ್ತು. ನಾನು ಅನ್ಕೊಳ್ತಿದ್ದೆ, ಜೀವನದಲ್ಲಿ 34 ವರ್ಷ ಕಳೆದೋಯ್ತು, ಈ ಹೆಣ್ಮಗಳು 26 ವರ್ಷದಲ್ಲಿ ಏನೆಲ್ಲ ಮಾಡ್ಬಿಟ್ಲಲ್ಲಪ್ಪ, ನಮ್ಮ ಜೀವನ ಎಷ್ಟು ವೇಸ್ಟ್ ಆಗೋಯ್ತು ಅಂತ ಕೂತ್ ಜಾಗದಲ್ಲಿ ಅನ್ಕೊಳ್ತಿದ್ದೀನಿ. ಇನ್ನೂ ಬುದ್ಧಿ ಬರಲಿಲ್ವಾ? ಇನ್ನೂ ಬದುಕನ್ನು ಹೀಗೆ ಕಳಿಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲಿದೆ ಬದುಕು? ಯಾತಕ್ಕೋಸ್ಕರ ಹೃದಯ ಕೊಟ್ಟಿರೋದು ಭಗವಂತ? ಹೃದಯ ಕೊಟ್ಟಿರೋದು ಯಾವುದೋ ಒಂದು ಹುಡುಗಿಯನ್ನು ಒಬ್ಬ ಹುಡುಗನನ್ನು ಕೂರಿಸ್ಲಿಕ್ಕೆ ಅಲ್ಲ ಮಿತ್ರರೇ. ಹೃದಯ ಕೊಟ್ಟಿರೋದು ಸಾಕ್ಷಾತ್ ಭಾರತವನ್ನಲ್ಲಿ ತಗೊಂಡು ಕೂರಿಸ್ಕೊಳ್ಳಿ ಅಂತ. ಈ ವಯಸ್ಸಿನಲ್ಲದೆ ಇನ್ಯಾವಾಗ? ಈ ಏಜಿನಲ್ಲದೆ ಇನ್ಯಾವ ಏಜಿನಲ್ಲೂ ಕೂಡ ನಿಮ್ಮನ್ನ ಮೂಸಿ ನೋಡಲ್ಲ ಸಮಾಜ. ನನಗೆ ಅನೇಕರು ಕೇಳಿದ್ರು, ಸರ್ ಚಕ್ರವರ್ತಿ ಅವರೇ, ನಾನು ಕೆಲಸ ಮಾಡ್ತಿದ್ದೀನಿ, ನಾನು ಇಂಥ ಜಾಗದಲ್ಲಿ ವರ್ಕ್ ಮಾಡ್ತಿದ್ದೀನಿ, ನಾನು ಪ್ರೋಗ್ರಾಮ್ ಬರ್ಬೋದಾ? ನಾನು ಹೇಳಿದೆ, ನಿಮ್ಮ ವಯಸ್ಸು ಎಷ್ಟು ಅಂದೆ ನಾನು. ಒಬ್ರು ಹೇಳಿದ್ರು 38 ವರ್ಷ, ದಯವಿಟ್ಟು ಬರಬೇಡಿ ಎಂದೆ ನಾನು. ಇದು ಕಾಲೇಜ್ ಹುಡುಗರಿಗೆ, ತರುಣರಿಗೋಸ್ಕರ ಮಾಡ್ತಿರೋದು, ನೀವು ಬರಬೇಡಿ ಅಂತ. ಅರ್ಥ ಏನು ಗೊತ್ತೇನು? 38 ಆದವನನ್ನ ಅವನ್ 38ರವರೆಗೂ ಏನಾದ್ರೂ ಉತ್ಸಾಹಭರಿತನಾಗಿ, ಯೌವನಶೀಲನಾಗಿ, ಯುವಕನಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ 38 ಆದಾಗ ನಿಮ್ಮನ್ನು ಮೂಸ್ ನೋಡಲ್ಲ ರೀ ಸಮಾಜ. ಇವತ್ತು ನಿಮ್ಮನ್ನು ಯಾಕೆ ಕರೆದಿದೀವಿ ಗೊತ್ತೇನು? ನೀವು ತರುಣರು ಅನ್ನೋ ಕಾರಣಕ್ಕೋಸ್ಕರ ಕರೆದಿರೋದು. ಇಲ್ಲಿಂದ 10-12 ವರ್ಷಗಳ ನಂತರ ನಿಮ್ಮನ್ನು ಸಮಾಜ ಮೂಸಿ ನೋಡಲ್ಲ. ಈಗ ನೀವು ಈ ಯೌವನವನ್ನ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಮುಂದೆ ಸಮಾಜಕ್ಕೆ ಹೊರೆಯಾಗ್ತಿರೇ ಹೊರತು ಈ ಸಮಾಜ ನಿಮ್ಮಿಂದೇನು ಬಯಸುವಂಥದ್ದೇ ಇಲ್ವಲ್ಲ. ಯೋಚನೆ ಮಾಡಿ, ಎಂಥ ಕ್ರೂಷಿಯಲ್ ಪೀರಿಯಡ್ ನಲ್ಲಿ ನೀವಿದ್ದೀರಿ. ಅದು ನಂಗೆ ಬಹಳ ಖುಷಿ ಇದೆ. ಒಂದು 4-6 ಮುಖಗಳು ನನ್ನ ಕಣ್ಣಿಗೆ ಕಾಣ್ತಿವೆ. ಆ 4-6 ಮುಖಗಳು ಬಿಟ್ಟರೆ ಉಳಿದವರೆಲ್ಲ ಎಷ್ಟು ಪ್ರೀತಿಯಿಂದ ಕೂತಿದ್ದೀರಿ ಅಂತಂದ್ರೆ, ಅರುಣಿಮಾ ಸಿನ್ಹಾ ನೀವು ಪ್ರಶ್ನೆ ಮಾಡಬೇಕಾದಾಗ ನಂಗೆ ಎಷ್ಟು ಉತ್ಸಾಹ ಅನ್ನಿಸ್ತಿತ್ತು ಅಂದ್ರೆ, ವೆರಿ ಗುಡ್, ನನ್ನ ದೇಶದ ತಾರುಣ್ಯ ಒಂದು ಶ್ರೇಷ್ಠ ದಿಕ್ಕಿಗೆ ಹೋಗುತ್ತಲ್ಲ ಅಂತ ಬಹಳ ಖುಷಿ ಪಡ್ತಿದ್ದೆ. ಹೋಗ್ಬೇಕು ರೀ, ನನ್ನ ದೇಶದ ತಾರುಣ್ಯ ಹರಿಬೇಕಾಗಿರೋದು ಯಾವ ದಿಕ್ಕಿನ ಕಡೆ ಅಂತ ಯೋಚನೆ ಮಾಡಿ. ನಮ್ಮೆಲ್ಲರ ಮನಸ್ಸುಗಳಿವೆಯಲ್ಲ, ಈ ಮನಸ್ಸು ಹೆಂಗಿದೆ ಅಂತಂದ್ರೆ ಹರಿಯೋ ನೀರಿದ್ದಂತೆ, ಕೆಳಗೆ ಹರಿಲಿಕ್ಕೆ ತಯಾರಾಗಿರೋದು. ಈ ಹರಿಯೋ ನೀರನ್ನ ಸೂರ್ಯ ಆವಿ ಮಾಡಿ ಮೇಲಕ್ಕೆ ಎತ್ತಲಿಲ್ಲ ಅಂತಂದ್ರೆ ಮಳೆಯಾಗಿ ಮತ್ತು ಸುರಿಯಲ್ಲ, ಮತ್ತೆ ಹರಿಲಿಕ್ಕೆ ನೀರಿರೋದೇ ಇಲ್ಲ. ಇವತ್ತು ಅರುಣಿಮಾ ಬಂದ್ರು, ಬಾಲು ಸರ್ ಬಂದ್ರು, ಇವರೆಲ್ಲ ಏನ್ ಗೊತ್ತೇನು? ಉರಿಯೋ ಪ್ರಜ್ವಲ ಸೂರ್ಯಗಳಿವು, ಹರಿತಾ ಇರೋ ನಮ್ಮ ಮನಸ್ಸನ್ನ ಮೇಲಕ್ಕೆ ಎತ್ತಲಿಕ್ಕೆ ಅಂತ ಬಂದಿರುವಂತದ್ದು. ನಾಳೆ ಏನಾದ್ರೂ ನೀವು ಕೆಲಸಗಳ ಮೂಲಕ ವರ್ಷಾಧಾರೆಯಾಗಿ ಸುರಿತೀರಿ ಅಂತಂದ್ರೆ ಇವತ್ತಿನ ಈ ಕಾರ್ಯಕ್ರಮದ ಪ್ರಭಾವ 100% ಇರುತ್ತೆ. ಸೊ ಓಪನ್ ಆಗಿರೋದು ಕಲೀರಯ್ಯ. ಇವತ್ತಾದ್ರೂ ಓಪನ್ ಆಗಿರಿ. ಇವತ್ತಾದ್ರೂ ನಿಮ್ಮ ಮನಸ್ಸುಗಳನ್ನ ಎಷ್ಟು ಮುಕ್ತವಾಗಿರಿಸ್ಕೊಳ್ಳಿ ಅಂತಂದ್ರೆ ಇದರೊಳಗಿರುವಂತ ಎಲ್ಲ ಕಲ್ಮಶಗಳನ್ನ ಕಿತ್ತು ಬಿಸಾಕಿ ಇವತ್ತು ಯಾಕೆ ಸೆಪ್ಟೆಂಬರ್ 11ನೇ ಆರಿಸ್ಕೊಳ್ತೀರಿ ಅಂತ. ನನಗೆ ಜನವರಿ 12ಕ್ಕಿಂತ ಸೆಪ್ಟೆಂಬರ್ 11 ಬಹಳ ಇಷ್ಟ. ಜನವರಿ 11, 12 ವಿವೇಕಾನಂದರು ಹುಟ್ಟಿದ ದಿನ. ವಿವೇಕಾನಂದರು ಹುಟ್ಟಿದ್ರಲ್ಲಿ ವಿವೇಕಾನಂದರ ಸಾಧನೆ ಏನೂ ಇರಲಿಲ್ಲ, ಅವ್ರು ಹುಟ್ಟಿದ್ರು ಅಷ್ಟೇ. ಆದ್ರೆ ಇವತ್ತಿದೆಯಲ್ಲ ಸೆಪ್ಟೆಂಬರ್ 11, ಇವತ್ತಿನ ದಿನ 121 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ನಿಂತ ಭಾಷಣ ಮಾಡಿದ್ರು. 5 ಪದಗಳು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಮ್ಯಾಜಿಕ್ ಹೆಂಗಿತ್ತು ಗೊತ್ತೇನು? 7,000 ಜನ ಇದ್ರಂತೆ. ಅಷ್ಟೂ ಜನ ಕರತಾಡನ ಮಾಡಿದ್ರು, ನಿಮಿಷಗಟ್ಟಲೆ ಕರತಾಡನ ಮಾಡಿದ್ರು. ಯಾಕೆ ಕರತಾಡನ ಮಾಡಿದ್ರು ಅಂತ ಬಹುಶಃ ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ. ಈ 5 ಪದಗಳಲ್ಲಿ ಏನ್ ಮ್ಯಾಜಿಕ್ ಇತ್ತು ಅಂತ ಗೊತ್ತಿಲ್ಲ. ನನಗೆ ಹೇಳಿದವರೆಲ್ಲ ಹೇಳ್ತಾರೆ ವಿವೇಕಾನಂದರಿಗೆ ಮಾತ್ರ ಚಪ್ಪಾಳೆ ಬಿದ್ದಿತ್ತು ಅಂತ. ಇಲ್ಲ,
ಒಬ್ಬ ಬೌದ್ಧ ಸನ್ಯಾಸಿಗೆ ಚಪ್ಪಾಳೆ ಬಿದ್ದಿತ್ತು, ಒಬ್ಬ ಕ್ರಿಶ್ಚಿಯನ್ ಪಾದ್ರಿಗೂ ಅದ್ಭುತವಾದ ಚಪ್ಪಾಳೆ ಬಿದ್ದಿತ್ತು. ಕ್ರಿಶ್ಚಿಯನ್ ಪಾದ್ರಿಗೆ ದೊಡ್ಡ ಚಪ್ಪಾಳೆ ಯಾಕೆ ಬಿದ್ದಿತ್ತು ಅಂದ್ರೆ ಮೊದಲು ಅವನು ಮಾತಾಡ್ಲಿಕ್ಕೆ ನಿಂತಿದ್ದ ಅಂತ. ಬೌದ್ಧ ಸನ್ಯಾಸಿಗೆ ಒಬ್ಬನಿಗೆ ಯಾಕೆ ಚಪ್ಪಾಳೆ ಬಿದ್ದಿತ್ತು ಅಂತಂದ್ರೆ ಬುದ್ಧನ ಬಗ್ಗೆ ಅಪಾರವಾದ ಗೌರವ ಇದ್ದಂತ ನಾಡುಗಳಾಗಿದ್ದರಿಂದ ಬಿದ್ದಿತ್ತು. ಆದ್ರೆ ವಿವೇಕಾನಂದರಿಗೆ ಯಾಕೆ ಬಿದ್ದಿತ್ತು ಅನ್ಲಿಕ್ಕೆ ರೀಸನ್ ಯಾರಿಗೂ ಗೊತ್ತಿಲ್ಲ. ಆದ್ರೆ ವಿವೇಕಾನಂದರು ಹೇಳ್ಕೊಳ್ತಾರೆ ಯಾಕೆ ಬಿದ್ದಿತ್ತು ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಜೀವನದಲ್ಲಿ ಇದುವರೆಗೂ, ದಯವಿಟ್ಟು ಕೇಳಿಸ್ಕೊಳ್ಳಿ, ಇಡೀ ಹಾಲ್ ಇದನ್ನು ಕೇಳಿಸ್ಕೊಳ್ಬೇಕು, ನನ್ನ ಜೀವನದಲ್ಲಿ ಇದುವರೆಗೂ ನಾನು ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ಲಿಲ್ಲ, ಯಾರಿಗೂ ಏನಾದ್ರೂ ಹಾಳಾಗಿ ಹೋಗ್ಲಿ ಅನ್ನುವಂಥದ್ದನ್ನ ಕನಸು ಮನಸ್ಸಿನಲ್ಲೂ ಎಣಿಸ್ಲಿಲ್ಲ. ಈ ಪಾಸಿಟಿವ್ ಚಿಂತನೆಯ ಶಕ್ತಿ ನನ್ನೊಳಗೆ ಹೆಂಗ್ ಹರಿತಾ ಇದೆ ಅಂತಂದ್ರೆ ಅಮೆರಿಕ ಏನು ಇಡೀ ಜಗತ್ತೇ ಬಂದು ಇವತ್ತು ನನ್ನ ಕಾಲ್ ಬುಡಕ್ಕೆ ಬೀಳ್ಬೇಕು ಅಂತ ಸೋದರ ಸನ್ಯಾಸಿಗೆ ಪತ್ರ ಬರೀಬೇಕಾದ್ರೆ ಸಾಮರ್ಥ್ಯ ಎಂತದಿರಬೇಕು ಅಂತ ಯೋಚನೆ ಮಾಡಿ. ನನ್ನ ಮಿತ್ರರೇ, ಈ ಸಾಮರ್ಥ್ಯ ನನ್ನೊಳಗೂ ಇದೆ, ಈ ಸಾಮರ್ಥ್ಯ ನನ್ನೊಳಗೂ ಇದೆ, ಈ ಸಾಮರ್ಥ್ಯ ಬಾಲು ಸರ್ ಒಳಗಿದೆ, ಈ ಸಾಮರ್ಥ್ಯ ನಿಮ್ಮೊಳಗೂ ಇದೆ ಅಂತ. 24 ವರ್ಷದ ಹೆಣ್ಮಗಳು ಕಾಲ್ ಮುರ್ಕೊಂಡು ಬಿದ್ದಿದ್ದವಳು ತನ್ನೊಳಗಿರೋ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ಎವರೆಸ್ಟ್ ಅನ್ನು ಏರಿ ಜಗತ್ತಿನ 7 ಪೀಕ್ಗಳನ್ನು ಏರ್ಬೇಕು ಅಂತ ಸಂಕಲ್ಪ ಮಾಡಬೇಕಾದ್ರೆ ನನ್ನ ಹತ್ರ ನಿಮ್ಮ ಹತ್ರ ಯಾಕ್ರಿ ಆಗಲ್ಲ? ಯಾಕಾಗಲ್ಲ ಅಂತಂದ್ರೆ ಆಗಲ್ಲ ಅನ್ನೋದನ್ನ ಮನಸ್ಸಿಗೆ ಹೇಳಿ 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 ಕತೆ ಮುಗಿಸ್ಬಿಟ್ಟಿದ್ದೀವಿ. ವಿವೇಕಾನಂದರು ಹೇಳ್ತಾರೆ, 3 ಬಲಗಳ ಕಡೆ ಯಾವಾಗಲೂ ಗಮನ ಕೊಡಿ. ಮೊದಲನೇದು ದೇಹ ಬಲ ಅಂತ. ಸತ್ತೋಗಿದ್ದೀವಿ ನಾವು ಹೇಳ್ತಿರ್ತೀವಲ್ಲ, ಈ ದೇಶದ 70% ಜನ 40 ವಯಸ್ಸಿಗಿಂತ ಕೆಳಗಿದ್ದಾರೆ, ತರುಣ ರಾಷ್ಟ್ರ ಭಾರತ. ನಾನು ಈ ಮಾತನ್ನು ಹೇಳಿದಾಗ ಬಾಲು ಸರ್ ಒಂದಿನ ಕೇಳಿದ್ರು, ಈ ತರುಣರಲ್ಲಿ ಎಷ್ಟು ಜನ ನಿಜವಾಗ್ಲೂ ತರುಣರು ಅಂತ ಒಂದು ಲೆಕ್ಕ ಮಾಡಬೇಕು ಅಂತ. ಎಲ್ಲರೂ ಸತ್ತೋಗಿರುವಂತವ್ರೆ, ಯಾರಲ್ಲಾದ್ರೂ ಚೈತನ್ಯಶೀಲತೆ ಇದೆಯಾ ನೋಡಿ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಮನೆಯಿಂದ ಹೊರಗೆ ಬರೋಕ್ಕಿಂತ ಮುಂಚೆ ಒಂದು ಸಲ ನಿಮ್ಮ ಮುಖಾನ ಕನ್ನಡಿ ಮುಂದೆ ನೋಡ್ಕೊಳ್ಳಿ ಅಂತ. ನಾವು ನೋಡ್ಕೋತೀವಿ ಬೇರೆ ಬೇರೆ ರೀಸನ್ಗಳಿಗೆ. ಆದ್ರೆ ಸ್ವಾಮೀಜಿ ಹೇಳ್ತಾರೆ ಯಾಕೆ ನೋಡ್ಕೋಬೇಕು ಅಂತ. ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ಮುಖದಲ್ಲಿ ನಗು ಇದೆಯಾ ಅಂತ ಒಮ್ಮೆ ನೋಡಿ, ನಗು ಇಲ್ಲದೆ ಹೋದ್ರೆ ದಯವಿಟ್ಟು ಮನೆಯಿಂದ ಹೊರಗೆ ಬರಬೇಡಿ ಅಂತ. ಯಾಕೆ ಅಂತ ಕೇಳಿದಾಗ ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ, ನೀವು ಹೊರಗಡೆ ಇರೋ ಜನಕ್ಕೆ ಅವ್ರದೇ ಪ್ರಾಬ್ಲಮ್ ಬೇಕಾದಷ್ಟಿದೆ, ನೀವೊಂದು ಪ್ರಾಬ್ಲಮ್ ಆಗಿ ಯಾಕೆ ಅವ್ರ ತಲೆ ಮೇಲೆ ಬೀಳ್ತೀರಿ, ಮನೇಲಿ ಕುಕ್ಕರ್ಸೋದು ಒಳ್ಳೇದು ನೀವು ಅಂತ ಯೋಚನೆ ಮಾಡಿ. ಚೈತನ್ಯ ಶಕ್ತಿ ಎಷ್ಟು ಕೆಲಸ ಮಾಡುತ್ತೆ. ಸತ್ತೋಗಿದ್ದೀವಲ್ಲ, ನಮ್ಮ ಮುಖಗಳನ್ನು ನಾವು ನೋಡಿಕೊಂಡ್ರೆ ಸತ್ತಿರೋ ಹೆಣಗಳು ಯಾವುದೋ ತಿರುಗಾಡ್ತಾ ಇರುವಂತೆ ಕಾಣುತ್ತೆ. ಯಾಕಂದ್ರೆ ಚೈತನ್ಯಶೀಲತೆ ಹೋಗೇ ಬಿಟ್ಟಿದೆ. ನಮ್ಮ ಮೇಲೆ ಎಷ್ಟು ಆಘಾತಗಳಾಗಿವೆ ಅಂತಂದ್ರೆ ನಮ್ಮನ್ನ ಸಪ್ರೆಸ್ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನಗಳು ಎಲ್ಲ ಕಡೆಯಿಂದ ನಡೀತವೆ. ನಾನು LKG ಸೇರಿದಾಗಲೇ ಒಂದು ಹೊರೆಯ ಪುಸ್ತಕ ನನ್ನ ಕೈಯಲ್ಲಿ ಕೊಟ್ಬಿಟ್ರು, ತಗೋ ಇಷ್ಟನ್ನು ಓದು ಅಂದ್ರು. ನಾನು 4, 5, 6ನೇ ಕ್ಲಾಸಿನ ವೇಳೆ, 6ನೇ ಕ್ಲಾಸಿಗಲ್ಲ ಈಗಂತೂ 3ನೇ ಕ್ಲಾಸಿನ ಮಕ್ಕಳಿಗೆ ಈ ಪುಸ್ತಕದ ಹೊರೆ ಸಾಲದು ಅಂತ ಅವ್ರ ಮನಸ್ಸನ್ನು ಚಂಚಲಗೊಳಿಸ್ಲಿಕ್ಕೆ ಒಂದು ಮೊಬೈಲ್ ಕೈಯಲ್ಲಿಟ್ರು. ಇಷ್ಟಕ್ಕೂ ಸಾಲಿಲ್ಲ ಅಂತ ಮನೇಲಿ ಒಂದು ಅಪ್ಪ ಲ್ಯಾಪ್ಟಾಪ್ ತಂದಿಟ್ರು, ಅದಕ್ಕೊಂದು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟರು. ನೋಡಬಾರ್ದನ್ನೆಲ್ಲ ನೋಡಿದ್ವಿ. ನನ್ನ ಮನಸ್ಸಿಗೆ ಎಷ್ಟು ಆಘಾತ ರೀ, ಎಷ್ಟು ಹೊಡೆತ ಬಿದ್ದಿರಬಹುದು ಅದಕ್ಕೆ. ಇವೆಲ್ಲ ಮುಗೀತು ಅಂತ ಯೌವನಕ್ಕೆ ಬಂದ ಹುಡುಗ ಹುಡುಗಿಯರಿಗೆ ಅಧ್ಯಯನ ಒಂದು ಬಿಟ್ಟು ಇನ್ನೆಲ್ಲ ಮಾಡ್ಲಿಕ್ಕೆ ವಾತಾವರಣವನ್ನು ಕಲ್ಪಿಸಿಕೊಟ್ರು. ಏನ್ ದುರ್ದೈವ ಇದು. ಬಿಗೆ ಬಂದಿರೋ ಹುಡುಗನ್ ನೋಡ್ಬೇಕು. ನಾನೊಬ್ಬ BE ಹುಡುಗ ಹೇಳ್ತೀನಿ, ಹುಡುಗ 1ನೇ ವರ್ಷ ಬಂದಾಗ ಅನ್ಕೊಳ್ತಾನೆ ನಾನು ಅದ್ಭುತವಾದನ್ನೇನೋ ಸಾಧಿಸಬೇಕು ಅಂತ. 4ನೇ ವರ್ಷಕ್ಕೆ ಬರೋದ್ರೊಳಗೆ ಅವನ ಅಪ್ಪ ಅಮ್ಮ ಅವನ ಟೀಚರ್ಗಳು ಸೇರಿ ಏನ್ ಮಾಡ್ತಾರೆ ಗೊತ್ತಾ, ಅದ್ಭುತ ಸಾಧಿಸೋದ್ರ ಮನೆ ಹಾಳಾಯ್ತು, ಎಲ್ಲಾದ್ರೂ ಒಂದ್ ಕಡೆ ಪ್ಲೇಸ್ಮೆಂಟ್ ಆಯ್ತಾ ಅಂತ ನೋಡು ಅಂತ ಕೇಳೋ ಮಟ್ಟಿಗೆ ತಂದು ಬಿಡ್ತಾರೆ. ನಮ್ಮೆಲ್ಲರನ್ನು ತಯಾರು ಮಾಡಿರೋದು ಯಾಕೆ ಗೊತ್ತೇನು, ಕೂಲಿ ಮಾಡ್ಲಿಕ್ಕೋಸ್ಕರ ಏನ್ ಬೇಕೋ ಅಟ್ಟಕ್ಕೆ ತಯಾರು ಮಾಡಿ ಇಟ್ಟಿದ್ದೀವಿ, ಹಂಗೆ ಬದುಕಿದ್ದೀವಿ ನಾವು. ನಮ್ಮ ಜೀವನವನ್ನು ಒಮ್ಮೆ ನೋಡಿ, ನಮ್ಮನ್ನ ನಾವು ಒಳ ಹೊಕ್ಕು ನೋಡ್ಕೊಂಡ್ರೆ ಕೂಲಿ ಮಾಡ್ಲಿಕ್ಕೆ ಏನ್ ಬೇಕೋ ಅಷ್ಟು ಟ್ರೈನಿಂಗ್ ಪಡ್ಕೊಂಡಿದ್ದೀವಿ, ಅಷ್ಟನ್ನು ಮಾಡಿ ಜೀವನ ಮುಗಿಸ್ತೀವಿ. ಇಷ್ಟಕ್ಕೋಸ್ಕರ ಬಂದಿರೋದ ಭಾರತ ಅನ್ನೋ ರಾಷ್ಟ್ರ, ಇದಕ್ಕೋಸ್ಕರ ಇರೋದ? ಯಾವಾಗ್ಲಾದ್ರೂ ಒಂದ್ಸಲ ಯೋಚನೆ ಮಾಡಿ. ಇವತ್ತು ಭಾರತ ಅನ್ನೋ ರಾಷ್ಟ್ರವನ್ನ ಜಗದ್ಗುರುವಾಗಬೇಕಾಗಿರುವ ರಾಷ್ಟ್ರ ಅಂತ ಇಡೀ ದೇಶ ಕನಸು ಕಾಣ್ತಿರ್ಬೇಕಾದ್ರೆ ನಾವು ಹಿಂಗಿದ್ರೆ ಹೆಂಗ್ರಿ? ಇಲ್ಲಿಂದ ಹೊರಗೆ ಬರಬೇಕ್ರಿ, ಇಲ್ಲಿಂದ ಆಚೆಗೆ ಬರಬೇಕು. ನಾವು ಇಡುವಂತ ಹೆಜ್ಜೆ ಎಷ್ಟು ದೃಢವಾಗಿರಬೇಕು ಅಂತಂದ್ರೆ, ಒಬ್ಬ ದಾರ್ಶನಿಕ ಹೇಳ್ತಾ, ನಾನು ಪದೇ ಪದೇ ನೆನಪಿಸ್ಕೊಳ್ತೀನಿ, ನೀವು ಇಡುವ ಹೆಜ್ಜೆ ಎಷ್ಟು ದೃಢವಾಗಿರಬೇಕು ಅಂತಂದ್ರೆ ಮರಳುಗಾಡಲ್ಲಿ ನೀವು ಊರಿದ ಹೆಜ್ಜೆಯು ಅನೇಕ ದಶಕಗಳ ಕಾಲ ಹಂಗೆ ಉಳ್ಕೊಳ್ಬೇಕು, ಅಂತ ಹೆಜ್ಜೆ ಊರಬೇಕು ನೀವು ಅಂತ ಒಬ್ಬ ದಾರ್ಶನಿಕ ಹೇಳ್ತಾನೆ. ನನಗಿದು ಕೇಳಿದಾಗಲೆಲ್ಲ ರೋಮಾಂಚನ ಅನ್ಸುತ್ತೆ. ಅಂತ ಹೆಜ್ಜೆ ಊರ್ಲಿಕ್ಕೆ ಸಾಧ್ಯ ಇಲ್ವಾ? ನಮ್ಮ ಹತ್ರ ಆ ಕೆಲಸ ಸಾಧ್ಯ ಇಲ್ವಾ? ಖಂಡಿತವಾಗಿಯೂ ಸಾಧ್ಯ ಇದೆ ಮಿತ್ರರೇ. ಇವತ್ತು ಟೋಟಲ್ ಸೆಮಿನಾರ್ನ ಆಯೋಜನೆ ಮಾಡಿದ್ದು, ಒಂದು ಸೆಮಿನಾರ್ ಆಯೋಜನೆ ಮಾಡೋದು ಸುಲಭ ಅಲ್ಲ. ನಮಗಂತೂ ಯಾರೋ ದುಡ್ಡು ಕೊಡುವಂತ ಬ್ಯಾಕ್ ಗ್ರೌಂಡ್ ಯಾರೋ ದೊಡ್ಡದು ದುಡ್ಡು ತಂದು ಕೊಟ್ಟು ನೀವು ಸೆಮಿನಾರ್ ಮಾಡಿ ಅಂತ ಯಾರು ಹೇಳಲ್ಲ. ಅರುಣಿಮಾ ಸಿನ್ಹಾನ ಹಿಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬರಬೇಕಾದ್ರೆ ಎಷ್ಟು ಸಮಸ್ಯೆ ಆಗಿದೆ ಅಂತಂತ ಸುಮುಖನಿಗೆ ನನಗೆ ಗೊತ್ತು. ಅಷ್ಟು ಒದ್ದಾಡಿದೀವಿ ನಾವು. ಇಷ್ಟೆಲ್ಲ ಪ್ರಯತ್ನಗಳು ಯಾಕೆ ಗೊತ್ತೇನು? ಈ ಪ್ರಯತ್ನಗಳ ನಂತರ ಇಲ್ಲಿ ಸೇರಿರುವಂತ ಒಂದು 500 ಮನಸ್ಸುಗಳಲ್ಲಿ ಒಂದು 5 ಮನಸ್ಸುಗಳಾದ್ರೂ ರಾಷ್ಟ್ರದ ತುಡಿತಕ್ಕೋಸ್ಕರ ಬೀದಿಗೆ ಬಂದ್ಬಿಟ್ರೆ ನಮ್ ಇಷ್ಟು ಶ್ರಮ ಸಾರ್ಥಕ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಇಷ್ಟು ಶ್ರಮ ಹಾಕೊಂಡಿದ್ದೀವಿ. ಹೇಗೆ ಬರಬೇಕು? ಸ್ವಾಮೀಜಿ ಹೇಳಿದ್ರಲ್ಲ, ಮೊದಲನೇದು ದೇಹಬಲ ಗಟ್ಟಿ ಮಾಡ್ಕೊಳ್ಳಿ. ನಿಮ್ ದೈಹಿಕ ಶಕ್ತಿಯ ಕುರಿತಂತೆ ಆಲೋಚನೆ ಮಾಡಿ. ವೀಕ್ ಆಗಿರೋನ್ನ ಸಮಾಜ ಪಕ್ಕಕ್ಕೆ ತಳ್ಳಿ ಬಿಡುತ್ತೆ.
ಯಾರು ಸದೃಢರಾಗಿದ್ದಾರೋ ಸಬಲರಾಗಿದ್ದಾರೋ ಸಮಾಜ ಅವರನ್ನು ಗೌರವ ಕೊಡುತ್ತೆ. ಯೋಚನೆ ಮಾಡಿ, ಕುಳ್ಳಕ್ಕೆ ಪೀಚಾಗಿರುವಂತ ಒಬ್ಬ ವ್ಯಕ್ತಿಯನ್ನ ಸಮಾಜ ಮಾತನಾಡಿಸೋ ರೀತಿ, ಸ್ವಲ್ಪ ವೆಲ್ ಬಿಲ್ಟ್ ವ್ಯಕ್ತಿಯನ್ನ ಸಮಾಜ ಮಾತನಾಡಿಸೋ ರೀತಿ ಹೆಂಗಿರುತ್ತೆ ಅಂತ. ಅವನು ವೆಲ್ ಬಿಲ್ಟ್ ಆಗಿದ್ರೆ ಅವ್ನು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಮಾಜ ನೋಡ್ಲೇ ಇಲ್ಲ ಅನ್ನೋ ತರ ತಿರ್ಕೊಂಡು ಹೋಗ್ಬಿಡುತ್ತೆ. ಅವ್ನು ಸ್ವಲ್ಪ ಸಣ್ಣಕ್ಕೆ ಏನಾದ್ರೂ ಇದ್ದು ಬಿಟ್ರೆ ಇಡೀ ಸಮಾಜ ಅವನ ತಲೆ ಮೇಲೆ ಬೀಳುತ್ತೆ. ಯಾಕೆ ಗೊತ್ತೇನು? ಅವನ ದೇಹನೇ ಹಂಗಿದೆ ಅಂತ, ಇನ್ನೇನು ಗಟ್ಟಿಯಾಗಿರ್ಬೋದು ಒಂದು ಅಂತ. ದೇಹವೇ ಗಟ್ಟಿಯಾಗಿಲ್ದವನನ್ನು ತಗೊಂಡು ಏನ್ ಮಾಡೋದು? ಸ್ವಾಮೀಜಿ ಎರಡನೇದು ಹೇಳಿದ್ರು, ದೇಹ ಬಲ ಮೊದಲು ಗಟ್ಟಿ ಮಾಡ್ಕೊಳ್ಳಿ, ಎರಡನೇದು ಮನೋಬಲ ಅಥವಾ ಬುದ್ಧಿ ಬಲವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ. ಮನೋಬಲ ಇದೆಯಾ? ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ಕೊಟ್ಟಾಗ ಆ ಕೆಲಸವನ್ನ ಕಂಟಿನ್ಯೂಸ್ ಆಗಿ ಒಂದು ಕೆಲಸವನ್ನ ಮಾಡುವಂತ ಸಾಮರ್ಥ್ಯ ಇದೆಯಾ? ದೇವರಾಣೆಗೂ ಇಲ್ಲ ರೀ. ನನ್ನ ಪೀಳಿಗೆಯ ತರುಣರಿಗೆ ದೇವರಾಣೆಗೂ ಈ ಸಾಮರ್ಥ್ಯ ಇಲ್ಲ. ನಾನು ಏನೂ ಕೆಲಸ ಮಾಡಬೇಡ್ರಪ್ಪ, ಒಂದು ಚಾನೆಲ್ ಮುಂದೆ ನೀವು ಕೂತ್ಕೊಂಡು 3 ಗಂಟೆ ಇದೇ ಚಾನೆಲ್ ನೋಡಿ ಅಂತಂದ್ರೆ 3 ಗಂಟೆ ಒಂದು ಚಾನೆಲ್ ನೋಡ್ಲಿಕ್ಕೆ ನಮ್ಮ ಹತ್ರ ಆಗಲ್ಲ. 3 ಗಂಟೆ ತುಂಬಾ ದೊಡ್ಡ ಟೈಮ್ ಆಯ್ತು. ನಾನು 3 ಗಂಟೆ ಯಾಕಿಟ್ಟೆ ಗೊತ್ತಾ? ಕೆಲವು ಪಾಪಿಗಳು ಕ್ರಿಕೆಟ್ನ ಅರ್ಧದ ಮುಕ್ಕಾಲು ಗಂಟೆ ಕಂಟಿನ್ಯೂಸ್ ನೋಡ್ಬಿಡ್ತಾರೆ, ಅದಕ್ಕೆ ತುಂಬಾ ಕಡಿಮೆ ಮಾಡಲಿಲ್ಲ. ಆದ್ರೆ ಯೋಚನೆ ಮಾಡಿ, ನಾವು ಚಾನೆಲ್ ರಿಮೋಟ್ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಬೇಗನೆ ಚೇಂಜ್ ಮಾಡ್ತಿರ್ತೀವಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಇಲ್ಲ ರೀ. ನಾನು ಸುಮ್ಮನೆ ಒಂದು ಪ್ರಯೋಗ ಹೇಳ್ತೀನಿ, ಇವತ್ತು ಮನೆಗೆ ಹೋದ್ಮೇಲೆ ಮಾಡಿ. ಇವತ್ತು ಯಾವುದನ್ನು ಮರಿಬೇಡಿ, ಹೇಳಿದ್ದನ್ನೆಲ್ಲ ದಯವಿಟ್ಟು ಮಾಡಿ. ನೀವು ಮನೆಗೆ ಹೋಗಿ ನಿಮ್ಮ ಕಿಟಕಿ ಬಾಗಿಲುಗಳನ್ನ, ಕೋಣೆಯ ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಮನಸ್ಸನ್ನೊಮ್ಮೆ ನೋಡಿ, ನಿಮ್ಮ ಮನಸ್ಸು ಏನ್ ಮಾಡ್ತಿದೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ, ನಾನೇನೋ ಆಕಾಶದಿಂದ ಉದುರಿದವನು ಅಂತ ಹೇಳ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ನೀವು ಕಣ್ಣು ಮುಚ್ಕೊಂಡು 1 ನಿಮಿಷ ನಿಮ್ಮ ಮನಸ್ಸನ್ನು ನೋಡಿ. ನಿಮ್ಮ ಮೇಷ್ಟ್ರು ಯಾವ್ದ್ಯಾವ್ದು ನೋಡಬಾರ್ದು ಅಂತ ಹೇಳಿದ್ರೋ ಮನಸ್ಸು ಅದನ್ನೇ ನೋಡ್ತಿರುತ್ತೆ. ಯಾವುದನ್ನು ಕೇಳಬಾರ್ದು ಅಂತ ಹೇಳಿದ್ರು ಮನಸ್ಸು ಅದನ್ನೇ ಕೇಳ್ತಿರುತ್ತೆ. ಯಾವುದನ್ನ ಅಪ್ಪಿತಪ್ಪಿಯೂ ಯೋಚನೆ ಮಾಡಬೇಡಪ್ಪ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರಲ್ಲ, ನಮ್ಮ ಮನಸ್ಸು ಅದ್ರ ಕುರಿತಂತೆ ಗ್ಲೋರಿಫೈ ಮಾಡ್ತಿರುತ್ತೆ. ಆಗ ಅನ್ಸುತ್ತೆ ನಮ್ಗೆ, ಈ ಮನಸ್ಸು ಶುದ್ಧ ನೀರರಿಯುವಂತ ಕಾಲುವೆ ಅನ್ಕೊಂಡಿದ್ದೆ, ಇದು ಯಾವುದೋ ಕಚಡ ಚರಂಡಿ ಇದೆಯಲ್ಲ ನನ್ನ ಒಳಗೆ ಅಂತ. ಆಗಲೇ ಗೊತ್ತಾಗೋದು ನಮಗೆ. ನಮಗ್ ಗೊತ್ತೇ ಇಲ್ಲದಂತೆ ಈ ಮನಸ್ಸನ್ನು ಹೆಂಗಿಟ್ಕೊಂಡಿದ್ದೀವಿ ಅಂತಂದ್ರೆ ಹಾಳು ಮಾಡ್ಕೊಂಡು ಬಿಟ್ಟಿದ್ದೀವಿ. ಒಂದ್ ಕಡೆ ದೇಹ ಬಲವನ್ನು ಚೆನ್ನಾಗಿಟ್ಕೊಳ್ಳಿಲ್ಲ, ಇನ್ನೊಂದ್ ಕಡೆ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸ್ವಾಮೀಜಿ ಹೇಳಿದ 2ರಲ್ಲಿ ಫೇಲ್ಯೂರ್ಸ್ ನಾವು. ಮನಸ್ಸು ಯಾಕೆ ಹಾಳಾಯ್ತು ಗೊತ್ತಾ? ಕೊಡಬಾರದನ್ನು ಕೊಟ್ಟವಲ್ಲ ಮನಸ್ಸಿಗೆ ಫುಡ್ಡು. ನೀವು ಯಾವ್ದಾದ್ರು ಆಯುರ್ವೇದದ ಡಾಕ್ಟರ್ ಹತ್ರ ಹೋಗಿ, ಅಲೋಪತಿ ಡಾಕ್ಟರ್ ಯಾವತ್ತೂ ಹೇಳಲ್ಲ ನಿಮ್ಮ ಫುಡ್ಡಿನ ಬಗ್ಗೆ ಮಾತಾಡಲ್ಲ. ಅವ್ರು ಏನ್ ಬೇಕಿದ್ರು ತಿನ್ನಿ, ನಾನು ಔಷಧಿ ಕೊಟ್ಟು ಸರಿ ಮಾಡ್ಬಿಡ್ತೀನಿ ಅಂತಾರೆ. ಬಟ್ ಆಯುರ್ವೇದದ ಡಾಕ್ಟರ್ ಹತ್ರ ಹೇಳ್ತಾರೆ, ನೀವು ತಿನ್ನೋ ಫುಡ್ ಸರಿ ಮಾಡ್ಕೊಳ್ರಿ ಅಂತ. ಯಾಕೆಂದ್ರೆ ನಿಮ್ಮ ಹೊಟ್ಟೆ ಹಾಳಾಯ್ತು ಅಂತಂದ್ರೆ ಎಲ್ಲವೂ ಹಾಳು. ಫುಡ್ ಒಳಗೆ ಏನು ಹೋಗುತ್ತೋ ಅದು ನಿಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ. ಅದೇ ರೀತಿ ಮನಸ್ಸಿಗೆ ಯಾವ ಆಹಾರ ಕೊಡ್ತೀರೋ ಅದು ನಿಮ್ಮ ಮನೋಬಲವನ್ನು ನಿರ್ಧರಿಸುತ್ತೆ. ಯೋಚನೆ ಮಾಡಿ, ಮನಸ್ಸಿಗೆ ಆಹಾರ ಎಲ್ಲಿಂದ ಕೊಡ್ತೀರಿ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳು ಮನಸ್ಸಿಗೆ ಆಹಾರ ಕೊಡ್ತವೆ. ಏನು ಆಹಾರ ಕೊಡ್ತೀವಿ? ಇವತ್ತು ನಾವು ಇಲ್ಲೊಂದು 4-5 ಗಂಟೆ ಕೂತಿದ್ದೀವಲ್ಲ, ಎಂತ ಆಹಾರ ಕೊಟ್ಟಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿದ್ದು ಅರುಣಿಮಾ ಸಿನ್ಹಾನ, ಕೇಳಿದ್ದು ಡಾಕ್ಟರ್ ಮಾತುಗಳನ್ನ, ಈಗ ನಾವು ಫೀಲ್ ಮಾಡ್ತಾ ಇರೋದು ಡಾಕ್ಟರ್ ಬಾಲು ಸರ್ನ. ನೀವು ಯೋಚನೆ ಮಾಡ್ತಾ ಹೋಗಿ, ಇವತ್ತು ಪಂಚೇಂದ್ರಿಯಗಳು ಮನಸ್ಸಿಗೆ ಕೊಟ್ಟ ಆಹಾರ ಎಂತದ್ದು ಅಂತಂದ್ರೆ, ನೀವು ಕಂಟಿನ್ಯೂಸ್ ಒಂದು 6 ತಿಂಗಳು ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡಿ. ಒಂದು 6 ತಿಂಗಳು ವಿವೇಕಾನಂದರ ಪುಸ್ತಕ ತಗೊಂಡು, ನಾನು ಬೇರೇನನ್ನೂ ಅಭ್ಯಾಸ ಮಾಡಲ್ಲ, ನನಗೆ ಬೇರೇನೂ ಬೇಕಾಗಿಲ್ಲ, ವಿವೇಕಾನಂದರ ಚಿಂತನೆಯನ್ನ ದಿನಕ್ಕೆ ಅರ್ಧ ಗಂಟೆ ಓದ್ತೀನಿ ಅಂತ ಹೇಳ್ತಾ ಇರಿ. ನಿಮ್ಮ ಮನಸ್ಸಿಗೆ ಸಿಗುವ ಆಹಾರ ಎಂತದ್ದು ಅಂತಂದ್ರೆ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಮನೋಬಲ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಏರುತ್ತಾ ಇದೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳ್ತಿದ್ದೀನಿ. ನಾನು ಯಾವುದನ್ನೋ ನಿಮ್ಮನ್ನು ಮೆಚ್ಚಿಸಬೇಕು ಅಂತ ಹೇಳ್ತಿಲ್ಲ. ನಾನು ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ದೃಢವಾದ ಮಾತುಗಳಲ್ಲಿ ಇದನ್ನು ಹೇಳ್ತಿದ್ದೀನಿ. ಈ ಎರಡು ಇಲ್ಲದೆ ಇರೋನಿಗೆ ವಿವೇಕಾನಂದರು ಹೇಳಿದ 3ನೇ ಬಲ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಾಮೀಜಿ ಹೇಳಿದ್ರು, ಆತ್ಮಬಲ ಗಟ್ಟಿ ಮಾಡ್ಕೊಳ್ರಯ್ಯ ಅಂತ. ನಂಗೆ ಬಹಳ ಜನ ಕೇಳ್ತಾರೆ, ಈ ಆತ್ಮಬಲ ಅಂದ್ರೆ ಹೆಂಗಿರುತ್ತೆ ಸರ್ ಅಂತ. ಇದು ಎಕ್ಸ್ಪ್ಲೈನ್ ಮಾಡೋದು ಬಹಳ ಕಷ್ಟ. ಆದ್ರೆ ಒಂದಂತೂ ಸತ್ಯ, ಒಂದು ಆತ್ಮಬಲ ಅಂತ ಇರುತ್ತೆ. ಹೆಂಗಿರುತ್ತೆ ಗೊತ್ತೇನು? ಈಗ ಮಧ್ಯಾಹ್ನ ಊಟ ಆದ್ಮೇಲೆ ಹೋಗಬೇಕು ಅಂತ ಅನ್ಸುತ್ತೆ ಇದನ್ನ ಬಿಟ್ಟು. ಆದ್ರೆ ಒಳಗೆ ಯಾರೋ ಹೇಳ್ತಿರ್ತಾರೆ, ಬೇಡ ಹೋಗ್ಬೇಡ, ಮಧ್ಯಾಹ್ನ ಏನೋ ಕೇಳಲಿಕ್ಕಿದ್ಯಾ, ಬಹಳ ಚೆನ್ನಾಗಿರುತ್ತೆ ಅಂತ ಒಳಗೆ ಹೇಳ್ತಿರ್ತಾರೆ. ಬಟ್ ನಮಗೇನಾಗುತ್ತೆ ಗೊತ್ತಾ? ಒಳಗೆ ಹೇಳೋ ತಲೆ ಮೇಲೆ ಒಂದು ಕೊಟ್ಟು, ಈಗ ತಾನೇ ಒಂದು ಫಿಲ್ಮ್ ಬಂದಿದೆ ಹೊಸದು, ನೋಡ್ಲಿಕ್ಕೆ ಹೋಗಲೇಬೇಕು ಅಂತ ನಾವು ಹೇಳ್ಬಿಡ್ತೀವಿ. ಈ ಒಳಗೆ ಹೇಳ್ತಿರುತ್ತಲ್ಲ, ಇದು ನಮ್ಮ ಆತ್ಮ ಮಾತಾಡ್ತಿರತ್ರಿ ನಮ್ಮ ಜೊತೆ. ಏನಾದ್ರೂ ಒಂದು ಸಣ್ಣ ತಪ್ಪು ಮಾಡಬೇಕಾದಾಗ, ಅಪ್ಪನಿಗೆ ಗೊತ್ತಾಗದೆ ಸಿಗರೇಟ್ ಸೇದಬೇಕಾದಾಗ, ಅಪ್ಪನಿಗೆ ಗೊತ್ತಾಗದೆ ಮೊಬೈಲ್ನಲ್ಲಿ ಏನೇನೋ ನೋಡಬೇಕಾದಾಗ ಒಂದು ಮಾತು ಹೇಳ್ತಿರುತ್ತೆ ಒಳಗಡೆ, ಬೇಡ ಕಣೋ, ಇದು ಕೆಟ್ಟದ್ದು ಕಣೋ, ಈ ವಯಸ್ಸಿನಲ್ಲ ಅಂತ ಹೇಳ್ತಿರುತ್ತೆ. ತಲೆ ಮೇಲೆ ಒಂದು ಪಟೀರ್ ಅಂತ ಕೊಟ್ಟು, ನನ್ನ ಫ್ರೆಂಡ್ ನೋಡ್ತಿದ್ದಾನೆ, ನಾನು ನೋಡಿದ್ರೆ ಏನು ತಪ್ಪು ಅಂತ. ನೀವೊಂದು 4 ಸಲ ಇದನ್ನು ಬಡೀರಿ, 5ನೇ ಸಲ ಇದು ನಿಮ್ಮ ಜೊತೆ ಮಾತಾಡೋದನ್ನು ಬಿಟ್ಟು ಬಿಡುತ್ತೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಯಾವತ್ತಿದು ನಮ್ಮ ಜೊತೆ ಮಾತಾಡೋದು ಬಿಟ್ಟು ಬಿಡುತ್ತೋ ಅವತ್ತು ಆತ್ಮಬಲ ಸತ್ತೋಗ್ಬಿಡುತ್ತೆ. ನೀವು ಜೀವನದಲ್ಲಿ ಏನನ್ನೂ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಲಂಚ ತಗೊಳ್ತಾರಲ್ಲ, ನೀವು ಬೇಕಿದ್ರೆ ಮಾತಾಡಿಸ್ ನೋಡಿ. ಲಂಚ ತಗೊಂಡು ಸಿಕ್ಕ ಜೈಲಲ್ಲಿ ಇರೋನು ಕೇಳಿ, ಅವನು 100% ಹೇಳ್ತಾನೆ, ಮೊದಲನೇ ಬಾರಿ ತಗೊಳ್ಬೇಕಾದ್ರೆ ನನಗೆ ಅನ್ನಿಸ್ತು ಸರ್ ತಗೊಳ್ಬಾರ್ದು ಅಂತ. ಆದರೆ ಏನು ಮಾಡಲಿ, ತಲೆ ಮೇಲೆ ಹೊಡೆದು ಸುಮ್ಮನೆ ಕೂರಿಸ್ದೆ, ಅದ್ರ ಪರಿಣಾಮ ಇವತ್ತಿಷ್ಟು ಹಾಳಾಗಿ ಹೋಗ್ಬಿಟ್ಟೆ ಅಂತ. ಸತ್ತೋಗಿರೋ ಆತ್ಮಬಲ
ಈಗ ಸ್ವಲ್ಪ ರಿವರ್ಸಿಗೆ ಬನ್ನಿ. ಮೊದಲು ದೇಹಕ್ಕೊಂದು ಶಕ್ತಿ ತುಂಬಿಕೊಳ್ಳಿ, ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ಆತ್ಮಬಲ ಗಟ್ಟಿ ಆಗಲಿ. ಎವರೆಸ್ಟ್ ಏನು, ಅದಕ್ಕಿಂತ ದೊಡ್ಡಗಿರೋ ಒಂದು, ಅದಕ್ಕಿಂತ ಎತ್ತರಕ್ಕಿರೋ ಒಂದು ಪರ್ವತವನ್ನು ನೀವು ಹತ್ತಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ನಿಮ್ಮ ಹೆಸರನ್ನು ಬದಲಾಯಿಸ್ಕೊಂಡ್ಬಿಡಿ. ನಿಮಗೆ ಈ 3 ಬಲ ಗಟ್ಟಿಯಾಗಿದ್ದರೆ ಜಗತ್ತಿನಲ್ಲಿ ಏನನ್ನು ಬೇಕಿದ್ರೂ ಸಾಧಿಸ್ಬೋದು. ಅದನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು. ಈಗ ಸ್ವಾಮಿ ವಿವೇಕಾನಂದರಿಗೆ ಬನ್ನಿ, ಅವರಿಗೇನಿತ್ತು? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಭಾರಿ ದೊಡ್ಡದಾಗಿತ್ತು ಅನ್ಕೊಂಡಿದ್ರೇನು? ಅವ್ರಿಗೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ದುಡ್ಡಿರ್ಲಿಲ್ಲ ರೀ ವಿವೇಕಾನಂದರಿಗೆ. ಬೇಡ್ಕೊಂಡು ಬಂದಿದ್ದು. ಬೇಡಿದ್ ಹೆಂಗೆ ಗೊತ್ತೇನು? ವಿವೇಕಾನಂದರ ಶಿಷ್ಯ ಇದ್ದ ಅಳಸಿಂಗ ಪೆರುಮಾಳ, ಅವನಿಗೆ ಬಹಳ ಹುಚ್ಚು, ನಮ್ಮ ಸ್ವಾಮೀಜಿನ ಅಮೆರಿಕಕ್ಕೆ ಕಳಿಸ್ಬೇಕು ಅಂತ. ದುಡ್ಡು ಬೇಡ್ಲಿಕ್ಕೆ ಅಂತ ಹೋದ. ಐ ಥಿಂಕ್ ನಾಟ್ ಮೋರ್ ದೆನ್ 600 or 700 rupees ಕಲೆಕ್ಟ್ ಆಗಿದ್ದು. 600-700 ರೂಪಾಯಿ ಕಲೆಕ್ಟ್ ಆಯ್ತು, ಲೆಸ್ ದೆನ್ 1000 rupees. ಸ್ವಾಮೀಜಿ ಅದನ್ನು ನೋಡ್ತಾರೆ, 1000 ರೂಪಾಯಲ್ಲಿ ಅಮೆರಿಕಕ್ಕೆ ಹೋಗ್ಬೇಕಾ? ಬಹುಶಃ ಜಗನ್ಮಾತೆಗೆ ನಾನು ಹೋಗಬೇಕು ಅಂತ ಇಷ್ಟ ಇಲ್ಲ ಅನ್ಸುತ್ತೆ. ಆ ದುಡ್ಡಿನಲ್ಲಿ ಏನ್ ಮಾಡ್ಬೋದು ಗೊತ್ತಾ? ಯಾವ್ದಾದ್ರು ಒಂದು ನೋಕಿಯಾ ಮೊಬೈಲ್ ತಗೊಂಬ ಅನ್ಬೋದಿತ್ತೇನೋ ಅವ್ರು ಇದ್ದಿದ್ರೆ. ಸ್ವಾಮೀಜಿ ಹೇಳಿದ್ರು, ಈ ದುಡ್ಡನ್ನು ತಗೊಂಡು ಹೋಗಿ ಬಡವರಿಗೆ ಹಂಚಿಬಿಡಪ್ಪ ಅಂದ್ರು ಸ್ವಾಮೀಜಿ. ಏನ್ ದೊಡ್ಡ ಮನಸ್ಸರಿ ಪುಣ್ಯಾತ್ಮರದ್ದು. ಆ ದುಡ್ಡನ್ನು ಬಡವರಿಗೆ ಹಂಚಲಾಯ್ತು. ಸ್ವಾಮೀಜಿ ಅನ್ಕೊಂಡ್ರು, ಯಾವತ್ತು ಹೋಗಬೇಕು ಅಂತ ಭಗವಂತನ ಇಚ್ಛೆ ಆಗುತ್ತೋ ಅವತ್ ನಾನು ತಂತಾನೆ ಹೋಗ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತಂದ್ರು ಸ್ವಾಮೀಜಿ. ಅದಕ್ಕೆ ತಕ್ಕಂತೆ ಭಗವದ್ ಇಚ್ಛೆ ಆಗತ್ತಲ್ಲ, ನೀವೊಂದ್ಸಲ ಸರೆಂಡರ್ ಆಗ್ಬಿಡಿ ಭಗವಂತನಿಗೆ. ಅದೆಂತ ಅದ್ಭುತವಾದ ಶಕ್ತಿಯನ್ನು ಹರಿಸುತ್ತೆ ಅಂತಂದ್ರೆ ನಿಮಗೆ ಗೊತ್ತಿಲ್ಲದಂತೆ ಎಲ್ಲವನ್ನೂ ಭಗವಂತ ಮಾಡ್ತಾನೆ. ಎಲ್ಲಿವರೆಗೂ ನಾವು ಮಾಡ್ತಿರ್ತೀವೋ ಅಲ್ಲಿವರೆಗೂ ಏನೂ ಆಗಲ್ಲ. ಆದ್ರೆ ಯಾವತ್ತು ಭಗವಂತ ತಾನೇ ಮಾಡ್ತಾನಲ್ಲ, ಅದ್ಭುತವಾದ ಶಕ್ತಿ ಹರಿಯುತ್ತೆ. ಸ್ವಾಮಿ ವಿವೇಕಾನಂದರನ್ನ ಖೇತ್ರಿ ಮಹಾರಾಜರು ಮಂತ್ರಿ ಬಂದು ಭೇಟಿ ಮಾಡ್ದ. ಸ್ವಾಮೀಜಿ, ನಮ್ಮ ಮಹಾರಾಜರಿಗೆ ನೀವು ಆಶೀರ್ವಾದ ಮಾಡಿ ಹೋದ್ಮೇಲೆ ಗಂಡು ಮಗು ಆಗಿದೆ, ನಾಮಕರಣಕ್ಕೆ ನೀವೇ ಬರ್ಬೇಕಂತೆ ಬನ್ನಿ ಇಂದ. ಸ್ವಾಮೀಜಿ ಅಂದ್ರು, ಅಮೆರಿಕಕ್ಕೆ ಹೋಗ್ಬೇಕು ಅಂತ ದುಡ್ಡು ಕಲೆಕ್ಟ್ ಮಾಡ್ತಿದ್ದೀನಿ, ಮಹಾರಾಜರಿಗೆ ಮಗು ಆಗಿದೆ ಅಂತ ಅಲ್ಲಿವರೆಗೂ ಬರ್ಬೇಕಂತ. ಬರಲ್ಲ, ಹೋಗು ಅಂದ್ರು. ಖೇತ್ರಿ ಮಹಾರಾಜರು ಮಂತ್ರಿ ಏನಂತಾನೆ ಗೊತ್ತಾ? ಏನ್ ಸ್ವಾಮೀಜಿ ನೀವು ಇಲ್ಲಿಂದ ಹೋದ್ರೆ ಒಬ್ಬ ಆರ್ಡಿನರಿ ಸಾಧ್ಯವಾಗಿ ಹೋಗ್ತೀರಾ? ನೀವು ನಮ್ಮ ಖೇತ್ರಿ ರಾಜ್ಯಕ್ಕೆ ಬನ್ನಿ, ನಮ್ಮ ಮಹಾರಾಜರು ನಿಮ್ಮನ್ನು ಕಳಿಸ್ಕೊಡ್ತಾರೆ, ನಮ್ಮ ರಾಜರ ರಾಜ ಗುರುಗಳಾಗಿ ನೀವು ಅಮೆರಿಕಕ್ಕೆ ಹೋಗ್ತೀರಾ, ಬನ್ನಿ ಸ್ವಾಮೀಜಿ ಅಂತ ಅವ್ನು ಕರ್ಕೊಂಡು ಹೋಗಿ ಸ್ವಾಮೀಜಿನ ವಿದೇಶಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡ್ದ. ಸ್ವಾಮೀಜಿ ಅಬ್ಬೆ ಪಾರೆಯಾಗಿ ಯಾರೂ ಗತಿ ಇಲ್ಲದೆ ಹೋಗಬೇಕಿದ್ದ ಸ್ವಾಮೀಜಿ ಭಗವಂತನ ಕೃಪೆಯಿಂದಾಗಿ ಫಸ್ಟ್ ಕ್ಲಾಸ್ ಟಿಕೆಟ್ ಕೈಯಲ್ಲಿ ಹಿಡ್ಕೊಂಡು ಬೇಕಾಗಿರುವಂಥ ಚೆಕ್ಗಳನ್ನೆಲ್ಲ ಹಿಡ್ಕೊಂಡು ಅಲ್ಲಿ ಖರ್ಚಿಗೆ ಬೇಕಾಗಿರುವಷ್ಟು ಹಣವನ್ನು ತಗೊಂಡು ಹೊರಡಬೇಕಾದ ಸ್ಥಿತಿ ಬಂತಲ್ಲ. ಯೋಚನೆ ಮಾಡ್ರಿ, ಆತ್ಮಬಲ ಎಷ್ಟು ಗಟ್ಟಿಯಾಗಿದ್ದಿರ್ಬೋದು ಆ ಮನುಷ್ಯನದ್ದು. ಈ ತಾಕತ್ತನ್ನು ಫೀಲ್ ಮಾಡಿ ಯಾವಾಗಲಾದ್ರು. ಈ ತಾಕತ್ ಎಂಥದ್ದಿತ್ತು ಅಂದ್ರೆ ತುಂಬಾ ತಮಾಷೆ ಪ್ರಸಂಗ ಅದು. ನಾನು ಬಹಳ ಬಾರಿ ನೆನಪಿಸ್ಕೊಂಡು ತಮಾಷೆ ಅನುಭವಿಸ್ತಿರ್ತೀನಿ. ಸ್ವಾಮಿ ವಿವೇಕಾನಂದರು ಆ ಮಗುವಿನ ನಾಮಕರಣಕ್ಕೆ ಹೋಗಿದ್ರು, ಖೇತ್ರಿ ಮಹಾರಾಜನ ಮಗುವಿನ ನಾಮಕರಣಕ್ಕೆ. ಆ ನಾಮಕರಣಕ್ಕೆ ಹೋಗಿದ್ದ ಸ್ವಾಮಿ ವಿವೇಕಾನಂದರು ಮಗುವಿನ ನಾಮಕರಣ ಎಲ್ಲ ಮುಗೀತು. ಖೇತ್ರಿ ಮಹಾರಾಜ ಬಂದ. ತುಂಬಾ ದೊಡ್ಡ ಮಹಾತ್ಮ ಆತ. ನನಗೊಂದು 3-4 ಜನರನ್ನ ಕಂಡೆ ಜೀವನದಲ್ಲಿ ಯಾವಾಗಲೂ ಹೊಟ್ಟೆ ಉರಿ ಇದೆ. ಒಂದು ಖೇತ್ರಿಯ ಮಹಾರಾಜ, 2ನೇದು ಅಳಸಿಂಗ್ ಪೆರುಮಾಳ, 3ನೇದು ಈ ಸೋದರಿ ನಿವೇದಿತಾ. ಎಷ್ಟು ಹೊಟ್ಟೆ ಉರಿ ಅಂದ್ರೆ ವಿವೇಕಾನಂದರನ್ನ ನಾವೆಲ್ಲ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ವಿವೇಕಾನಂದರ ಹೃದಯದಲ್ಲಿ ಈ 3-4 ಜನ ಇದ್ರು. ಏನ್ ಪುಣ್ಯವಂತರು ಇರ್ಬೇಕು ಅವರು ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ. ನಂಗೆ ತುಂಬಾ ಹೊಟ್ಟೆ ಉರಿ ಅವರನ್ನು ಕಂಡ್ರೆ. ಖೇತ್ರಿಯ ಮಹಾರಾಜ ವಿವೇಕಾನಂದರ ಕಾಲ್ಬುಡದಲ್ಲಿ ಕೂತ್ಕೊಂಡು ಹೇಳಿದ್ದಂತೆ, ಸ್ವಾಮೀಜಿ ನೀವು ವಿದೇಶಕ್ಕೆ ಹೋಗ್ತಿದ್ದೀರಿ, ಈ ದೇಶದಲ್ಲಂತೂ ಇಷ್ಟ ಬಂದ್ ಹೆಸರಿಟ್ಕೊಂಡು ತಿರುಗಾಡಿದ್ರಿ, ಇಲ್ಲೇ ಹುಡುಕೋದು ಕಷ್ಟ ನಿಮ್ಮನ್ನ. ಇನ್ನು ವಿದೇಶಕ್ಕೆ ಹೋದ್ಮೇಲೆ ನಿಮ್ಗೆ ಇಷ್ಟ ಬಂದ್ ಹೆಸರಿಟ್ಕೊಂಡ್ರೆ ಹುಡುಕೋದು ಹೆಂಗೆ? ಅದಕ್ಕೆ ನಾನೊಂದು ಹೆಸರು ಕೊಡ್ತೀನಿ, ಇದನ್ನೇ ಇಟ್ಕೊಳ್ಳಿ ಎಂದ. ಏನ್ ಪುಣ್ಯವಂತ ಅವನು. ಸ್ವಾಮೀಜಿಗೊಂದು ನಾಮಕರಣ. ಅಲ್ಲಿವರೆಗೂ ಸ್ವಾಮೀಜಿ ಹೆಸರು ವಿವಿದೇಶಾನಂದ ಅಂತ ಇತ್ತು, ಮತ್ತೇನೋ ಸ್ವಾಮಿ ಏನೇನೋ ಹೆಸರಿತ್ತು. ಸ್ವಾಮಿ ವಿವೇಕಾನಂದರಿಗೆ ಆತ ನಿಮ್ಮ ಹೆಸರು ಇನ್ ಮುಂದೆ ವಿವೇಕಾನಂದ ಅಂತ ಇರ್ಲಿ ಅಂತ ಹೆಸರು ಕೊಟ್ಟು ಕಳಿಸ್ದ. ಪುಣ್ಯಾತ್ಮ ಆ ಮನುಷ್ಯ. ಅದಕ್ಕೆ ನಾನು ತಮಾಷೆ ಮಾಡ್ತಿರ್ತೀನಿ, ಅವನ ಮಗನ ನಾಮಕರಣಕ್ಕೆ ಅಂತ ಹೋದ್ರು, ಆ ಪುಣ್ಯಾತ್ಮ ಇವರಿಗೆ ಒಂದು ನಾಮಕರಣ ಮಾಡಿ ಕಳಿಸ್ಕೊಟ್ಟ ಅಂತ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದ್ರು. ಅಮೆರಿಕಾದ ನೆಲದ ಮೇಲೆ ನಿಂತುಕೊಂಡಿದ್ದಾರೆ. ಯಾವತ್ತು ಇಂಗ್ಲಿಷ್ ಆಡಿಯನ್ಸ್ ಅನ್ನ ಎದುರಿಸಿ ಅವ್ರಿಗೆ ಗೊತ್ತಿಲ್ಲ. ಒಂದು 3-4 ಜನರನ್ನು ಮಾತ್ರ ಮಾತನಾಡಿಸಿ ಗೊತ್ತು. ಮಧ್ಯ ಮಧ್ಯದಲ್ಲಿ ಬರ್ತಾರೆ, ಅಲ್ಲಲ್ಲಿ ಏನೋ ಟೆಸ್ಟ್ ಮಾಡ್ಲಿಕ್ಕೆ ಕೆಲವರು ಪ್ರಶ್ನೆ ಕೇಳಿದ್ದಾರೆ. ಕೆಲವರು ಅವರು ದೊಡ್ಡ ಆಡಿಯನ್ಸಿಗೆ ಮಾತನಾಡಬೇಕಾದ್ರೆ ಒಂದು 4 ಜನ ಇಂಗ್ಲಿಷರು ಕೂತಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಯಾವುದೋ ಒಂದು ಅಮೆರಿಕನ್ ಲ್ಯಾಂಡ್ ಅಲ್ಲಿ ಇಳಿದು ಅಲ್ಲಿನ ಜನರನ್ನು ಅನುಭವಿಸಬೇಕಲ್ಲ ಈ ಮನುಷ್ಯನಿಗೆ. ಭಗವಂತ ಎಂತ ಟ್ರೈನಿಂಗ್ ಕೊಟ್ಟ ಗೊತ್ತಾ? 2 ತಿಂಗಳು ಮುಂಚೆ ಕಳಿಸ್ಕೊಟ್ಟ ಅವರಿಗೆ. ಬಹುಶಃ ಅವ್ರಿಗೆ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದ 2 ದಿನದ ಮುಂಚೆ ಕಳಿಸ್ಕೊಟ್ಟಿದ್ರೆ ಇಷ್ಟೆಲ್ಲ ಅನುಭವ ಆಗ್ತಿರ್ಲಿಲ್ಲ. ಸ್ವಾಮೀಜಿಗೆ 2 ತಿಂಗಳು ಮುಂಚೆ ಕಳಿಸ್ಕೊಟ್ಟು ಸ್ವಾಮೀಜಿಗೆ ಅಲ್ಲಿನ ಜನರ ಅನುಭವವನ್ನು ಗಳಿಸಿಕೊಟ್ಟ. ಸ್ವಾಮೀಜಿ ಅಲ್ಲಿನ ಜನರ ನರನಾಡಿ ಅಳುತ್ಕೊಂಡ ನಂತರ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ವಾ, ನಾನು ಇಷ್ಟು ದಿನ ನನ್ನ ಭಾರತವನ್ನ ವೀಕ್ ಅಂತ ತಿಳ್ಕೊಂಡಿದ್ದೆ, ಇಲ್ಲಿಗೆ ಬಂದ ಮೇಲೆ ಗೊತ್ತಾಗ್ತಿದೆ ನನ್ನ ಭಾರತ ಎಷ್ಟು ಶ್ರೇಷ್ಠ ಅಂತ. ಸ್ವಾಮಿ ವಿವೇಕಾನಂದರು 2 ತಿಂಗಳ ನಂತರ ಒಂದು ಫೀಲ್ ಬಂತಲ್ಲ ಅವ್ರಿಗೆ. ಆ ಫೀಲ್ ಎಷ್ಟು ಶಕ್ತಿ ತುಂಬಿತು ಅಂತಂದ್ರೆ, ಅವ್ರು ಮಾತನಾಡ್ಲಿಕ್ಕೆ ನಿಂತಾಗ ವಿವೇಕಾನಂದರಾಗಿ ಮಾತನಾಡ್ಲಿಲ್ಲ, ಫ್ರೆಂಚ್
ಅಂಡರ್ಲೈನ್ ಮಾಡ್ಕೊಳ್ಳಿ, ಸ್ವಾಮೀಜಿ ಮಾತಾಡಬೇಕಾದಾಗ ಭಾರತವೇ ಮಾತಾಡದಂತೆ ಇತ್ತು. ಸಾಕ್ಷಾತ್ ಭಾರತ ಮಾತಾಡ್ತಿತ್ರಿ. ಆ ಥರದೊಂದು ಅದ್ಭುತವಾದ ಪ್ರಸಂಗ ನಿರ್ಮಾಣ ಆಗಿತ್ತಲ್ಲ. ಹಿಂಗಾಗಿ ಸ್ವಾಮೀಜಿ ಮಾತಾಡಬೇಕಾದ್ರೆ ಜನ ಚಪ್ಪಾಳೆ ತಟ್ತಿದ್ರು. ನಿಮ್ಗೆ ಗೊತ್ತಿರಲಿ, ವಿವೇಕಾನಂದರ ಖ್ಯಾತಿ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಬಹುಶಃ ಕಳೆದ ಕೆಲವು ವರ್ಷಗಳ ಹಿಂದೆ ಈ ನಮ್ಮ ಚಿಕಾಗೋ ಸಹೋದರ ಸಮ್ಮೇಳನಕ್ಕೆ 100 ವರ್ಷ ಆಗಿದ್ದಾಗ ನಮ್ಮ ಒಬ್ರು ಶ್ರೇಷ್ಠ ವ್ಯಕ್ತಿ, ಕರ್ನಾಟಕದ ಭಾರತದ ಒಬ್ಬ ಶ್ರೇಷ್ಠ ವ್ಯಕ್ತಿ ಶ್ರೀಲಂಕಾಕ್ಕೆ ಹೋಗಿದ್ರು. ಅಲ್ಲಿನ ಒಬ್ರು ಬೌದ್ಧ ಪಾದ್ರಿ ಹೇಳಿದ್ರಂತೆ, ಬೌದ್ಧ ಸನ್ಯಾಸಿ ಹೇಳಿದ್ರಂತೆ, ನಿಮ್ ವಿವೇಕಾನಂದರ ಏನಾದ್ರೂ ಅವತ್ತು ಬರದೇ ಹೋಗಿದ್ದಿದ್ರೆ ಜಗತ್ನಲ್ಲಿ ಅಷ್ಟು ಫೇಮಸ್ ಆಗ್ತಿದ್ ನಮ್ಮ ಸನ್ಯಾಸಿಗಳು. ವಿವೇಕಾನಂದರು ಒಂದು ಬಂದ್ಬಿಟ್ಟು ನಮ್ಮ ಸನ್ಯಾಸಿ ಸೂರ್ಯನ ಮುಂದೆ ಮೋಡ ಬಂದಂಗೆ ಆಗ್ಬಿಡ್ತು ಅಂತ ಅವ್ರು ಬೇಜಾರು ಮಾಡ್ಕೊಳ್ತಿದ್ರಂತೆ. ನಿಮ್ಗೆ ಗೊತ್ತಿರಲಿ, ವಿವೇಕಾನಂದರ ಕೆಪಾಸಿಟಿ ಎಂತದಿತ್ತು ಅಂತಂದ್ರೆ, ವಿವೇಕಾನಂದರು ಭಾಷಣ ಮುಗಿಸಿ ಬಂದ ನಂತರ ಅಮೆರಿಕಾದ ಪತ್ರಿಕೆಗಳು ಬರೆದವು, ನಾವು ನಮಗ್ ಗೊತ್ತಿಲ್ಲದಂತೆ ಭಾರತೀಯರನ್ನ ಕನ್ವರ್ಟ್ ಮಾಡಲಿಕ್ಕೆ, ಭಾರತೀಯರನ್ನ ಮತಾಂತರಿಸಲಿಕ್ಕೆ, ಅನಾಗರಿಕರಾದ ಭಾರತೀಯರನ್ನ ಚೇಂಜ್ ಮಾಡಲಿಕ್ಕೆ ದುಡ್ಡು ಕೊಟ್ಟು ನಾವಿಲ್ಲಿಂದ ವ್ಯಕ್ತಿಗಳನ್ನ ಕಳಿಸ್ಕೊಡ್ತೀವಿ, ಮಿಷನರಿಗಳನ್ನ ಕಳಿಸ್ಕೊಡ್ತೀವಿ. ಆದರೆ ವಾಸ್ತವವಾಗಿ ವಿವೇಕಾನಂದರಂತ ಮಿಷನರಿಗಳನ್ನ ನಮ್ಮನ್ನು ಕನ್ವರ್ಟ್ ಮಾಡಪ್ಪ ಅಂತ ಇಲ್ಲಿ ಕರ್ಕೊಂಬಂದು ನಾವು ಕೇಳ್ಕೊಳ್ಬೇಕು ಅಂತ ಅಮೆರಿಕಾದ ಪತ್ರಿಕೆಗಳು ಬರೆದವು ಅಂತಂದ್ರೆ ಈ ಮನುಷ್ಯನಿಗೆ ಸಿಕ್ಕ ಗೌರವ ಎಂಥದ್ದಿತ್ತು ಅಂತ. ಯಾಕೆ ಇಷ್ಟನ್ನು ಹೇಳ್ತಿದ್ದೀನಿ ಗೊತ್ತೇನು? ಈ ಗೌರವದ 1% ನಮಗೆ ನಿಮಗೆ ಏನಾದರೂ ಇವತ್ತು ಕೊಟ್ಟುಬಿಟ್ರೆ, 1% ನಮಗೆ ನಿಮಗೆ ಕೊಟ್ಟುಬಿಟ್ರೆ ಇದು ಜೀರ್ಣ ಆಗದೆ ಅಜೀರ್ಣವಾಗಿಯೇ ಸತ್ತೋಗ್ಬಿಡ್ತೀವಿ ನಾವು. ಆ ಗೌರವದ 1% ಅಜೀರ್ಣ ಆಗುತ್ತೆ ನಮಗೆ. ಆದರೆ ಆ ಗೌರವದ ತುದಿಯಲ್ಲಿ ನಿಂತ್ಕೊಂಡು ಈ ಮನುಷ್ಯ ಭಾರತದ ಬಗ್ಗೆ ಆಡುವ ಮಾತುಗಳಿದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಕಣ್ರಿ. ವಿವೇಕಾನಂದರು ಬರೀ ಸೆಪ್ಟೆಂಬರ್ 11 ಭಾಷಣ ಮಾಡಿ ಸುಮ್ಮನೆ ಆಗಿದ್ದಿದ್ರೆ ನನಗೇನು ಬಹಳ ವಿಶೇಷ ಅನ್ನಿಸ್ತಿರ್ಲಿಲ್ಲ. ಆದರೆ ವಿವೇಕಾನಂದರು ಆ ಉತ್ತುಂಗದಲ್ಲಿ ನಿಂತ್ಕೊಂಡು ಈ ಭಾರತವನ್ನು ಪ್ರೀತಿಸುವ ರೀತಿ ಇದೆಯಲ್ಲ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಿತ್ರರೇ. ಸ್ವಾಮೀಜಿನ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಸ್ವಾಮೀಜಿ 4 ವರ್ಷ ಶ್ರೀಮಂತ ರಾಷ್ಟ್ರದಲ್ಲಿ ತಿರುಗಾಡಿದಿರಿ, ಮತ್ತೆ ನಿಮ್ಮ ದರಿದ್ರ ಭಾರತಕ್ಕೆ ಹೋಗ್ತಾ ಇದ್ದೀರಿ, ಏನನ್ಸುತ್ತೆ? ಸ್ವಾಮೀಜಿ ಏನಂತಾರೆ ಗೊತ್ತಾ? ಹೌದಪ್ಪ, 4 ವರ್ಷ ನಿಮ್ಮ ಭೋಗ ಭೂಮಿಯಲ್ಲಿ ತಿರುಗಾಡದೆ ಭಾರತದಿಂದ ಹೊರಟಾಗ ನನ್ನ ಭಾರತವನ್ನ ಪೂಜ್ಯ ಭಾರತ ಅಂತ ತಿಳ್ಕೊಂಡಿದ್ದೆ. ಆದರೆ 4 ವರ್ಷ ನಿಮ್ಮ ಭೋಗ ಭೂಮಿಯಲ್ಲಿ ತಿರುಗಾಡಿದ ಮೇಲೆ ನನಗೆ ಇವತ್ತು ಖಾತ್ರಿಯಾಗಿದೆ, ನನ್ನ ಭಾರತದ ಮಣ್ಣಿನ ಕಣಕಣ ಪವಿತ್ರ, ನನ್ನ ಭಾರತದ ಗಾಳಿ ಪವಿತ್ರ, ನನ್ನ ಭಾರತದ ನೀರು ಪವಿತ್ರ, ನನ್ನ ಪಾಲಿಗೆ ತೀರ್ಥಕ್ಷೇತ್ರ ಅದು ನನ್ನ ಭಾರತ ಮಾತ್ರ ಅಂತ ಆ ನೆಲದಲ್ಲಿ ನಿಂತ್ಕೊಂಡು ಈ ಪುಣ್ಯಾತ್ಮ ಮಾತಾಡ್ಬೋದಾದ್ರೆ ಏನು ಅಪಾರವಾದ ಭಕ್ತಿ ಇರ್ಬೋದು ಅಂತ ಯೋಚನೆ ಮಾಡಿ ಮಿತ್ರರೇ. ಅದೇ ನೆಲದಲ್ಲಿ ನಾವಿದ್ದೀವಿ, ನನಗೆ ಅದೇ ಖುಷಿ ಇರೋದು. ವಿವೇಕಾನಂದರು ಹುಟ್ಟಿದ ನಾಡಿನಲ್ಲಿ ನಾವಿದ್ದೀವಲ್ಲ ಅನ್ನುವಂಥ ಈ ಭಾಗ್ಯವನ್ನು ನೀವ್ಯಾವತ್ತೂ ಸ್ಮರಿಸ್ಕೊಳ್ಬೇಕು. ಬರೀ ಹುಟ್ಟಿದ್ದಕ್ಕೆ ಖುಷಿ ಆಗಲಿಲ್ಲ, ಹೀಗೆ ಹುಟ್ಟೋದ್ರಲ್ಲಿ ನಂದೂ ಸಾಧನೆ ಇಲ್ಲ, ನಿಮ್ದೂ ಸಾಧನೆ ಇಲ್ಲ. ಈ ಹುಟ್ಟಿದ ನಂತರ ನಾವು ಏನು ಮಾಡ್ತೀವಲ್ಲ ಈ ರಾಷ್ಟ್ರಕ್ಕೆ, ಅದು ನಂದು ಮತ್ತು ನಿಮ್ಮ ಸಾಧನೆ. ನಮ್ಮ ಬದುಕನ್ನು ಒಂದು ಶ್ರೇಷ್ಠ ಆದರ್ಶಕ್ಕೋಸ್ಕರ ಅರ್ಪಿಸ್ಕೊಳ್ಬೇಕು. ದುಡ್ಡು ಮಾಡೋದು ಒಂದು ಶ್ರೇಷ್ಠ ಆದರ್ಶ ಅಂತ ನೀವು ಭಾವಿಸಿದ್ರೆ ಅದಕ್ಕಿಂತಲೂ ಸಾಮಾನ್ಯವಾದ ಕನಿಷ್ಠವಾದ ಆದರ್ಶ ಮತ್ತೊಂದಿಲ್ಲ. ವಿದುರ ನೀತಿ ಓದಿದ್ರೆ ವಿದುರ ನೀತಿಯಲ್ಲಿ ವಿದುರ ಹೇಳ್ತಾನೆ, ಅತ್ಯಂತ ಕನಿಷ್ಠವಾದ ಶಕ್ತಿ, ಅತ್ಯಂತ ಕನಿಷ್ಠವಾಗಿ ಏನಕ್ಕೂ ಬಳಕೆಯಾಗದ ಶಕ್ತಿ ಅಂತಿದ್ರೆ ಅದು ಹಣಬಲ ಅಂತ. ಹಣಬಲಕ್ಕಿಂತ ನೆಕ್ಸ್ಟ್ ಕನಿಷ್ಠವಾದ ಶಕ್ತಿ ದೇಹಬಲ ಅಂತೆ. ಕೆಲವು ರೌಡಿಗಳಿರ್ತಾರೆ, ಅವರೊಂದು 28-30 ವರ್ಷದವರೆಗೂ ನೋಡ್ಬೇಕು ಏನ್ ತಾಕತ್ತು. 40-45 ಆಗ್ತಿದ್ದಂತೆ ಹೆಂಗ್ ಬಿದ್ದಿರ್ತಾನೆ ಅಂದ್ರೆ ಪಕ್ಕದಲ್ಲಿ ನಾಯಿ ಮರಿ ತರ ಬಿದ್ದಿರ್ತಾರೆ. ಅವರಿಗೆ ವೇಟೇಜೇ ಇರಲ್ಲ, ಅವ್ರ ದೇಹಬಲ ಅಷ್ಟಿತ್ತು, ಯಾರೂ ಕೇರ್ ಮಾಡೋರಿಲ್ಲ. ಕೆಲವ್ರ ಹತ್ರ ದುಡ್ಡಿರುತ್ತೆ, ಸಿಕ್ಕಾಪಟ್ಟೆ ದುಡ್ದಿಟ್ಟಿರ್ತಾನೆ, ಆದ್ರೆ ಅವನ್ ಮಗ ಬರ್ತಾನೆ, ದುಡ್ದವನ್ ತಗೊಂಡೋಗಿ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ತಗೊಂಡೋಗಿ ಸೇರಿಸ್ಬಿಟ್ರೆ ಅಲ್ಲಿ ಕೇಳೋರಿಲ್ಲ. ಅವನು ದುಡಿದ ನೋಟಿಗೆ ಬೆಲೆ ಇಲ್ಲ, ಅವನು ಗಳಿಸಿದ ದೈಹಿಕ ಶಕ್ತಿಗೆ ಬೆಲೆ ಇಲ್ಲ, ಆದರೆ ಉಳಿಸಿಕೊಂಡ ಆತ್ಮಶಕ್ತಿ ಮಾತ್ರ ಅತ್ಯಂತ ಶ್ರೇಷ್ಠ ಅಂತ ವಿದುರ ಹೇಳ್ತಾನಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಇವತ್ತು ತಾರುಣ್ಯ ಉಳಿಸ್ಕೊಳ್ಬೇಕಾಗಿರೋದು ಈ ಆತ್ಮಶಕ್ತಿಯನ್ನ, ಒಳಗಿರುವಂತ ಇಚ್ಛಾಶಕ್ತಿಯನ್ನ ಗಟ್ಟಿ ಮಾಡ್ಕೊಳ್ರಿ. ಹೆಂಗೆ ಇಚ್ಛಾಶಕ್ತಿನ ಗಟ್ಟಿ ಮಾಡ್ಕೊಳ್ಳೋದು? ಸ್ವಲ್ಪ ಬೇರೆಯವರಿಗೋಸ್ಕರ ಬದುಕೋದ್ರ ಮೂಲಕ ನಮ್ಮ ಇಚ್ಛಾಶಕ್ತಿ ಅಪಾರವಾಗಿ ಗಟ್ಟಿಯಾಗುತ್ತೆ. ನೀವೇನು ಆಧ್ಯಾತ್ಮಕ್ಕೆ ಪ್ರವಚನಕ್ಕೆ ಹೋಗಿ ಕೂತ್ಕೋಬೇಕು ಅಂತಿಲ್ಲ. ಯಾವಾಗಲಾದರೂ ಅವಕಾಶ ಸಿಕ್ಕಾಗ ಯಾರ್ದಾದ್ರೂ ಕಣ್ಣಲ್ಲಿ ನೀರಿದ್ರೆ ಈ ನೀರನ್ನು ಒರೆಸುವಂತ ಒಂದು ಪ್ರಯತ್ನ ಮಾಡ್ತೀರಲ್ಲ, ಅಲ್ಲಿ ನಿಮಗೊಂದು ಶ್ರೇಷ್ಠ ಆತ್ಮಬಲ ವೃದ್ಧಿಯಾಗೋದನ್ನ ನೀವು ಕಣ್ಣಾರೆ ಕಾಣ್ತೀರಿ. ನೀವು ಎಲ್ಲಿವರೆಗೂ ನನಗಿರೋ ಸಮಸ್ಯೆನೇ ದೊಡ್ಡದು ಅಂತ ಭಾವಿಸ್ತಿರ್ತೀರೋ ಅಲ್ಲಿವರೆಗೂ ಚಿಕ್ಕದಾಗ್ತಾ ಹೋಗ್ತೀರಿ. ಯಾವಾಗ ಬೇರೆಯವರ ಸಮಸ್ಯೆಗಳನ್ನು ಅಪ್ಪಿಕೊಳ್ಳಿಕ್ಕೆ ಶುರು ಮಾಡ್ತೀರೋ ಆಗ ನಿಮ್ಗೆ ಅನ್ಸುತ್ತೆ, ಭಗವಂತ ನನ್ನನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾನಪ್ಪ ಅಂತ. ನಮ್ಮ ದುರ್ದೈವ, ನಾವು ಬೇರೆಯವ್ರ ಸಮಸ್ಯೆ ಯಾವತ್ತೂ ನೋಡಲೇ ಇಲ್ಲ. ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ಒಬ್ಬ ಹುಡುಗ ಹೋಗಿ ಸ್ವಾಮೀಜಿನ ಕೇಳ್ತಾನೆ, ಸ್ವಾಮೀಜಿ ನಾನು ರೂಮ್ ಒಳಗೆ ಕೂತ್ಕೊಂಡು ಕಿಟಕಿ ಬಾಗಿಲು ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀನಿ, ಎಷ್ಟೊತ್ತಾದರೂ ಕಾನ್ಸಂಟ್ರೇಷನ್ ಬರದೇ ಇಲ್ವಲ್ಲ. ಸ್ವಾಮೀಜಿ ಅಂದ್ರು, ನೀನು ಧ್ಯಾನ ಮಾಡೋ ಸ್ಟೈಲೇ ಸರಿ ಇಲ್ಲ. ಮೊದಲು ಕಿಟಕಿ ಬಾಗಿಲು ತೆಗಿ, ಹೊರಗಡೆ ಜನ ಕಣ್ಣೀರಿಡ್ತಿದ್ದಾರಲ್ಲ ಅವರು ನೋಡು, ಆಮೇಲೆ ಮೇನ್ ಡೋರ್ ಓಪನ್ ಮಾಡಿ
ಅವ್ರ ಕಣ್ಣೀರು ಒರೆಸು, ಅಲ್ಲಿ ನಿನ್ನ ಕಾನ್ಸಂಟ್ರೇಷನ್ ಬರುತ್ತೆ, ಅದು ನಿನ್ನ ನಿಜವಾದ ಧ್ಯಾನ ಆಗತ್ತೆ ಅಂತ ಸ್ವಾಮೀಜಿ ಒಂದು ಧ್ಯಾನದ ಪರಿಕಲ್ಪನೆ ಕೊಟ್ರಲ್ಲ. ಎಷ್ಟು ಚೆನ್ನಾಗಿದೆ ಧ್ಯಾನ. ಸ್ವಾಮೀಜಿ ಒಂದು ಸೂತ್ರ ಕೊಟ್ರು. ಈ ಸೂತ್ರ ಏನ್ ಗೊತ್ತೇನು? ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಚ. ಆತ್ಮ ಮೋಕ್ಷ ಬೇಕು ಅಂದ್ರೆ ಜಗತ್ತಿನ ಹಿತವೂ ಜೊತೆಯಲ್ಲೇ ಹೋಗಬೇಕು, ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಅಂತ. ಇದು ಭಾರತ ಜಗತ್ತಿಗೆ ಕೊಟ್ಟಂತ ಶ್ರೇಷ್ಠ ಮಂತ್ರ. ಯಾವತ್ತು ನನ್ನ ಅಕ್ಕಪಕ್ಕದ ಮನೆಯವರು ಕಣ್ಣೀರು ಸುರಿಸ್ಕೊಂಡು ಬದುಕಿದ್ದಾರೋ ಅವತ್ತು ನಿಮಗೆ ಬದುಕುವ ಯಾವ ಹಕ್ಕು ಇಲ್ಲ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅವರದೇ ಮಾತು ಹೇಳೋದಾದ್ರೆ, ಐ ಕಾಲ್ ಯು ಅ ಟ್ರೈಟರ್ ಅಂತಾರೆ. ನಿಮ್ಮನ್ನು ದ್ರೋಹಿ ಅಂತ ಕರಿತೀನಿ. ಪಕ್ಕದ ಮನೆಯವರು ಹೊಟ್ಟೆಗೆ ಹಿಟ್ಟಿಲ್ಲದೆ ಸಾಯ್ತಾ ಇರಬೇಕಾದ್ರೆ ನೀವು ಖುಷಿ ಪಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರಲ್ಲ, ಈ ಮಾತಿನ ಅರ್ಥ ಆಗತ್ತಾ ಮಿತ್ರರೇ? ನಾನು ಇದನ್ನು ಹೇಳಬೇಕಾದ್ರೆ ಬಹಳ ಖುಷಿ ಪಡ್ತೀನಿ. ಬಾಲು ಸರ್ ಮಾತಾಡ್ತಾ ಒಬ್ಬ ಬಡವ ಅವನು ದಾನ ಮಾಡಿದ್ರ ಕುರಿತಂತೆ ಹೇಳ್ತಿದ್ರು. ನಂಗೆ ಚೆನ್ನಾಗಿ ನೆನಪಿದೆ. ನಾವು ಸೈನಿಕರಿಗೋಸ್ಕರ ನಿಧಿ ಸಂಗ್ರಹ ಮಾಡ್ತಿದ್ವಿ. ಬಡ ಸೈನಿಕರು ಯಾರೂ ಹೆಲ್ಪ್ ಮಾಡ್ಲಿಲ್ವೋ ಅಂಥವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಒಂದು ಪ್ರೋಗ್ರಾಮ್ ಮಾಡಿ, ಪ್ರೋಗ್ರಾಮ್ನ ಕೊನೆಯಲ್ಲಿ ಒಂದು ಹುಂಡಿ ಇಡ್ತೀವಪ್ಪ, ಯಾರ್ಯಾರು ದುಡ್ಡು ಹಾಕ್ತೀರಾ ಅಂತ ಒಂದು ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ. ಧಾರವಾಡದ ಒಂದು ಕಾಲೇಜ್ನಲ್ಲಿ. ಹುಡುಗರ ಹತ್ರ ದುಡ್ಡು ಎಲ್ಲಿರುತ್ತೆ? ಇದ್ದಿದ್ದನ್ನು ಇದಕ್ಕೆ ಹಾಕಬೇಕು ಅಂತ ಮನಸ್ಸಲ್ಲಿರುತ್ತೆ. ಪಾಪ ಇದ್ದವರು ಚಿಲ್ಡ್ರನ್ ತೆಗೆದು ಹಾಕಿದ್ರು, ಕೆಲವರು ನೋಟನ್ ತಂದು ಹಾಕಿದ್ರು. 10, 15, 20, 30 ಹಿಂಗೆಲ್ಲ ಬೀಳ್ತಿತ್ತು. ನಂದು ರೂಢಿ ಏನು ಅಂದ್ರೆ, ಅಲ್ಲಿ ಎಷ್ಟು ಕಲೆಕ್ಟ್ ಆಗಿದೆಯೋ ಅಲ್ಲೇ ತೋರಿಸಿ ಬರೋದು ರೂಢಿ. ಪ್ರಿನ್ಸಿಪಲ್ ಎದುರುಗಡೆ ಕೂತಿದ್ದಾಗ ಅಲ್ಲಿ ಪೂರ್ತಿ ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ವಿ, ಲೆಕ್ಕ ಹಾಕ್ತಾ ಇದ್ವಿ. ಒಂದು ನೋಟಿನ ಕಟ್ಟಿತ್ತು. ಆ ನೋಟಿನ ಕಟ್ಟಿನಲ್ಲಿ ಮೇಲಿದ್ದಿದ್ದು ಹರಿದು ಚಿಂದಿ ಆಗ್ತಾ ಇರುವಂತ ₹1 ನೋಟು, ಕೆಳಗಡೆ ಇದ್ದಿದ್ದು ₹20 ನೋಟು. ದೊಡ್ಡ ಕಟ್ಟು. ಎಲ್ಲ ಲೆಕ್ಕ ಹಾಕಿದ್ರೆ ₹1001 ಇತ್ತು. ₹20 ಹಿಡಿದು ₹1 ನೋಟ್ನವರೆಗೂ. ಶಾಕ್ಡ್. ಸರ್, ಯಾರು ಸರ್ ಇಷ್ಟು ದುಡ್ಡನ್ನು ಹಾಕಿದ್ದಾರೆ? ಅದು ಈ ಥರದ ನೋಟುಗಳನ್ನ. ಇವತ್ತಿನ ದಿನಗಳಲ್ಲಿ ಈ ಥರದ ನೋಟ್ ಸಿಗೋದೇ ಕಷ್ಟ. ಯಾರು ಹಾಕಿದ್ದಾರೆ ಅಂತ ನಾನಂದೆ. ಏನೋ ವಿಶೇಷ ಇದೆ ಇದರಲ್ಲಿ. ಒಂದ್ಸಲ ಕೇಳ್ಬಿಡ್ತೀನಿ. ಹುಡುಗರು ಇನ್ನೂ ಎದ್ದು ಹೋಗಿರಲಿಲ್ಲ. ನಾನು ಸುಮ್ಮನೆ ಕೇಳಿದೆ, ಯಾರಪ್ಪ ₹1001 ಹಾಕಿರೋದು ಯಾರಪ್ಪ, ದಯವಿಟ್ಟು ಪಕ್ಕಕ್ಕೆ ಬನ್ನಿ ಅಂತ ಕರೆದೆ. ಒಬ್ಬ ಹುಡುಗ ಅಂಜಿಕೊಂಡು ದೂರದಲ್ಲಿ ನಿಂತ್ಕೊಂಡ. ಪಕ್ಕದಲ್ಲಿ ಪ್ರಿನ್ಸಿಪಲ್, ಏಯ್ ನೀನಾ ಅಂದ್ರು. ನಂಗೆ ಸ್ವಲ್ಪ ಆಸಕ್ತಿ ಅನ್ನಿಸ್ತು. ನಾನು ಒಂದು ಪಕ್ಕಕ್ಕೆ ಕರೆಸ್ಕೊಂಡೆ, ಬಾಯಿ ಕಡೆ ಅಂತ. ನಾನು ಕೇಳಿದೆ, ನೀನಾ ಅಂತ ಯಾಕೆ ಕೇಳಿದ್ರಿ ಸರ್ ಅಂತ. ಮೇಷ್ಟ್ರು ಅಂದ್ರು, ಸರ್ ಅವ್ನು ಎಷ್ಟು ಬಡವ ಅಂದ್ರೆ ಅವ್ನ ಫೀಸನ್ನು ಕಟ್ಟಿ ಅವನಿಗೆ ನೋಟ್ ಬುಕ್ಸನ್ನು ಕೂಡ ನಾವುಗಳೇ ಕೊಡಿಸಿದ್ದೀವಿ ಸರ್, ಇವನು ₹1001 ಹಾಕದ ಅಂತ ಕೇಳಿದ್ರು. ನಾನು ಅವನ ಪಕ್ಕಕ್ಕೆ ಕರೆದು ಕೇಳಿದ್ರು, ಏನ್ ಮಾಡ್ತಿದ್ಯಪ್ಪ ನೀನು ಅಂದೆ. ಅವನಂದ, ಸರ್ ತುಂಬಾ ಬಡತನ, ಅಪ್ಪ ಇಲ್ಲ, ಅಮ್ಮ ಒಬ್ಬಳೆ, ನಾನು VRL ಆಫೀಸ್ನಲ್ಲಿ ಸಂಜೆ ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ತೀನಿ ಸರ್ ಅಂದ. ಮನಸ್ಸು ಕಲಕಿ ನಾನು ಕೇಳಿದೆ, ಅಲ್ಲ ಕಣೋ, ಮನೇಲಿ ಕಷ್ಟ ಅಂತೀಯ, ₹1001 ನೀನು ಯಾಕೋ ಹಾಕದೆ ಅಂದ್ರೆ, ಸರ್ ನನ್ನ ಮನೇಲಿ ಕಷ್ಟ ಇವತ್ತಿರುತ್ತೆ ಹೋಗುತ್ತೆ ಸರ್, ನಾನು ಇನ್ನು ಸ್ವಲ್ಪ ಕಷ್ಟಪಟ್ಟು ದುಡಿತೀನಿ ಸರ್, ಆದರೆ ಯಾವುದೋ ಒಬ್ಬ ಸೈನಿಕನಿಗೆ ಈ ₹1001 ಸಿಗುತ್ತೆ ಅನ್ನೋದಾದ್ರೆ ನನ್ನ ಜೀವನ ಸಾರ್ಥಕ ಅನ್ಸುತ್ತೆ ಸರ್ ಅಂತ ಆ ಹುಡುಗ ಹೇಳಿದ್ನಲ್ಲ, ನನ್ನ ಕಣ್ ತುಂಬಿ ಬಂದ್ಬಿಡ್ತು ರೀ. ನಾನು ಅವ್ನು ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಟೆ. ನಾನು ಸತ್ಯ ಹೇಳ್ತೀನಿ, ಸುಮಾರು ಒಂದು 3-4 ವರ್ಷಗಳ ಕಾಲ ಆ ನೋಟಿನ ಕಟ್ಟನ್ನು ಹಂಗೆ ಇಟ್ಟಿದ್ದೆ ನಾನು. ಆ ನೋಟಿಗೆ ಬದಲಾಗಿ ₹1001 ಬೇರೆ ಹಾಕಿ ಅದನ್ನು ಕಳಿಸಾದ್ವಿ. ಆ ನೋಟನ್ನು ಹಂಗೆ ಇಟ್ಕೊಂಡಿದ್ದೆ. ಯಾಕೆ ಗೊತ್ತೇನೋ, ಯಾವಾಗಲಾದ್ರೂ ಯಾರಿಗಾದ್ರೂ ₹1000 ಕೊಟ್ಟಾಗ ನನ್ನೊಳಗೆಲ್ಲಾದ್ರೂ ಅಹಂಕಾರ ಜಾಗೃತವಾಗ್ಬಿಟ್ರೆ ನಾನು ಆ ನೋಟಿನ ಕಟ್ ನೋಡಿ ಅನ್ಕೊಳ್ತಿದ್ದೆ, ನೀನು ಕೊಟ್ಟಿದ್ದು ₹1001 ಅಷ್ಟೇ, ಆ ಹುಡುಗ ತನ್ನ ಜೀವನವನ್ನೇ ಕೊಟ್ಟುಬಿಟ್ಟ ಇದರಲ್ಲಿ ಅಂತ ಅನ್ನಿಸ್ದಾಗ್ಲೆಲ್ಲ ನನಗೆ ಅನ್ನಿಸ್ತಿತ್ತು, ನಾವಿನ್ನೂ ಎಷ್ಟು ಚಿಕ್ಕವರಿದ್ದೀವಿ ಅಂತ. ಮಿತ್ರರೇ, ದೊಡ್ಡವ್ರು ಎಷ್ಟು ಜನ ಇದ್ದಾರೆ ಗೊತ್ತೇನು? ಎಷ್ಟು ಜನ ನಮ್ಮ ನಡುವೆ ದೊಡ್ಡವರಿದ್ದಾರೆ ಗೊತ್ತೇ ಆಗಲ್ಲ ನಮಗೆ. ಅಷ್ಟು ದೊಡ್ಡತನ ಮೆರೆಯುವಂತ ಜನ ಇದ್ದಾರೆ. ನಾವಿನ್ನೂ ಅವ್ರ ಕಣ್ಣೆದುರುಗಡೆ ತುಂಬಾ ಚಿಕ್ಕವರಾಗಿ ಉಳ್ಕೊಂಡ್ಬಿಟ್ಟಿದ್ದೀವಿ. ದೊಡ್ಡವರಾಗೋದು ಯಾವಾಗ ರೀ? ಸ್ವಲ್ಪ ಯಾರಿಗೋಸ್ಕರ ಆದ್ರೂ ಕಣ್ಣೀರು ಸುರಿಸಿ, ಯಾರಿಗೋಸ್ಕರವಾದ್ರೂ ಬದುಕ್ತೀವಿ ಅಂತ ಒಮ್ಮೆ ಮನಸ್ಸು ಮಾಡಿ ನೀವು ಎಷ್ಟು ದೊಡ್ಡವರಾಗಿ ನಿಲ್ತೀರಾ ಅಂತಂದ್ರೆ ನಿಮ್ಮ ಸಮಸ್ಯೆಗಳು ಚಿಕ್ಕದಾಗ್ಬಿಡ್ತವೆ, ನೀವು ಎವರೆಸ್ಟ್ ಅನ್ನ ಏರಿ ನಿಲ್ಬಹುದು ಅಂತ. ನನಗೆ ಇದಕ್ಕೆ ಯಾವಾಗಲೂ ಒಬ್ರು ಹಿರಿಯರು ಹೇಳೋರು, ನಾವು ದೊಡ್ಡವರಾಗೋದು ಅದಕ್ಕೆ ತುಂಬಾ ಚೆನ್ನಾಗಿತ್ತು. ಅವರು ಆಂಜನೇಯ ಸಂಜೀವಿನಿ ಪರ್ವತವನ್ನು ತಗೋಬೇಕು ಅಂತ ಹೊರಟನಂತೆ. ನಿಮ್ಗೆಲ್ಲ ಗೊತ್ತಿರೋ ಕತೆ. ಸಂಜೀವಿನಿ ಎದುರಿಗೆ ಹೋಗಿ ನಿಂತ. ಸಂಜೀವಿನಿ ಪರ್ವತ ದೊಡ್ಡದಾಗಿದೆ. ಈ ಪರ್ವತದಲ್ಲಿ ಬೇಕಾಗಿರೋ ಸಂಜೀವಿನಿ ಹುಡುಕಬೇಕು. ಹುಡುಕೋ ಟೈಮ್ ಇಲ್ಲ. ಅಲ್ಲಿ ಲಕ್ಷ್ಮಣ ಸಾಯ್ತಾ ಬಿದ್ದಿದ್ದಾನೆ. ಏನ್ ಮಾಡಬೇಕು? ಹುಡುಕ್ಲಿಕ್ಕೆ ಯಾರೂ ಇಲ್ಲ. ಅರುಣಿಮಗಾದ್ರೂ ಶೇರ್ಪ ಸಿಕ್ಕಿದ ಕರ್ಕೊಂಡು ಹೋಗ್ಲಿಕ್ಕೆ, ದಾರಿ ತೋರಿಸ್ಲಿಕ್ಕೆ. ಪಾಪ ಆಂಜನೇಯ ಯಾವ ಶೇರ್ಪ ಸಿಗ್ತಾನೆ, ಯಾವುದು ಸಂಜೀವಿನಿ ಅಂತ ಹೇಳಲಿಕ್ಕೆ. ಆಂಜನೇಯ ಬಹಳ ಕಷ್ಟಪಟ್ಟ. ಕೊನೆಗೆ ಅವನಿಗೆ ಅನ್ನಿಸ್ತು, ಈ ದೊಡ್ಡ ಪರ್ವತ ಇದರಲ್ಲಿ ಹುಡುಕೋದು ಹೆಂಗೆ? ಅವನಂದ, ಪರ್ವತ ಎಲ್ಲಿವರೆಗೂ ದೊಡ್ಡದಾಗಿರುತ್ತೆ? ನಾನು ಚಿಕ್ಕವನಾಗಿರೋವರೆಗೂ ತಾನೆ, ನಾನೇ ದೊಡ್ಡದಾಗಿ ಬೆಳಿತೀನಿ, ಆಮೇಲೆ ಈ ಪರ್ವತ ನೋಡ್ತೀನಿ ಅಂತಂದ. ಅಗಾಧವಾಗಿ ಬೆಳೆದು ನಿಂತ. ಪರ್ವತ ಚಿಕ್ಕದಾಯ್ತು. ಈಗ ಸಂಜೀವಿನಿ ಬೇಕಾಗ್ಲಿಲ್ಲ ಅವನಿಗೆ. ಆ ಪರ್ವತವನ್ನೇ ತಗೊಂಡ, ಕೈ ಮೇಲೆ ಇಟ್ಟುಕೊಂಡ, ತಗೊಂಡು ಹೋದ. ಏನ್ ಬೇಕೋ ಆರಿಸ್ಕೊಳ್ಳಿ ಇಲ್ಲಿ ಅಂತ ಅಲ್ಲಿದ್ದ ಋಷಿಗಳಿಗೆ ಹೇಳ್ದ ಅಂತ. ನನಗೆ ಇದನ್ನು ಕೇಳಿದಾಗ ಅನಿಸಿತು, ಎಷ್ಟು ಚೆನ್ನಾಗಿದೆಯಲ್ಲ ಇದು. ಎಲ್ಲಿವರೆಗೂ ಸಮಸ್ಯೆಗಳು ದೊಡ್ಡದಾಗಿದ್ದು ನಾನ್ ಚಿಕ್ಕವನಾಗಿರ್ತೀನೋ ನನಗೆ ಆ ಸಮಸ್ಯೆಗಳು ಭಾರಿ ಅನ್ನಿಸ್ತಾ ಇರುತ್ತೆ. ಅಗಾಧವಾಗಿ ಬೆಳೆದು ನಿಲ್ಲಬೇಕು. ಸಮಸ್ಯೆಗಳ ಜೊತೆ ಆಟ
ಹಾರಾಡುವ ಮಟ್ಟಿಗೆ ಬಂದುಬಿಡ್ತೀವಿ. ಆ ಬೆಳೆದು ನಿಲ್ಲಿಕ್ಕಿರೋದು ಒಂದೇ ಒಂದು ಮಾರ್ಗ ಅಂದರೆ ಸ್ವಾಮೀಜಿ ಹೇಳ್ತಾರೆ, ಬೇರೆಯವರನ್ನ ಹೃದಯದಿಂದ ಪ್ರೀತಿಸುರಯ್ಯ ಅಂತ. ಐಮ್ ಸಾರಿ, ಪ್ರೀತಿ ಅಂದ ತಕ್ಷಣ ನಮ್ಮ ಕಾಲೇಜ್ ಹುಡುಗರದ ಪ್ರಾಬ್ಲಮ್ಮೇ ಬೇರೆ. ಈ ಪ್ರೀತಿ ಅನ್ನೋದು ಈ ಥರದ ಪ್ರೀತಿ ಅಲ್ಲ, ನೀವು ಅನ್ಕೊಂಡಿರೋ ಪ್ರೀತಿ ಅಲ್ಲ. ಸ್ವಾಮೀಜಿಯ ಆ ಕಂಪ್ಯಾಷನ್, ಆ ಪ್ರೀತಿ, ಆ ಕರುಣೆಯನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾವಾಗಲಾದ್ರೂ ಸ್ವಾಮೀಜಿನ ಓದ್ ನೋಡಿ, ನಿಮ್ಗೆ ಎಷ್ಟು ಸಂಕಟ ಆಗುತ್ತೆ ಅಂತಂದ್ರೆ, ಸ್ವಾಮೀಜಿಯವರ ಜೊತೆ ಸಮಕಾಲೀನ ವ್ಯಕ್ತಿ ಗಿರೀಶ್ ಚಂದ್ರ ಘೋಷ್ ಅಂತಿದ್ದ, ರಾಮಕೃಷ್ಣರ ಗೃಹಿ ಭಕ್ತರಲ್ಲೊಬ್ಬ. ಈ ಗಿರೀಶ್ ಚಂದ್ರ ಘೋಷ ಅದೊಮ್ಮೆ ಸ್ವಾಮಿ ವಿವೇಕಾನಂದರು ಕೂತಿದ್ದಾಗ ಎದುರುಗಡೆಯಿಂದ ಬಂದ. ಸ್ವಾಮಿ ವಿವೇಕಾನಂದರು ಎಲ್ಲರ ಜೊತೆ ಕೂತ್ಕೊಂಡು ಜೋರಾಗಿ ನಗಾಡ್ತಾ ಖುಷಿಯಾಗಿದ್ರು. ಎಲ್ಲರೂ ಯಾವಾಗಲೂ ಹೇಳೋರು, ಗಿರೀಶ ನಿನಗೆ ಸ್ವಾಮೀಜಿನ ಕಂಡ್ರೆ ತುಂಬಾ ಪ್ರೀತಿ ಕಣೋ, ಸ್ವಲ್ಪ ಪಾರ್ಶಿಯಾಲಿಟಿ ಮಾಡ್ತೀನಿ ನೀನು ಬೇರೆಯವ್ರ ಮೇಲೆ ಅಂತ. ಗಿರೀಶ ಹೇಳ್ದ, ಸ್ವಾಮೀಜಿನ ಕಂಡ್ರೆ ಯಾಕೆ ಪ್ರೀತಿ ಅಂತ ಈಗ ತೋರಿಸ್ತೀನಿ ಬನ್ನಿ ಅಂತ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ. ಸ್ವಾಮೀಜಿ ನಗನಗ್ತಾ ಖುಷಿಯಾಗಿದ್ರು, ಇನ್ನೂ ನಗ್ತಾ ಇದ್ದವನು ಸ್ವಲ್ಪ ಮುಖ ಸಣ್ಣ ಮಾಡ್ಕೊಂಡ. ಸ್ವಾಮೀಜಿ ಕೇಳಿದ್ರು, ಯಾಕೆ ಗಿರೀಶ ಏನಾಯ್ತು ಅಂತ. ಅವ್ನು ಹೇಳಲಿಕ್ಕೆ ಶುರು ಮಾಡ್ದ, ಸ್ವಾಮೀಜಿ ಈ ಅಕಾಲ ಬಂದು ಬರಗಾಲ ಬಂದು ಜನ ಹೇಗೆ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರನ್ನ ನೋಡೋದು ಬಹಳ ಸಂಕಟ ಅನ್ಸುತ್ತೆ. ಅವ್ರ ಮೈ ಮೇಲೆ ಬಟ್ಟೆ ಇಲ್ಲ, ಅವ್ರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಹೇಳಿ ಮುಗಿಸೋದ್ರ ವೇಳೆಗೆ ಸ್ವಾಮೀಜಿ ನೋಡ್ತಾನೆ. ನಗನಗ್ತಾ ಖುಷಿಯಾಗಿದ್ದ ಸ್ವಾಮೀಜಿ ಗಂಭೀರ ವದನರಾಗಿದ್ರು. ಅವ್ರ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿತಿತ್ತು. ಆ ಗಿರೀಶ್ ಚಂದ್ರ ಘೋಷನಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ತಾನೆ, ನೋಡ್ರೋ ನಮ್ ನರೇನ್, ನನಗೆ ಯಾಕೆ ನರೇನ್ ಕಂಡ್ರೆ ಪ್ರೀತಿ ಅಂದ್ರೆ ಇದೆ, ಎಲ್ಲೋ ದೂರದಲ್ಲಿ ಯಾರೋ ನರಳ್ತಾರೆ ಅಂತ ಹೇಳಿದ್ರೆ ತಾನ್ ಕಣ್ಣೀರಿಡ್ತಾನಲ್ಲ, ಇವನ ಪ್ರೀತಿಯನ್ನು ಕಂಡೇ ನಾನು ಸೋತೋಗಿರೋದು ಇವರಿಗೆ ಅಂತ ಗಿರೀಶ್ ಚಂದ್ರ ಹೇಳ್ತಾನಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ವಾಮೀಜಿ ಎಂತವ್ರು ಅಂತ. ಸ್ವಾಮೀಜಿ ಅಗಾಧವಾದ ಪ್ರೀತಿ ಹೆಂಗಿತ್ತು ಗೊತ್ತೇನೋ ಮಿತ್ರರೇ. ಅವರನ್ನು ಎಷ್ಟು ಹೇಳಿದ್ರು ಯಾರೋ ಒಬ್ರು ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂದ್ರೆ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಸಾಧ್ಯನೇ ಇಲ್ಲ. ಸ್ವಾಮೀಜಿ ಜೀವನದ ಕೊನೆ ಘಟ್ಟದಲ್ಲಿ, ಕೊನೆ ಕಾಲದಲ್ಲಿ ಒಂದಿನ ಮಧ್ಯರಾತ್ರಿಯಲ್ಲಿ ಎದ್ದು ಶತಪಥ ತಿರುಗಾಡ್ತಿದ್ರಂತೆ ತಮ್ಮ ಕೋಣೆ ಹೊರಗಡೆ. ಸ್ವಾಮೀಜಿಗೆ ಯಾಕೋ ನಿದ್ದೆ ಬರಲಿಲ್ವಲ್ಲ ಅಂತ ಜೊತೆಲಿದ್ದವ್ರು ಎದ್ದು ಬಂದು, ಯಾಕೆ ಸ್ವಾಮೀಜಿ ನಿದ್ದೆ ಬರಲಿಲ್ವ ಅಂದ್ರೆ ಸ್ವಾಮೀಜಿ ಹೇಳ್ತಾರೆ, ಇಲ್ಲಪ್ಪ ದೂರದಲ್ಲಿ ಎಲ್ಲೋ ಜನರ ಆರ್ತನಾದ ನನಗೆ ಕೇಳ್ತಿದೆ. ಸಾವಿರಾರು ಜನ ಸಿಕ್ಕಾಪಟ್ಟೆ ದೊಡ್ಡ ಸಂಕಟಕ್ಕೆ ಸಿಕ್ಕಂತೆ ನನಗೆ ಅನ್ನಿಸ್ತಾ ಇದೆ, ನನ್ನ ಎದೆ ಬಿರಿತಾ ಇದೆ, ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅದಕ್ಕೆ ಎದ್ದು ಓಡಾಡ್ತಿದ್ದೀನಿ ಎಂದ್ರು. ಇವರೆಲ್ಲ ನಕ್ಬಿಟ್ಟು ಸುಮ್ಮನಾದ್ರು. 2 ದಿನ ಆದ್ಮೇಲೆ ಸುದ್ದಿ ಬಂತು, ಸ್ವಾಮೀಜಿ ಎದ್ದು ಓಡಾಡ್ತಿದ್ದ ಸಮಯಕ್ಕೆ ಸರಿಯಾಗಿ ದೂರದ ಫಿಲಿಪೈನ್ಸ್ನಲ್ಲಿ ಭೂಕಂಪ ಆಗಿ ಅನೇಕರು ಸಾಯುವ ಸ್ಥಿತಿಯಲ್ಲಿ ಸತ್ತೋಗಿದ್ರು, ಅನೇಕರು ನರಳಾಟದಲ್ಲಿದ್ರು. ಅದರ ವೈಬ್ರೇಷನ್ ಇತ್ತಲ್ಲ ಸ್ವಾಮೀಜಿನ ಟಚ್ ಮಾಡಿತ್ತು, ಇನ್ನರ್ ಕೋರ್ ಮುಟ್ಟುಬಿಟ್ಟಿತ್ತು ಸ್ವಾಮೀಜಿದು. ನನಗಿದನ್ನು ಯೋಚನೆ ಮಾಡಿದಾಗೆಲ್ಲ ರೋಮಾಂಚನ ಅನ್ಸುತ್ತೆ. ಈ ಮನುಷ್ಯ ಯಾವುದರ ಎಂಬಾಡಿಮೆಂಟ್ ಪಾ, ಈ ಮನುಷ್ಯರ ಯಾವುದರ ಮೂರ್ತಿ ಇದು? ಇದು ಕಣ್ಣಿಗೆ ಕಾಣುವಂತ ದೇಹ ಇದೆಯಲ್ಲ, ಇದು ನಿಜವಾದ ಇದಲ್ಲ. ಇದರೊಳಗೆ ಇನ್ನೂ ಅದ್ಭುತವಾದ ಅನೇಕ ಸಂಗತಿಗಳಿವೆ. ಯಾವತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೋ ಅವತ್ತು ನೀವು ಹಿಂಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎದ್ದು ಬರ್ತೀರಿ, ನಾನು ಸಮಾಜಕ್ಕೋಸ್ಕರ ಏನಾದರೂ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತೆ, 100% ಚಾಲೆಂಜ್ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ದಯವಿಟ್ಟು ಸ್ವಾಮೀಜಿನ ಜೀವನದಲ್ಲಿ ತಂದ್ಕೊಳ್ಳಿ. ಸ್ವಾಮೀಜಿನ ಓದ್ಲಿಕ್ಕೆ ಶುರು ಮಾಡಿ. ನನಗೆ ಯಾರೋ ಕೇಳಿದ್ರು, ಸರ್ ಇದೆಲ್ಲ ಇವತ್ತು ಕೇಳಿದ್ರೆ ಮರ್ತೋಗ್ಬಿಡುತ್ತೆ, ಪರ್ಮನೆಂಟ್ ಆಗಿ ಇದ್ರ ಜೊತೆ ಇರಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ನಾನು ಅವ್ರಿಗೆ ಹೇಳೋದು, ಸ್ವಾಮೀಜಿ ಅನ್ನೋ ಶ್ರೇಷ್ಠ ಸೋರ್ಸ್ಗೆ ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಡಿಸ್ಚಾರ್ಜ್ ಆಗೋ ಪ್ರಮೇಯ ಜೀವಮಾನದಲ್ಲಿ ಬರಲ್ಲ ಅಂತ. ಸ್ವಾಮೀಜಿಯ ಶಕ್ತಿ ಅಂತದ್ದು ಅಂತ. ಒಬ್ಬ ಅರುಣಿಮಾಗೆ ಗುಡ್ಡ ಹತ್ತಬೇಕಾದ್ರೆ ಸ್ವಾಮೀಜಿಯ ಫೋಟೋ ಶಕ್ತಿ ತುಂಬೋದಾದ್ರೆ ಸ್ವಾಮೀಜಿ ಹೇಳಿರುವ ಮಾತುಗಳು ಯಾಕೆ ಶಕ್ತಿ ತುಂಬಲ್ಲ ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ. ನಾನು ತುಂಬ ಬಾರಿ ತಮಾಷೆಗೆ ಹೇಳ್ತಿರ್ತೀನಿ. ಯಾದಗಿರಿಗೆ ಹೋದಾಗ ಒಂದು ಹೆಣ್ಮಗಳು ಕೇಳಿದ್ಲು ನನಗೆ, ಸರ್ ನಂಗೆ ವಿಜ್ಞಾನದ ಪುಸ್ತಕ ತೆಗೆದ್ರೆ ನಿದ್ದೆ ಬರ್ತೈತ್ರಿ, ಏನು ಮಾಡಬೇಕು ಅಂತ. ನಾನಂದೇ, ವಿಜ್ಞಾನದ ಪುಸ್ತಕ ತೆಗೆಯೋಕ್ಕಿಂತ ಮುಂಚೆ ವಿವೇಕಾನಂದರು ಫೋಟೋ ಕಣ್ಣಲ್ಲಿ ಕಣ್ಣು ಒಂದು 2 ನಿಮಿಷ, ಕಣ್ಣಲ್ಲಿ ಕಣ್ಣಿಟ್ಟು 2 ನಿಮಿಷ ನೋಡು, ಆಮೇಲೆ ಪುಸ್ತಕ ತೆಗಿ, ನಿದ್ದೆ ಬರಲ್ಲ ಅಂತ. ಅವಳೊಂದು ವಾರ ಆದ್ಮೇಲೆ ಫೋನ್ ಮಾಡಿದ್ಲು, ಸರ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತ್ರಿ ಅಂತ. ನಾನು ಕೇಳಿದೆ, ಏನು? ಸರ್ ಮೊದಲು ಪುಸ್ತಕ ತೆಗೆದ್ರೆ ನಿದ್ದೆ ಬರ್ತಿತ್ರಿ, ಈಗ ರಾತ್ರಿ ನಿದ್ದೆ ಮಾಡಿದ್ರು ನಿದ್ದೆ ಬರಂಗಿಲ್ರಿ, ವಿವೇಕಾನಂದರು ಕಣ್ಣೇ ಕಾಣ್ತಾವ್ರಿ ನನಗೆ ಅಂದ್ಲು. ನಾನಂದೇ, ಪುಣ್ಯಾದ್ಗಿತ್ತಿ ತಾಯಿ ನೀನು ಅಂತ, ನೀನು ತುಂಬಾ ದೊಡ್ಡ ಸಾಧಕಿ ನೀನು, ನಿನಗೆ ಎಷ್ಟು ಬೇಗನೆ ವಿವೇಕಾನಂದರು ಒಲ್ದು ಬಿಟ್ರು ಅಂತ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಲಾಜಿಕ್. ನಾನು ಯಾವಾಗಲೂ ಹೇಳುದು, ವಿವೇಕಾನಂದರು ನಮ್ಮ ನಿದ್ದೆಯನ್ನ ಹಾರಿಸ್ತಾರೆ, ಅನುಮಾನ ಇಲ್ಲ. ಯಾಕೆ ಗೊತ್ತೇನು? ನೀವು ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ನೋಡಿ, ಡ್ರೈವರ್ ಒಂದು ವಾರ್ನಿಂಗ್ ಕೊಡ್ತಾನೆ, ನೀವು ಮಲಗೋದಿದ್ರೆ ಹಿಂದಕ್ಕೆ ಹೋಗ್ಬಿಡಿ ಅಂತಾನೆ. ಕೇಳಿದ್ದೀರಾ ಯಾವಾಗಲಾದ್ರೂ? ಡ್ರೈವರ್ ಕೊಡೋ ಫಸ್ಟ್ ವಾರ್ನಿಂಗ್ ಅದು, ಮಲಗೋದಿದ್ರೆ ಹಿಂದಕ್ಕೆ ಹೋಗ್ಬಿಡಿ ಅಂತ. ಇದರ ಅರ್ಥ ಏನು ಅಂದ್ರೆ, ನಿದ್ದೆ ಮಾಡೋದ್ರ ಪಕ್ಕದಲ್ಲಿ ಕೂತ್ರೆ ನಮಗೂ ನಿದ್ದೆ. ಯಾರು ನಿದ್ದೆ ಮಾಡ್ಲಿಲ್ವೋ ಅವ್ರ ಪಕ್ಕದಲ್ಲಿ ಕೂತ್ರೆ ನಮ್ ನಿದ್ದೆ ಹಾರೋಗುತ್ತೆ. ನಾನು ಇದನ್ನು ಅನುಭವಿಸಿದ್ದೀನಿ. ನಾನು ಹಾಸ್ಟೆಲ್ ಇದ್ದವನು. ಯಾರಾದ್ರೂ ಒಬ್ಬ ರೂಮಲ್ಲಿ ಮಲಗದ ಅಂದ್ರೆ ಲೈಟ್ ಆಫ್ ಅಂತ ಅರ್ಥ, 3 ಡಮಾರೆ. ಅದಕ್ಕೆ ನಮಗೆಲ್ಲ ಒಂದು ರೂಮ್ ಮಾಡಿಕೊಟ್ಟಿದ್ರು ಸ್ವಾಮೀಜಿ, ಮಲಗದೆ ಇರೋರೆಲ್ಲ ಅಲ್ಲಿ ಬಂದು ಕೂತ್ಕೋಬೇಕು ಅಂತ. ಇದು ಇರೋ ಪ್ರಜ್ಞೆ. ವಿವೇಕಾನಂದರು
ದೇಹತ್ಯಾಗ ಮಾಡಿದಾಗ ವಯಸ್ಸು ಎಷ್ಟು ಗೊತ್ತೇನು? 39 ವರ್ಷ 6 ತಿಂಗಳು 24 ದಿವಸ. 39 ವರೆಯೂ ಕಂಪ್ಲೀಟ್ ಆಗಿರಲಿಲ್ಲ. ಆ ವಯಸ್ಸಿಗೆ ದೇಹ ಬಿಟ್ನಲ್ಲ. 30ನೇ ವರ್ಷಕ್ಕೆ ಅವರ ಸಾಧನೆಗಳ ಸರಮಾರೆ ಶುರುವಾಯಿತು. 39 ವರೆ ವೇಳೆಗೆ ಇಡೀ ಜಗತ್ತಿಗೆ ಬೇಕಾಗಿರೋದನ್ನ ಕೊಟ್ಟು ಈ ಮನುಷ್ಯ ಹೊರಟ. ಮಲಗಲಿಕ್ಕೆ ಯಾವತ್ತಾದ್ರೂ ಟೈಮ್ ಸಿಕ್ಕಿತ್ತ ಅಂತ ಕೇಳಿ ಅವರಿಗೆ. ಆ ಮನುಷ್ಯನಿಗೆ ಮಲಗಲಿಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ. ಮಲಗಿದವನು ಪಕ್ಕದಲ್ಲಿ ಕೂತ್ಕೊಂಡ್ರೆ ನಿದ್ದೆ ಬರೋದಾದ್ರೆ, ಮಲಗಲೇ ಇಲ್ಲ ಅವನೊಂದು ಪಕ್ಕದಲ್ಲಿ ಕೂತ್ಕೊಂಡ್ರೆ ನಮ್ಗೇನಾಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಸ್ವಾಮಿ ವಿವೇಕಾನಂದರ ಆ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಇವತ್ತು ಸೇರಿಸ್ಕೊಂಡಿರೋದು. ಮಿತ್ರರೇ, ನನ್ನೊಂದು ವಿನಂತಿ ಇದೆ. ಇವತ್ತು ನೀವೆಲ್ಲ ಸೇರಿರೋರು ಯಾರು ಆರ್ಡಿನರಿ ಅಲ್ಲ ಅಂತ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಸ್ವಲ್ಪ ನಿಮ್ಮ ಹೃದಯದಲ್ಲಿ ನೀವು ಯಾರ್ಯಾರಿಗೋ ಕೊಟ್ಟಿರೋ ಜಾಗವನ್ನು ತೆಗೆದು ಸ್ವಲ್ಪ ವಿವೇಕಾನಂದರಿಗೆ ದಾರಿ ಮಾಡಿಕೊಡಿ. ಯಾರಿಗೋ ಕೊಟ್ಟಿದ್ದೀವಲ್ಲ, ಇದು ಈ ವಯಸ್ಸಿನಲ್ಲ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ. ನಿಮ್ಮ ಮನಸ್ಸಿದೆಯಲ್ಲ, ಈ ಮನಸ್ಸನ್ನು ಥರ್ಡ್ ಪಾರ್ಟಿಯಾಗಿ ಕೂರಿಸ್ಬಿಟ್ಟು ಯೋಚನೆ ಮಾಡಿ, ನನ್ನ ಹೃದಯ ಎಷ್ಟು ಕೊಳಕು ಮಾಡ್ಕೊಂಡು ಬಿಟ್ಟಿದ್ದೀನಪ್ಪ, ಯಾರನ್ನೋ ಕೂರಿಸ್ಬಿಟ್ಟು ಹಾಳು ಮಾಡಿದ್ದೀನಲ್ಲ ಅಂತ. ವಿವೇಕಾನಂದರಿಗೆ ಸ್ವಲ್ಪ ಜಾಗ, ಬಹಳ ದಿನ ಬೇಡ, 6 ತಿಂಗಳು ವಿವೇಕಾನಂದರಿಗೆ ಬಿಟ್ಬಿಡಿ. 6 ತಿಂಗಳು ನಿಮ್ಮ ಜೀವನದಲ್ಲಿ 60 ವರ್ಷ ಎಷ್ಟು ಅದ್ಭುತವಾಗಿ ಕಳೆಯುತ್ತೆ ಅನ್ನೋದನ್ನ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ನಾನು ಧೈರ್ಯವಾಗಿ ಹೇಳಬಲ್ಲೆ. 6 ತಿಂಗಳು ಬಿಟ್ಕೊಡಿ. ಇದು ಹೆಂಗಾಗುತ್ತೆ ಅಂತಂದ್ರೆ, ನಾನೊಂದು ಘಟನೆ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಸೇರಿದಾಗ ಹೇಳ್ತೀನಿ. ಬೆಂಗಳೂರಿನಲ್ಲಿ ನನ್ನ ಮಿತ್ರರು ಒಬ್ಬರಿದ್ದಾರೆ, ಇದೇ ಊರಿನಲ್ಲಿ. ಅವ್ರ ಹತ್ರ ಒಂದ್ಸಲ ಒಂದು ಹುಡುಗಿ ಬಂದು ಹೇಳಿದ್ರಂತೆ. ತುಂಬಾ ಚೆನ್ನಾಗಿರೋ ಘಟನೆ ಇದು. ಹುಡುಗಿ ಬಂದು ಹೇಳಿದ್ರಂತೆ, ಸರ್ ನಾವು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ, ಕಾಲೇಜ್ನಲ್ಲಿ ನಡೆದ ಘಟನೆ. ನಮ್ಮ ಮನೆಗೆ ಫೋನ್ ಮಾಡ್ಬಿಟ್ಟು ನೀವು ಹೇಳ್ಬಿಟ್ಟು ನಮ್ಗೆ ಮದುವೆ ಮಾಡಿಸ್ಬೇಕು ಅಂತ. ಒಳ್ಳೆ ಮೇಸ್ಟ್ರಿಗೆ ಇದೊಂದು ಪ್ರಾಬ್ಲಮ್. ಬಂದ್ರು ಹುಡುಗಿ. ಈ ಮೇಷ್ಟ್ರು ಮುಖ ನೋಡಿದ್ರು, ಗಾಬರಿ ಆದ್ರು. ವಿವೇಕಾನಂದರನ್ನು ಚೆನ್ನಾಗಿ ಓದ್ಕೊಂಡಂತ ಮೇಷ್ಟ್ರು ಬೈಲಿಲ್ಲ. ಮೇಷ್ಟ್ರು ಕೇಳಿದ್ರು ಹುಡುಗಿನ, ನೀನು ಈ ಹುಡುಗನ್ ಯಾಕೆ ಪ್ರೀತಿಸ್ತೀಯಾ? ಬೈಸ್ಕೊಂಡಿದ್ದು ಕೇಳಿದ್ರು ಅವರು. ಪ್ರೀತಿಸ್ತೀನಿ ಅಂದ ತಕ್ಷಣ ಜನ ಉಗಿಯೋದು, ಗಲಾಟೆ ಮಾಡೋದು ಕೇಳಿದ್ರು. ಯಾಕೆ ಪ್ರೀತಿಸ್ತೀಯ ಅಂತ ಯಾರೂ ಕೇಳಿರ್ಲಿಲ್ಲ. ಈ ಪ್ರಶ್ನೆ ಕೇಳಿದ ತಕ್ಷಣ ಆ ಹುಡುಗಿ ಗಾಬರಿ ಆಗ್ಬಿಟ್ಟು, ಸರ್ ಅವನನ್ನು ಪ್ರೀತಿಸೋದ್ರಿಂದ ಖುಷಿ ಸಿಗುತ್ತೆ, ಅದಕ್ಕೆ ಪ್ರೀತಿಸ್ತೀನಿ ಅಂದ್ಲು. ವೆರಿ ಸಿಂಪಲ್ ಆನ್ಸರ್, ವೆರಿ ಸ್ಟ್ರೈಟ್ ಆನ್ಸರ್. ಹುಡುಗನ್ ಕೇಳಿದ್ರು, ನೀನ್ ಯಾಕೆ ಪ್ರೀತಿಸ್ತೀಯಾ? ಹುಡುಗಿನ ಫಾಲೋ ಮಾಡೋದು ರೂಢಿ ಪಾಪ. ಅವಳು ಏನ್ ಹೇಳಿದ್ಲು ಅದನ್ನೇ ಹೇಳ್ದ. ಅವಳನ್ನು ಪ್ರೀತಿಸೋದ್ರಿಂದ ನಂಗೆ ಖುಷಿ ಸಿಗುತ್ತೆ, ಅದಕ್ಕೆ ಪ್ರೀತಿಸ್ತೀನಿ ಅಂತ ಕರೆಕ್ಟಾಗಿ ಹೇಳ್ದ ಅವನು. ಮೇಷ್ಟ್ರು ಕೂಡ್ಲೇ ಕೇಳಿದ್ರು, ಒಬ್ಳನ್ನ ಪ್ರೀತಿಸೋದ್ರಿಂದ ಇಷ್ಟು ಖುಷಿ ಸಿಗುತ್ತೆ ಅನ್ನೋದಾದ್ರೆ ಈ ಹುಡುಗಿ ಗಾಬರಿ ಆದ್ಲು. ಏನ್ ಸರ್ ತಲೆ ಕೆಡಿಸ್ತಾ ಇದ್ದೀರಾ ಅಂತ. ಮೇಷ್ಟ್ರು ಹೇಳಿದ್ರು, ತಲೆ ಕೆಡಿಸ್ತಾ ಇಲ್ಲ, ನಾನು ಬೇರೆನೋ ಹೇಳ್ತೀನಿ ಬಾ ಅಂತ ಆ ಹುಡುಗಿನ ಕರ್ಕೊಂಡು ಹೋದ್ರು. ಆಗ ಬೆಂಗಳೂರಿನ ಬನಶಂಕರಿಯ ರಸ್ತೆ ರಿಪೇರಿ ಕೆಲಸ ನಡೀತಿತ್ತು. 4 ಗುಡಿಸ್ಲು. ಅವ್ರು ಹೇಳಿದ್ರು, ನೆನ್ನೆ ಒಂದು ಗುಡಿಸ್ಲಿಗೆ ನಾನು ಹೋಗಿ ಬಂದಿದ್ದೀನಿ, ಈ ಗುಡಿಸ್ಲಿಗೆ ನೀವು ಹೋಗ್ಬೇಕು. ಇಲ್ಲಿ ಇರೋ ಜನ ಎಷ್ಟು, ಅವ್ರು ಪ್ರತಿನಿತ್ಯ ದುಡಿಯೋದೆಷ್ಟು, ತಿಂಗಳಿಗೆ ಉಳಿಸೋದೆಷ್ಟು, ಈ ಮಕ್ಕಳು ಸ್ಕೂಲಿಗೆ ಎಲ್ಲಿಗೆ ಹೋಗ್ತಾರೆ, ಇವೆಲ್ಲವನ್ನೂ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಒಂದು ರಿಪೋರ್ಟ್ ತಗೊಂಡು ಬನ್ನಿ. 1 ವೀಕ್ ಆಫ್ ಟೈಮ್, ನಿಮಗೆ 1 ವಾರ ಟೈಮ್ ಕೊಡ್ತೀನಿ, ಇಟ್ಕೊಳ್ಳಿ. ನೀವು ಇದನ್ನ ತಗೊಂಡು ರಿಪೋರ್ಟ್ ತಂದ್ಕೊಡಿ. ರಿಪೋರ್ಟ್ ನಾನು ಖುಷಿ ಅನಿಸಿದ್ರೆ ನಿಮ್ಮ ಮನೆಗೆ ಮಾತಾಡ್ತೀನಿ ಎಂದ್ರು. 1 ವಾರ ಆಯ್ತು, 15 ದಿನ ಆಯ್ತು, 1 ತಿಂಗಳಾಯ್ತು, 3 ತಿಂಗಳಾಯ್ತು, ಬರ್ಲಿಲ್ಲ. ಮೇಷ್ಟ್ರು ಬಹಳ ಬಚಾವಾಗ್ಬಿಟ್ಟೆ ಅಂತ. 6 ತಿಂಗಳ ಕೊನೆಗೆ ಹುಡುಗಿ ಇಬ್ರು ಬಂದ್ರು. ಕೈಯಲ್ಲಿ ಒಂದು ದೊಡ್ಡ ರಿಪೋರ್ಟ್ ಬುಕ್ಕು. ಅವ್ರ ಹಿಂದೆ ಇನ್ನೊಂದು 5 ಜನ ಹುಡುಗಿರು ಬಂದ್ರು. ಶಾಕ್. ಇವ್ರದೆಲ್ಲ ಜವಾಬ್ದಾರಿ ತಲೆ ಮೇಲೆ ಬಿತ್ತ ಅಂತ. ಇವ್ರು ಬಹಳ ಆಸ್ಥೆಯಿಂದ ಮೇಷ್ಟ್ರು ಎದುರುಗಡೆ ಇಟ್ರು. ಮೇಷ್ಟ್ರಿಗೆ ಮೊದಲನೇ ಸಾಲಿನಲ್ಲಿ, ಮೊದಲನೇ ಪೇಪರ್ನಲ್ಲಿ ಬರೆದಿದ್ರು, ಇದನ್ನ ನಮ್ಮ ಅತ್ಯಂತ ಪ್ರೀತಿಯ ಇಂಥ ಮೇಷ್ಟ್ರಿಗೆ ನಾವು ಗಿಫ್ಟ್ ಮಾಡ್ತಿದ್ದೀವಿ ರಿಪೋರ್ಟ್ನ ಅಂತ. ಹುಡುಗಿ ನರೇಟ್ ಮಾಡಿದ್ದಾಳೆ. ಅವಳು ಹೇಳ್ತಾಳೆ, ಮೊದಲನೇ ದಿನ ಗುಡಿಸಲಿಗೆ ಹೋದ್ವಿ. ಗುಡಿಸಲಿಗೆ ಹೋಗುವಾಗ ನಾವು ಹೋಗೋವರೆಗೆ ಇನ್ನೂ ಮನೆಗೆ ಯಾರು ಬಂದಿರಲಿಲ್ಲ. ಒಂದು ಪುಟ್ಟ ಹುಡುಗಿ ಇದ್ಲು, 9-10 ವರ್ಷದ ಹೆಣ್ಮಗಳು. ಅವಳನ್ನು ಕೇಳಿದ್ವಿ, ಅಪ್ಪ ಅಮ್ಮ ಎಲ್ಲಿ? ಕೆಲಸಕ್ಕೆ ಹೋಗಿದ್ದಾರೆ, 7 ಗಂಟೆ ಮೇಲೆ ಬರ್ತಾಳೆ ಅಂದ್ಲಂತೆ. ಮಾರನೇ ದಿನ ಬೆಳಗ್ಗೆ 10 ಗಂಟೆ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಬಂದ್ರು. ಹುಡುಗಿನ ಕೇಳಿದ್ರೆ, ಅಪ್ಪ ಅಮ್ಮ ಎಲ್ಲಿ? ಬೆಳಿಗ್ಗೆ 7 ಗಂಟೆಗೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಕೆಲಸಕ್ಕೆ ಹೋಗಿ ರಾತ್ರಿ 7 ಗಂಟೆಗೆ ಅಪ್ಪ ಅಮ್ಮ ಬರ್ತಾರೆ. ಅಲ್ಲಿವರೆಗೂ ಈ ಮಗು ಒಬ್ಬಳೇ ಗುಡಿಸ್ಲಲ್ಲಿ. ಇವ್ರು ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಹೋದ್ರಂತೆ. ಗಂಡ ಹೆಂಡತಿ ಇಬ್ರು ಅಡಿಗೆ ಮುಗಿಸ್ಕೊಂಡು ಬುತ್ತಿ ಕಟ್ಕೊಂಡು ಹೊರಡ್ಲಿಕ್ಕೆ ಸಿದ್ಧವಾಗಿದ್ರು. ಈ ಹೆಣ್ಮಗಳು ಕೇಳಿದ್ಲು, ಪ್ರತಿನಿತ್ಯ ದುಡ್ಡು ಎಷ್ಟು ದುಡಿತೀರಾ ಅಂತ. ಆ ಹುಡುಗಿ ಬರ್ದಿದ್ಲಂತೆ, ಇವರು ಪ್ರತಿನಿತ್ಯ ಎಷ್ಟು ದುಡಿತಾರೆ ಅಂದ್ರೆ, ನಾನು ಮತ್ತು ನನ್ನ ಹುಡುಗ ಕ್ಯಾಂಟೀನಿಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತೀವೋ ಅದವ್ರ ದಿನದ ಆದಾಯ ಅಂತ. ಆದ್ರೆ ಆ ಹುಡುಗಿ ತುಂಬಾ ಒಳ್ಳೆಯವರು. ಅಲ್ಲೇ ಕೂತ್ಕೊಂಡು ಡಿಸೈಡ್ ಮಾಡಿದ್ರಂತೆ, ಇನ್ಮೇಲೆ ಕ್ಯಾಂಟೀನಲ್ಲಿ ದುಡ್ಡು ವೇಸ್ಟ್ ಮಾಡಲ್ಲ ಅಂತ. ನೆಕ್ಸ್ಟ್ ಕೇಳಿದ್ರು, ತಿಂಗಳಿಗೆ ಎಷ್ಟು ಉಳಿಸ್ತೀರಾ? ಗಂಡ ನಕ್ಬಿಟ್ನಂತೆ, ಎಲ್ಲಿ ಉಳಿಯತ್ತೆ ಕಣಮ್ಮ ಅಂಥೇಳಿ ಏನೋ ಒಂದು ಅಮೌಂಟ್ ಹೇಳ್ದ. ಈ ಹುಡುಗಿ ಹೇಳ್ತಾಳೆ, ನಾವು ಫಿಲ್ಮ್ಗೆ ಹೋದಾಗ ಖರ್ಚು ಮಾಡುವಷ್ಟು ಹಣ ಅವ್ರ ತಿಂಗಳಿಗೆ ಉಳಿಸುವಂಥ ಹಣ. ಇನ್ನು ಮುಂದೆ ಈ ಥರ ಪೋಲ್ ಮಾಡಬಾರ್ದು ಅಂತ. ಮಗುನ ಸ್ಕೂಲಿಗೆ ಎಲ್ಲಿಗೆ ಕಳಿಸ್ತೀರಾ ಅಂದ್ರು. 3ನೇ ಪ್ರಶ್ನೆ. 3-4 ಪ್ರಶ್ನೆಗಳಷ್ಟೇ ಕೇಳಿದ್ದು. ಸ್ಕೂಲಿಗೆ ಎಲ್ಲಮ್ಮ? ಇವತ್ತಿಲ್ಲಿ ರಸ್ತೆ, ಈ ರಸ್ತೆ ಕೆಲಸ 1 ತಿಂಗಳಲ್ಲಿ ಮುಗಿಯುತ್ತೆ, ಮುಂದೆಲ್ಲೋ ಹಾಕ್ತಾರೆ, ಅಲ್ಲಿಗೆ ಹೋಗಿ ಕೆಲಸ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದೆಲ್ಲ ಇಲ್ಲ, ಅವರು ನಮ್ಮ ಜೊತೆನೆ ಬೆಳಿತಾರೆ, ನಮ್ಮ ಥರ
ನನ್ನ ಮಗಳು ಕೂಡ ರಸ್ತೆ ಕೆಲಸಕ್ಕೆ ಬರ್ತಾಳೆ ಅಂದಾಗ ಈ ಹುಡುಗಿ ಹೃದಯ ಕರಗ್ಬಿಡ್ತು. ಇವಳು ಡಿಸೈಡ್ ಮಾಡಿದ್ಲು, ನಾವು ಉಳಿಸಿರೋ ಕ್ಯಾಂಟೀನ್ ಹಣದಲ್ಲಿ ಸ್ಲೇಟು ಬಳಪ ತಗೊಳ್ಳೋಣ, ನಾವು ಉಳಿಸಿರೋ ಸಿನಿಮಾ ಹಣದಲ್ಲಿ ಬ್ಯಾಗ್ ತಗೊಳ್ಳೋಣ, ಈ ಮಗುವಿಗೆ ಕೊಡೋಣ ಅಂತ ಕೊಡಿಸಿದ್ದಲ್ಲದೆ ಇವರಿಬ್ರು ಹೋಗಿ ಪ್ರತಿನಿತ್ಯ ಅಕ್ಷರ ಹೇಳ್ಕೊಟ್ರು. 4 ಈ ಗುಡಿಸಲುಗಳಲ್ಲಿ 6 ಜನ ಮಕ್ಕಳು 6 ಜನರಿಗೆ ಅಕ್ಷರ ಹೇಳ್ಕೊಡ್ತಾ ಇದ್ರು. ಮೊದಲು ಇವ್ರು ಹೇಳ್ಕೊಡ್ತಾ ಇರೋದು ನೋಡಿ ಅಕ್ಕಪಕ್ಕದ ಹುಡುಗರು ಹಂಗಿಸಿದ್ರು, ಆಮೇಲೆ ಬೈದ್ರು. 3ನೇದಾಗಿ ಇವರನ್ನು ಫಾಲೋ ಮಾಡ್ಕೊಂಡು ಬಂದು ಇನ್ನೂ ಒಂದು 4-6 ಜನ ಸೇರಿಕೊಂಡು ಊರಿನಲ್ಲಿದ್ದ ಎಲ್ಲ ಇಂಥ ಗುಡಿಸಲುಗಳಿಗೆ ಹುಡುಗರಿಗೆ ಬೇಕಾಗಿರುವಂಥ ಪೆನ್ನು, ಪೇಪರು, ಪುಸ್ತಕ, ಸ್ಲೇಟ್ ಏನ್ ಬೇಕೋ ಅದನ್ನು ಕೊಡಿಸಿ ಒಂದು ಮೊಬೈಲ್ ಟೀಚಿಂಗ್ ಸೆಂಟರ್ ಶುರು ಮಾಡಿಬಿಟ್ರು. ಮುಗಿಸಿದ ಮೇಲೆ 6 ತಿಂಗಳವರೆಗೆ ಈ ಕೆಲಸ ಮಾಡಿದ ನಂತರ ಆ ಹುಡುಗಿ ಮಾಡ್ತಿದ್ದವರೆಲ್ಲ ಬಂದು ಈ ಮೇಷ್ಟ್ರ ಹತ್ರ ಹೇಳಿದ್ರಂತೆ, ಸರ್ ನಮ್ಗೆ ಇವತ್ತು ಅರ್ಥ ಆಗ್ತಿದೆ, ಒಬ್ಬರನ್ನ ಪ್ರೀತಿಸೋದಕ್ಕಿಂತ ಬಹಳ ಜನ ಪ್ರೀತಿಸಿದ್ರೆ ನಿಜವಾದ ಆನಂದ ಸಿಗುತ್ತೆ ಅಂತ ಈಗ ಗೊತ್ತಾಗ್ತಾ ಇದೆ ಸರ್, ಇದು ನಿಜವಾದ ಅರ್ಥ ಅಂತ ಮೇಷ್ಟ್ರು ಹೇಳಿದಾಗ ನನಗೆ ಎಷ್ಟು ಮೂವ್ ಆಗ್ಬಿಟ್ಟೆ ನಾನು ಅಂದ್ರೆ, ನಿಜ ಅಲ್ಲ, ನಮ್ಮ ಹೃದಯ ಯಾರಿಗೋಸ್ಕರ ಮಿಡಿಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ರಿ. ಈ ದೇಶದ ಪರಿಸ್ಥಿತಿಗಳು ಹೆಂಗಿವೆ ಅಂತಂದ್ರೆ ಕಣ್ಣೀರು ಹಾಕ್ತಾ ಇರುವಂತ ಲಕ್ಷಾಂತರ ಜನ ಇದ್ದಾರೆ. ಸ್ವಲ್ಪ ಹೊರಗೆ ಬಂದ್ರಯ್ಯ. ಈ ತರದ ಕೆಲಸ ಮಾಡುವಂತ ಸಂಘಟನೆಗಳಿವೆ. ಇವತ್ತು ನಾನು ಕೇಳ್ಕೊಂಡೆ ಅವರನ್ನ, ಇಲ್ಲೊಂದು ಸಂಘಟನೆ ಬಂದಿದೆ, ಇವತ್ತು ಹೊರಗಡೆ ಇದೆ, ಯೂತ್ ಫಾರ್ ಸೇವಾ ಅಂತ, ಯುವಕರು ಸೇವೆಗೋಸ್ಕರ ಬರಬೇಕು ಅಂತ. ಅನೇಕ ಶಾಲೆಗಳಿಗೆ ನಮ್ಮ ಹತ್ರ ಇರೋದನ್ನ ಕೊಡ್ಬೇಕಪ್ಪ, ಇಲ್ಲದೆ ಇರೋದನ್ನ ಕೊಡಬೇಕು ಅಂತ ನಾನು ಹೇಳಲ್ಲ. ನಮ್ ಪ್ಲೇಟ್ ನಲ್ಲಿ 2 ದೋಸೆ ಇದ್ರೆ 3 ದಿನದಿಂದ ಹಸ್ಕೊಂಡಿರುವಂತವನಿಗೆ 1 ದೋಸೆ ಕೊಡಕ್ಕಾಗಲ್ವೇನ್ರಿ? ಭಗವಂತ ನಮಗೆ ಸಾಕಷ್ಟು ವಿದ್ಯೆ ಕೊಟ್ನಪ್ಪ. ಇದು ಯಾವುದೋ ಗವರ್ಮೆಂಟ್ ಸ್ಕೂಲು, ಯಾವುದೋ ಸ್ಲಮ್ ಏರಿಯಾದ ಮಕ್ಕಳಿರುವಂತ ಸ್ಕೂಲು, ಆ ಮಕ್ಕಳಿಗೆ ಮ್ಯಾಥ್ಸ್ ಹೇಳ್ಕೊಡೋರು ಯಾರು ಇಲ್ಲ. ನಾನು ಮ್ಯಾಥ್ಸ್ ಚೆನ್ನಾಗಿ ಮಾಡ್ತೀನಿ, 1 ಗಂಟೆ ಹೋಗಿ ಕ್ಲಾಸ್ ಮಾಡ್ಲಿಕ್ಕೆ ಆಗಲ್ವೇನ್ರಯ್ಯ? ಇಷ್ಟು ಮಾಡ್ಲಿಕ್ಕಾಗಲ್ವಾ? ನಮ್ಮ ಜೀವನದಲ್ಲಿ ಇಷ್ಟು ಸಾಮರ್ಥ್ಯ ಇಲ್ವಾ? ಅಷ್ಟು ನರಸತ್ತು ಹೋಗಿದ್ಯಾ ನಮ್ಮ ಜೀವನ ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ. ಆಗ ನಮ್ಮ ಕಣ್ಣೆದುರಿಗೆ ಯೂತ್ ಫಾರ್ ಸೇವಾ ಬಂದು ನಿಂತ್ಕೊಳ್ಳುತ್ತೆ. ಯೂತ್ ಫಾರ್ ಸೇವಾ ಜೊತೆಗೆ ಸ್ವಲ್ಪ ಜೋಡಿಸ್ಕೊಳ್ಳಿ. ದಿಶಾ ಅಂತ ಒಂದು ಸಂಸ್ಥೆ ಅವ್ರನ್ನ ಕೇಳ್ಕೊಂಡಿದ್ದೀನಿ, ಇವತ್ತು ಬನ್ನಿ ಕಾಲೇಜಿಂದ ಕಾಲೇಜ್ಗೆ ಓಡಾಡ್ಲಿಕ್ಕೆ ನಮ್ಮ ಮಕ್ಕಳು ಬೇಕಾದಷ್ಟು ಇದ್ದಾರೆ, ಇವರು ಕೂಡ ಏನಾದರೂ ಮಾಡ್ಲಿಕ್ಕೆ ಸಿದ್ಧ ಇದ್ದಾರೆ ಅಂತ ಆ ಟೀಮು ಬಂದಿದೆ. ಜೋಡಿಸ್ಕೊಳ್ಳಿ, ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಿ. ವಿವೇಕಾನಂದರ ಆದರ್ಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿರೋ ಸಂಸ್ಥೆಗಳ ಜೊತೆ ಸ್ವಲ್ಪ ದಿನ ಕೆಲಸ ಮಾಡಿ ನೋಡಿ, ನಿಮಗೆ ರುಚಿ ಹೆಂಗ್ ಹತ್ತುತ್ತೆ ಅಂತಂದ್ರೆ ಅವಾಗ ನಿಮಗೆ ಆ ಅಧ್ಯಯನದ ಮೇಲೂ ಆಸಕ್ತಿ ಬರುತ್ತೆ. ನಿಮ್ಮ ಕ್ವಾಲಿಟಿ ಟೈಮ್ನ ಅಧ್ಯಯನಕ್ಕೆ ಕೊಡ್ತೀರಿ, ಆಗ ನಿಮ್ಮ ಅಧ್ಯಯನವೂ ಇಂಪ್ರೂವ್ ಆಗುತ್ತೆ. ನೀವು ಮಾಡ್ತಾ ಇರೋ ಸಾಮಾಜಿಕ ಕೆಲಸದಿಂದ ವ್ಯಕ್ತಿತ್ವವೂ ಶ್ರೇಷ್ಠವಾಗುತ್ತೆ, ದೈಹಿಕ ಬಲ ಗಟ್ಟಿಯಾಗುತ್ತೆ, ಮಾನಸಿಕ ಬಲ ಗಟ್ಟಿಯಾಗುತ್ತೆ, ಆತ್ಮಬಲವೂ ಗಟ್ಟಿಯಾಗುತ್ತೆ. ಮಿತ್ರರೇ, ಒಟ್ಟಾರೆಯಾಗಿ ಇವತ್ತು ಬೇಕಾಗಿರುವಂಥದ್ದು ಈ 3 ಬಲಗಳನ್ನು ಗಟ್ಟಿ ಮಾಡಿಕೊಳ್ಳುವಂಥ ಶ್ರೇಷ್ಠ ಚಿಂತನೆ. ಈ ಇಷ್ಟೂ ಶ್ರೇಷ್ಠ ಚಿಂತನೆ ಯಾರ್ದಾದ್ರೂ ಒಬ್ಬ ವ್ಯಕ್ತಿಯೊಳಗೆ ಅಡಕವಾಗಿದೆ ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದರ ಆ ಶ್ರೇಷ್ಠ ವ್ಯಕ್ತಿತ್ವದೊಳಗೆ ಅಡಕವಾಗಿದೆ. ಹಿಂಗಾಗಿ ಈ ವ್ಯಕ್ತಿ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದೀವಿ. ನಾನು ಹುಬ್ಳಿಗೆ ಹೋಗ್ತಿದ್ದೆ ಯಾವಾಗಲೂ. ಹುಬ್ಳಿಲಿ ಒಬ್ಬ ಹೋಮಿಯೋಪತಿ ಡಾಕ್ಟರ್ ಇದ್ರು, ತೀರ್ಕೊಂಡ್ರು 2 ವರ್ಷದ ಹಿಂದೆ. ಆ ಡಾಕ್ಟರ್ ಹೆಂಗೆ ಅಂತಂದ್ರೆ ಫೋನಲ್ಲಿ ಪ್ರಾಬ್ಲಮ್ ಹೇಳಿದ್ರು, ಔಷಧಿ ಕಳಿಸ್ತಿದ್ರು, ಮತ್ತು ಪ್ರಾಬ್ಲಮ್ ಸರಿ ಆಗ್ಬಿಡ್ತಿತ್ತು. ಒಬ್ಬ ತಾಯಿ ನನಗೆ ಹೇಳ್ತಿದ್ರು, ಚಕ್ರವರ್ತಿ ಈ ಮನುಷ್ಯ ಎಂತ ಡಾಕ್ಟರ್ ಅಂತಂದ್ರೆ ಎಲ್ಲಾದ್ರೂ ಮೇಲಕ್ಕೆ ಈ ಮನುಷ್ಯನ್ ಕೂರಿಸ್ಬಿಟ್ಟು ಎಲ್ರಿಗೂ ಕರೆದು ಹೇಳ್ಬೇಕು, ಇಲ್ಲಿ ಇದಾರಪ್ಪ ಒಳ್ಳೆ ಡಾಕ್ಟ್ರು, ಇಲ್ಲಿ ಬರ್ರಪ್ಪ, ಯಾಕೆ ಸಾಯ್ತೀರಾ ಅಂತ ಎಲ್ರಿಗೂ ಹೇಳಬೇಕು ಅಂತ ನನಗೆ ಅನಿಸುತ್ತೆ ಅಂತ ಒಂದು ಹೆಣ್ಮಗಳು ಹೇಳ್ತಿದ್ಲು. ನನಗೆ ಹಂಗಂದಾಗಲೇ ಅನಿಸ್ತಿತ್ತು, ಛೇ ಒಬ್ಬ ಡಾಕ್ಟರ್ ಬಗ್ಗೆ ಹಿಂಗೆ ಹೇಳ್ತಾರೆ, ನನಗಂತೂ ಹೊಟ್ಟೆ ಉರಿಯುತ್ತೆ. ವಿವೇಕಾನಂದರನ್ನ ಮೌಂಟ್ ಎವರೆಸ್ಟ್ ಮೇಲೆ ಕೂರಿಸ್ಬಿಟ್ಟು ಎಲ್ಲರೂ ಇಲ್ಲಿ ನೋಡ್ರಪ್ಪ, ಈ ಮನುಷ್ಯನ ಹತ್ರ ಎಲ್ಲ ಸೊಲ್ಯೂಷನ್ ಇದೆ, ಇಲ್ಲಿ ಬರ್ರಪ್ಪ, ನನಗೂ ಬಡ್ಕೋಬೇಕು ಅಂತ ಅನಿಸುತ್ತೆ, ಎಷ್ಟು ಸಲ ಹೇಳಬೇಕು ಅಂತ ಅನಿಸುತ್ತೆ. ಬಟ್ ಯಾರಿಗೆ ಹೇಳೋದು, ಎಲ್ಲಿ ಹೇಳೋದು ಅಂತ. ಬಟ್ ನೀವೆಲ್ಲ ಸಿಕ್ಕಿದ್ದೀರಿ, ಇದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾನು ನಿಮ್ಮನ್ನು ಕ್ವಾಲಿಟಿ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ, ಕ್ವಾಂಟಿಟಿಗೋಸ್ಕರ ಬಂದವರಲ್ಲ ಅಂತ. ಇವತ್ತು ಹಾಲ್ ಫಿಲಪ್ ಆದಾಗ ಬಹಳ ಖುಷಿ ಆಯ್ತು ನನಗೆ. ಒಂದೊಂದು ಕಾಲೇಜಿಂದ 14-15 ಮಕ್ಕಳು ಬಂದಿದ್ದೀರಾ, ಕ್ವಾಲಿಟಿ ಮಕ್ಕಳು. ನಿಮ್ಮ ಕಾಲೇಜನ್ನು ಅಲಗಾಡಿಸಬಲ್ಲಂತ, ಬೆಂಗಳೂರನ್ನ ಅಲಗಾಡಿಸಬಲ್ಲಂತ ತಾಕತ್ತು. ಸ್ವಾಮಿ ವಿವೇಕಾನಂದರು ಇಡೀ ದೇಶಕ್ಕೆ ಕೇಳಿದ್ದು ಒಂದು 100 ಜನ ತರುಣರನ್ನು ಕೇಳಿದ್ದು, 100 ಜನ ತರುಣರು ಹೆಂಗಿರ್ಬೇಕು ಅಂದಾಗ ಸ್ವಾಮೀಜಿ ಹೇಳಿದ್ರು, ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠೋ ಭವೇತ್. ಇನ್ನೂ ಚಂದ ಮಾತುಗಳು ಹೇಳಬೇಕಂದ್ರೆ ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ ಇರುವಂತ 100 ಜನ ತರುಣರು ಬೇಕು ಅಂತ. ಸುಮ್ಮನೆ ಹೋಗಿ ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ಇದರಲ್ಲಿ ಯಾವ್ದಾವ್ದು ನಮ್ಮೊಳಗಿದೆ, ಯಾವ್ದಾವ್ದು ಇಲ್ಲ ಅಂತ. ಯಾವ್ದಾವ್ದು ಇಲ್ವೋ ಅದನ್ನು ತಂದುಕೊಳ್ಳೋ ಪ್ರಯತ್ನ ಮಾಡೋಣ. ವಿವೇಕಾನಂದರು ಹೇಳಿರುವಂಥ ಆ ತರುಣರು ನಾವಾಗಿ ಸಮಾಜದ ಕೆಲಸಕ್ಕೆ ಬರೋಣ. 2 ಸಂಘಟನೆಗಳು ಬಂದಿವೆ, ಆ 2 ಸಂಘಟನೆಗಳೊಂದಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸುಮ್ಮನೆ ಹೆಸರು ಹೇಳ್ಕೊಳ್ಳಿಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬೇಡಿ. ನಿಮ್ಮ ಹೃದಯದಲ್ಲಿ ಇವತ್ತೇನಾದರೂ ಜ್ಯೋತಿ ಹೊತ್ತಿಕೊಂಡಿದ್ರೆ ಅಂಥವ್ರು ಮಾತ್ರ ಬನ್ನಿ. ನಾನು ತುಂಬ ಸಲ ಹೇಳ್ತೀನಿ, ಕುರಿಗಳು ನರಿಗಳು ಬೇಕಾಗಿಲ್ಲ, ಸಿಂಹಗಳು ಮಾತ್ರ ಬರಬೇಕು. ಯಾರಿಗೆ ನಮ್ಮೊಳಗೆ ಸಿಂಹ ಇದೆ ಅಂತ ಅನಿಸುತ್ತೋ, ಯಾರಿಗೆ ನಮ್ಮೊಳಗೆ ಅದಮ್ಯವಾದ ಇಚ್ಛಾಶಕ್ತಿ ಇದೆ ಅನ್ಸುತ್ತೋ ಅವ್ರು ಮಾತ್ರ ಹೊರಗೆ ಬನ್ನಿ, ಅವ್ರು ಮಾತ್ರ ಏನಾದರೂ ಮಾಡ್ಲಿಕ್ಕೆ ಮುಂದೆ ಸೇರ್ಕೊಳ್ಳಿ. ನೀವೊಮ್ಮೆ ನಮ್ಮ ಜೊತೆ ಸೇರ್ಕೊಂಡ್ರೆ ನಿಮ್ಮನ್ನು ಬಿಡದೇ ಇರೋಷ್ಟು ಕೆಲಸ ಕೊಡ್ಲಿಕ್ಕೆ ನಮ್ಮ ಹತ್ರ ಕೆಲಸ ಇದೆ.
ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕೆ. ಹಂಗಂತ ನಿಮ್ಮ ಎಲ್ಲವನ್ನು ದಾರಿ ಬಿಡಿಸಿ ಮಾಡ್ತೀವಿ ಅಂತಲ್ಲ, ನೀವು ಮಾಡ್ತಾ ಇರೋ ಕೆಲಸವನ್ನೇ ಇನ್ನೂ ಸುಂದರಗೊಳಿಸ್ಕೊಳ್ಳುವಂತ ಶ್ರೇಷ್ಠ ಉಪಾಯಗಳು ನಮ್ಮ ಹತ್ರ ಇವೆ. ನಮ್ಮ ಜೊತೆ ಬನ್ನಿ, ನಾವೆಲ್ಲ ಸೇರಿ ಸದೃಢವಾದ ಭಾರತ ಕಟ್ಟೋಣ. ಈ ಬಾರಿ ಕಟ್ಟುವ ಭಾರತ ಹೆಂಗಿರಬೇಕು ಅಂದ್ರೆ, ಇದು ಆರ್ಡಿನರಿ ಭಾರತ ಆಗಿರಬಾರದು. ಇಡೀ ಜಗತ್ತು ತಲೆ ತಗ್ಗಿಸಿ ಒಮ್ಮೆ ನನ್ನ ರಾಷ್ಟ್ರಕ್ಕೆ ನತಮಸ್ತಕವಾಗುವಂತ, ನಮ್ಮ ರಾಷ್ಟ್ರಕ್ಕೆ ಸೆಲ್ಯೂಟ್ ಮಾಡುವಂತದ್ದಾಗಬೇಕು. ಇವತ್ತು ಅರುಣಿಮಾ ಸಿನ್ಹಾಗೆ ನೀವೆಲ್ಲ ಎದ್ದು ನಿಂತ್ಕೊಂಡು ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ರಲ್ಲ, ಯಾರೋ ಒಬ್ಬ ಹುಡುಗ ಸೆಲ್ಯೂಟ್ ಹೊಡಿಬೇಕು ಅಂತ ಅನ್ಸುತ್ತಲ್ಲ, ನನಗೆ ಹಂಗೆ ಅನ್ಸೋದು, ನನ್ನ ಭಾರತ ಮಾತೆ ಹಂಗೆ ನಿಂತಿರಬೇಕು, ಜಗತ್ತಿನ ಎಲ್ಲ ರಾಷ್ಟ್ರಗಳು ಎದ್ದು ನಿಂತ್ಕೊಂಡು ಒಂದು ಸೆಲ್ಯೂಟ್ ಕೊಡ್ತೀವಿ ಸರ್ ಅನ್ನಬೇಕು ಅಂತ. ಸೊ ಆ ತರದೊಂದು ಕಲ್ಪನೆ, ಈ ಕಲ್ಪನೆಗಿಂತ 1 ಇಂಚು ಕಡಿಮೆ ಆಗಿರುವ ಕಲ್ಪನೆ ನನ್ನದಂತೂ ಅಲ್ಲ. ಸ್ವಾಮೀಜಿ ಹೇಳೋರು ಯಾವಾಗಲೂ, ನಮ್ಮ ಕಲ್ಪನೆ ಏನು ಅಂತಂದ್ರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳ ಪೈಕಿ ನನ್ನ ರಾಷ್ಟ್ರ ಗುಲಗಂಜಿಯಷ್ಟು ಕಡಿಮೆ ಇಲ್ಲ ಅನ್ನೋದು ಸಾಬೀತುಪಡಿಸೋದೇ ನನ್ನ ಗುರಿ ಅಂತ. ಸ್ವಾಮೀಜಿಯ ಈ ಕಲ್ಪನೆಗಿಂತ ಗುಲಗಂಜಿಯಷ್ಟು ಕಡಿಮೆ ಕಲ್ಪನೆ ನನ್ನದಲ್ಲ. ಇದೇ ಕಲ್ಪನೆ ನಮ್ದೆಲ್ಲರದು ಆಗಬೇಕು. ಈ ಕಲ್ಪನೆ ಸಾಕಾರಕ್ಕೋಸ್ಕರ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತ ಆಗಬೇಕು ಅನ್ನೋದಷ್ಟೇ ನನ್ನ ಇಚ್ಛೆ. ಈ ಇಚ್ಛೆಯನ್ನು ನಾವೆಲ್ಲರೂ ಸೇರಿ ಸಾಕಾರಗೊಳಿಸ್ಕೊಳ್ಳೋಣ. ಮಿತ್ರರೇ, ಪ್ರತಿ ಬಾರಿ ನನ್ನೊಳಗಿರುವಂತ ಈ ಹುಚ್ಚನ್ನ, ಈ ಕೆಚ್ಚನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಾಗ ಮುಂದಿನ ಒಂದು 24 ಗಂಟೆಗಳ ಕಾಲ ನೆಮ್ಮದಿ ಅನಿಸುತ್ತೆ, ಸಮಾಧಾನ ಆಯ್ತು ಅಂತ. ಆದರೆ ಮತ್ತೆ ಈ ಪುಣ್ಯಾತ್ಮನ ಯಾವಾಗಲಾದ್ರೂ ಓದ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೊಂದು ಹುಚ್ಚು ಶುರುವಾಗುತ್ತೆ. ಬಾಲು ಸರ್ ಇಷ್ಟವಾಗೋದು ಅದಕ್ಕೆ. ಬಾಲು ಸರ್ ಜೊತೆ ಕೂತ್ಕೊಂಡು ನೀವು ಅರ್ಧ ಗಂಟೆ ಯಾವುದಾದ್ರೂ ಬೇಡದ ವಿಚಾರ ಡಿಸ್ಕಸ್ ಮಾಡಿ. ಬಾಲು ಸರ್ ಹೇಳ್ತಾರೆ, ಸ್ವಾಮೀಜಿ ಬಗ್ಗೆ ಏನಾದರೂ ಮಾತಾಡೋಣ ಅಂತ. ಸ್ವಾಮೀಜಿ ಅನ್ನೋದು ಅಂಥದ್ದೊಂದು ಹುಚ್ಚು, ಅದೊಂದು ಈ ಮದ್ಯ ಕುಡಿದವರು ಹುಚ್ಚು ಏರ್ಬಿಡುತ್ತಲ್ಲ, ಅಂಥದ್ದೊಂದು ಏರುವಂಥ ಹುಚ್ಚು. ಆ ಹುಚ್ಚು ನಿಮ್ಮನ್ನು ದಾರಿ ಪೂರ್ತಿ ಅಲಗಾಡಿಸ್ತಾ ಇರುತ್ತೆ. ಈ ಹುಚ್ಚು ನಿಮ್ಮ ಜೀವನವನ್ನೇ ಅಲಗಾಡಿಸಿ ನಿಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಅಂತ ಹುಚ್ಚು ಸ್ವಾಮಿ ವಿವೇಕಾನಂದರ ಹುಚ್ಚು. ಈ ಹುಚ್ಚನ್ನ ನಾವೆಲ್ಲರೂ ಏರಿಸಿಕೊಳ್ಳೋಣ. ಇವತ್ತಿನ ಸೆಪ್ಟೆಂಬರ್ 11 ಸೆಪ್ಟೆಂಬರ್ 14, 2014 ನಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ನ ದಿನ ಆಗಲಿ ಅಂತ ನಾನು ಸ್ವಾಮಿ ವಿವೇಕಾನಂದರಲ್ಲೇ ಕೇಳ್ಕೊಳ್ತೀನಿ. ಸ್ವಾಮೀಜಿ ಬಗ್ಗೆ ಒಬ್ಬರು ಮಾತಾಡ್ತಾ ಹೇಳ್ತಾರೆ, ವಿವೇಕಾನಂದರಿಗೆ ಏನು ಮಾಡೋ ಅಗತ್ಯ ಇಲ್ಲ, ಅವ್ರ ಫೋಟೋ ಮುಂದಿಟ್ಟು 3 ಸಲ ಅಗರಬತ್ತಿ ತಿರುಗಿಸ್ಬಿಟ್ರೆ ವಿವೇಕಾನಂದರ ದೆವ್ವ ಹಿಡ್ಕೊಂಡು ಬಿಡುತ್ತೆ ನಮ್ಮನ್ನ ಅಂತ. ಅವರೊಬ್ರು ಹೇಳೋರು ತುಂಬಾ ಚೆನ್ನಾಗಿ, ನನಗೆ ಬಹಳ ಇಷ್ಟ ಆಗುತ್ತೆ ಆ ಮಾತು. ಮೈಕಲ್ ಜಾಕ್ಸನ್ ದೆವ್ವನೋ ಶಾರುಖ್ ಖಾನ್ ದೆವ್ವನೋ ಹಿಡಿಯೋಕ್ಕಿಂತ ವಿವೇಕಾನಂದರ ದೆವ್ವ ಹಿಡಿಯೋದು 1000 ಪಾಲು ಒಳ್ಳೇದು ರೀ. ಅದು ಸುಮ್ಮನಿರ್ಲಿಕ್ಕೆ ಬಿಡುವಂಥ ದೆವ್ವ ಅಲ್ಲ, ನಮ್ಮನ್ನ ಸದಾ ಉತ್ಸಾಹಿಗಳನ್ನಾಗಿಡುವಂಥ ದೆವ್ವ. ನಾನಿವತ್ತು ಅದನ್ನೇ ಕೇಳ್ಕೊಳ್ಳೋದು, ಸ್ವಾಮೀಜಿನೇ ಕೇಳ್ಕೊಳ್ತೀನಿ, ನೀವು ಬಂದು ನಮ್ಮೆಲ್ಲರನ್ನೂ ಆವರಿಸಿಕೊಳ್ಳಿ, ನಾವು ರಾಷ್ಟ್ರ ಕಟ್ಟುವ ಸೈನಿಕರಾಗುವಂತೆ ನೀವು ಪ್ರೇರೇಪಿಸಿ ಅಂತ ಅವರನ್ನೇ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಅವರದ್ದೇ ಪಾದಕ್ಕೆ ಅರ್ಪಿಸ್ತೇನೆ. ಒಂದೇ ಒಂದು ಸಲ ಭಾರತ್ ಮಾತೆಗೆ ಒಂದು ಜೈಕಾರ ಹಾಕಬೇಕು. ಜೈಕಾರ ಹೆಂಗಿರಬೇಕು ಅಂದರೆ, ನಾನು ಮತ್ತೆ ಹೇಳ್ತಿರ್ತೀನಿ, ನಾನು ಕರ್ಗಿಲ್ನ ಬುಡದಲ್ಲಿ ನಿಂತಾಗ, ಕರ್ಗಿಲ್ ಬುಡದಲ್ಲಿ ಒಬ್ಬ ಸೈನಿಕ ಇದ್ದ. ಅವನ ಸೈನಿಕ ಸಿಖ್ ರೆಜಿಮೆಂಟ್ ಅವನು ನನಗೆ ಹೇಳ್ದ, ಚಕ್ರವರ್ತಿಗಳೇ ನೀವೆಲ್ಲ ಅಲ್ಲಿಂದ ಬಂದಿದ್ದೀರಿ, ನೀವೆಲ್ಲ ನೋಡಿದ್ರೆ ಬಹಳ ಉತ್ಸಾಹಿಗಳು ಅನ್ಸುತ್ತೆ, ನಾನು ಭಾರತ್ ಮಾತಾ ಕಿ ಅಂತೀನಿ, ಒಂದ್ಸಲ ಜೈ ಅನ್ನಿ. ಜೈ ಹೆಂಗಿರ್ಬೇಕು ಅಂತಂದ್ರೆ, ಮ್ಯಾಗಿ ತಿನ್ನೋರು ಜೈಕಾರ ಆಗಿರಬಾರ್ದು, ರೊಟ್ಟಿ ತಿನ್ನೋರು ಜೈಕಾರ ಆಗಿರಬೇಕು ಅಂತ ಜುಮ್ಮನ್ ಬಿಡುತ್ತೆ ನನಗೊಂದ್ಸಲ. ನಾವೊಂದು 20-22 ಜನ ಇದ್ವಿ, ಎಲ್ಲ ತರುಣರು ಉತ್ಸಾಹಿಗಳಿದ್ವಿ. ಅವನ್ ಭಾರತ್ ಮಾತಾ ಕಿ ಅಂದ, ಜೈ ಅಂದ್ವಿ, ಹೆಂಗಿತ್ತು ಗೊತ್ತಾ, ಆ ಸಿಖ್ ರೆಜಿಮೆಂಟ್ನ ಸೈನಿಕನ ಕಣ್ಣಂಚು ತುಂಬೋಗ್ಬಿಡ್ತು ಒಂದ್ಸಲ. ನಾನು ಕೇಳಿದೆ, ಯಾಕೆಷ್ಟು ಭಾವುಕನಾಗಿದ್ದಿ ಅಂತ. ಅವನಂದ, ಸಿವಿಲಿಯನ್ಸ್ ಅಲ್ಲಿ ಇಷ್ಟು ಹುಚ್ಚಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ. ನಾನಂದೆ, ಹುಚ್ಚು ಇನ್ನೂ ಬಹಳ ಇದೆ, ಸದ್ಯಕ್ಕೆ ಇಷ್ಟು ಸಾಕು ಅಂತ ಸುಮ್ಮನಿದೀವಿ ನಾವು ಅಂತಂದ್ವಿ ಅವರಿಗೆ ಅಷ್ಟೇ. ಸೊ ಹಿಂಗಾಗಿ ಈ ಹುಚ್ಚು ಒಂದ್ಸಲ ತೋರಿಸ್ಬಿಡೋಣ. ನಾನೊಂದ್ಸಲ ಭಾರತ್ ಮಾತಾ ಕಿ ಅಂತೀನಿ, ಕಂಠ ಬಿಚ್ಚಿ ಹೇಳಿ ಒಂದ್ಸಲ, ಭಾರತ್ ಮಾತಾ ಕಿ ಜೈ. ಮತ್ತೊಂದು ಇನ್ಸ್ಪೈರಿಂಗ್ ಟಾಕ್ ಕೇಳುವಂತ ಭಾಗ್ಯ ನಮ್ಮದಾಯಿತು ಇವತ್ತು. ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ನಾನು ಸುಮುಖನನ್ನು ಕರೀತಾ ಇದ್ದೇನೆ ವೇದಿಕೆ ಮೇಲೆ. ಇಬ್ಬರು ದಿಗ್ಗಜರು ಒಂದು ವೇದಿಕೆ ಮೇಲೆ ಕೂತಾಗ ಆ ವೇದಿಕೆ ಮೇಲೆ ಬಂದು ಮಾತನಾಡಬೇಕು ಅಂದರೆ ಒಂಥರ ಭಯ. ಆದರೂ ಹೇಳಲೇಬೇಕಾದ ಒಂದಿಷ್ಟಿದೆ ಅಂತ ಬಂದೆ. ಸ್ನೇಹಿತರೆ, ನನ್ನ ಜೀವನದಲ್ಲಿ ನಾನೊಂದು 100 ಕಾರ್ಯಕ್ರಮಗಳನ್ನು ನೋಡಿದ್ದೀನಿ, ಆದರೆ ನಾನು ನೋಡಿರೋದ್ರಲ್ಲಿ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮದ ಭಾಗಿ ನಾನಾಗಿದ್ದೆ ಅನ್ನೋದು ನನಗಂತೂ ತುಂಬ ಕಾನ್ಫಿಡೆಂಟ್ ಆಗಿ ಇವತ್ತು ಅನ್ನಿಸ್ತಿದೆ. ಸ್ವಾಮೀಜಿ ಹೇಳಿದ್ರು, ಐ ಆಮ್ ಎ ವಾಯ್ಸ್ ವಿತೌಟ್ ಎ ಫಾರ್ಮ್ ಅಂತ. ಆದರೆ ಸ್ವಾಮೀಜಿಯ ವಾಯ್ಸು ಇವತ್ತು ನಮ್ಗೆ ಎಲ್ಲರ ಫಾರ್ಮ್ಗಳಲ್ಲಿ ಕಾಣಿಸ್ತಿದೆ. ಬೆಳಗ್ಗೆ ಅರುಣಿಮಾ ಸಿನ್ಹಾ ಅವರು ಬಂದ್ರು, ಕಾಲಿಲ್ದೇನೆ ವಿವೇಕಾನಂದರ ಥಾಟ್ಗಳನ್ನ ಇಟ್ಕೊಂಡು ಮನಸ್ಸಿನಲ್ಲಿ ಒಂದು ಶಕ್ತಿಯನ್ನು ಇಟ್ಕೊಂಡು ಜೀವನದಲ್ಲಿ ಸಾಧಿಸ್ಬೋದು ಅನ್ನೋದನ್ನ ತೋರಿಸಿದ್ರು. ಮುಂದೆ ಬಾಲು ಸರ್ ನಮ್ಮ ಜೊತೆಗಿದ್ರು, ಬಾಲಸುಬ್ರಹ್ಮಣ್ಯಂ ಸರ್ ಜೀವನದ ದಿಕ್ಕು ಅಂದ್ರೆ ಏನಿರಬೇಕು ಅನ್ನೋದನ್ನ ತೋರಿಸಿದ್ರು. ಅದರ ಮುಂದೆ ಚಕ್ರವರ್ತಿಜಿ ಬಂದು ಆ ದಿಕ್ಕನ್ನ ಸರಿಯಾದ ದಾರಿಯಲ್ಲಿ ಹೇಗೆ ನಡೆಯೋದು ಅನ್ನೋದನ್ನ
ಅನ್ನೋದನ್ನ ತೋರಿಸಿ ಜೀವನದ ಟೋಟಲ್ ಹೇಗಿರಬೇಕು ಅನ್ನೋದರ ಒಂದು ಮಾಡೆಲ್ ಅನ್ನ ಇವತ್ತು ನಮ್ಮ ಮುಂದೆ ತಯಾರು ಮಾಡಿ ಕೊಟ್ಟಿದ್ದಾರೆ. ನಾವಿಲ್ಲಿ ಕೂತಿರೋರು ಏನಾದ್ರೂ ಈ ಮಾಡೆಲ್ ಅನ್ನು ಇವತ್ತು ಸ್ವೀಕರಿಸಲಿಲ್ಲ ಅಂದ್ರೆ ನಮ್ಮ ಜೀವನದ ಅತ್ಯಂತ ದೊಡ್ಡ ನಷ್ಟ ಅದಾಗತ್ತೆ. ನಾವೆಲ್ಲರೂ ಭಾಗ್ಯವಂತರು, ಇದರ ಭಾಗಿಯಾಗಿದ್ದೀವಿ. ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗಳಿಗೆ ನಾನು ನತಮಸ್ತಕವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತ ಗೆಸ್ಟ್ಗಳಿಗೆ ಒಂದು ಪುಸ್ತಕವನ್ನು ನಾವು ಬೆಳಗ್ಗೆ ಅರುಣಿಮಾ ಅವರಿಗೂ ಕೊಟ್ವಿ. ಐ ಆಮ್ ಎ ವಾಯ್ಸ್ ವಿತೌಟ್ ಎ ಫಾರ್ಮ್ ಅಂತ ಸ್ವಾಮೀಜಿಯ ಮಾತೇನಿದೆ ಅದೇ ಮಾತನ್ನು ಹೊತ್ತಿರುವಂತ ಒಂದು ಪುಸ್ತಕ. ಆ ಪುಸ್ತಕವನ್ನ ಬಾಲಸುಬ್ರಹ್ಮಣ್ಯಂ ಸರಿಗೆ ಮತ್ತು ಚಕ್ರವರ್ತಿಜಿಗೆ ನಮ್ಮ ವಾಲಂಟಿಯರ್ಸ್ ಕೊಡಬೇಕು ಅಂತ ಕೇಳ್ಕೊತೀನಿ. ಸುನಿಲ್ ಇಲ್ಲ ಇಲ್ಲ. ಒಂದು ಮಾತನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಕೇಳಿರ್ತೀವಿ, ಗುಡ್ ಸ್ಟಾರ್ಟ್ ಇಸ್ ಹಾಫ್ ಡನ್ ಅಂತ ಕೇಳಿರ್ತೀವಿ. ಇವತ್ತು ತುಂಬಾ ಒಳ್ಳೆಯ ಸ್ಟಾರ್ಟ್ ನಮಗೆ ಸಿಕ್ಕಿದೆ. ಇವತ್ತು ತುಂಬಾ ಒಳ್ಳೆಯ ಒಂದು ಸ್ಟಾರ್ಟ್ ನಮ್ಗೆಲ್ಲರಿಗೂ ಸಿಕ್ಕಿದೆ. ಬಟ್ ಇದು ಹಾಫ್ ಡನ್ ಅಷ್ಟೇ. ಈಗ ಒಂದು ಸ್ಟಾರ್ಟ್ ಅನ್ನ ಇಟ್ಕೊಂಡು, ಇವತ್ತು ಸಿಕ್ಕಿರೋ ಒಂದು ಥಾಟ್ ಅನ್ನ ಇಟ್ಕೊಂಡು ನಾವೇನಾದ್ರೂ ನಮ್ಮ ಜೀವನಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಗೊಂಬಂದು ನಮ್ಮ ಜೀವನವನ್ನ ದೇಶಕ್ಕೋಸ್ಕರ ಸಮರ್ಪಿಸ್ತೀವಿ ಅಂತ ಹೇಳಿದ್ರೆ ನಾವು ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಾವೆಲ್ಲರೂ ಇಲ್ಲಿ ಕೂತಿ ಕಾರ್ಯಕ್ರಮ ಕೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ. ಚಕ್ರವರ್ತಿ ಅವರು ಹೇಳಿದ್ರು ಹೊರಗಡೆ 2-3 ಆರ್ಗನೈಸೇಷನ್ಗಳಿದೆ ಅಂತ. ಒಂದು ಯೂತ್ ಫಾರ್ ಸೇವಾ, ಒಂದು ಯುವ ಬ್ರಿಗೇಡ್, ಒಂದು ದಿಶಾ ಇದೆ. ನೀವೆಲ್ಲರೂ ಬೆಳಗ್ಗೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿದಾಗ ಕೊನೆಯಲ್ಲಿ ಒಂದು ಕ್ವೆಶ್ಚನ್ ಹಾಕಿದ್ವಿ, ವುಡ್ ಯು ಲೈಕ್ ಟು ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ದ ವರ್ಕ್ ಆಫ್ ಸೊಸೈಟಿ ಅಂತ. ಮ್ಯಾಕ್ಸಿಮಮ್ ಜನ ಎಸ್ ಅಂತ ಬರ್ದಿದ್ದೀರಿ, ತುಂಬಾ ಸಂತೋಷ. ಆ ಎಸ್ ಅನ್ನ ಹೇಗೆ ಮಾಡಬೇಕು ಅನ್ಲಿಕ್ಕೆ ನಮಗೊಂದು ಗೈಡೆನ್ಸ್ ಸಿಕ್ಕಿದೆ. ಇರೋ ಆರ್ಗನೈಸೇಷನ್ಗಳ ಜೊತೆಗೆ ಸೇರ್ಕೊಂಡು ಕೆಲಸವನ್ನ ಮಾಡೋಣ ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡ್ತಾ ಬೇರೆ ಬೇರೆ ಕಾಲೇಜುಗಳಿಂದ ಆಗಮಿಸುವ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನು ಸಲ್ಲಿಸ್ತೇವೆ. ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಹಾಡನ್ನ ಹೇಳ್ಕೊಟ್ಟಿದ್ದಾರೆ, ವಿಶೇಷವಾದ ಹಾಡು. ಆ ಹಾಡನ್ನ ಪ್ರತಿಯನ್ನು ನಿಮ್ಗೆಲ್ಲರಿಗೂ ಕೊಟ್ಟಿದ್ದೀವಿ. ಎಲ್ಲರೂ ಅದನ್ನ ತಗೊಂಡು ಹೋಗೋಣ, ನಾವು ಅಭ್ಯಾಸ ಮಾಡಿ ನಮ್ಮ ಜೊತೆಗಿರೋ 10 ಜನರಿಗೆ ಹೇಳೋಣ. ಯಾವತ್ತಾದ್ರೂ ಮೋಟಿವೇಶನ್ ಕಡಿಮೆ ಆಯ್ತು ಒಂದು ದಿವಸ ಅದನ್ನ ತೆಗೆದು ಓದಿದ್ರೆ ಮನುಷ್ಯನ ಮಹತ್ವ ಏನು, ಮನುಷ್ಯನ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ಆ ಹಾಡನ್ನ ನಮ್ಗೆಲ್ಲರಿಗೂ ಕಲಿಸ್ಕೊಟ್ಟಂತ ಜಗದೀಶ್ ಜಿ ಅವರು ವೇದಿಕೆ ಮೇಲೆ ಬಂದು ನಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದು 2-3 ಜನರಿಗೆ ಧನ್ಯವಾದ ಸಲ್ಲಿಸಬೇಕು. ಸಲ್ಲಿಸಿ ಜಗದೀಶ್ ಜಿಗೆ ನಾನು ಕೇಳ್ತೀನಿ ಹಾಡು ಹಾಡಬೇಕು ಅಂತ. ಬೆಳಗ್ಗೆಯಿಂದ 5 ಸರ್ತಿ ನಾವು ಹಾಡು ಹಾಡಿದೀವಿ. ಎಲ್ಲರೂ ಪ್ರತಿ ಕೈಯಲ್ಲಿ ಇಟ್ಕೊಂಡು ಒಟ್ಟಿಗೆ ಆ ಹಾಡನ್ನ ಹೇಳಿ ನಾವು ಇಲ್ಲಿಂದ ಡಿಸ್ಪರ್ಸ್ ಆಗೋಣ. ಇವತ್ತಿನ ಊಟದ ವ್ಯವಸ್ಥೆಯನ್ನ ಮಾಡಿರುವಂತ ಆನಂದ್ ಅವರಿಗೆ ಧನ್ಯವಾದಗಳು. ಆನಂದ್ ಹಾಗೂ SLV ರಾಘು ಅವರಿಗೆ ಧನ್ಯವಾದಗಳು. ಇವತ್ತಿನ ಈ ಬ್ಯಾಕ್ ಡ್ರಾಪ್ ಮತ್ತು ಪೇಂಟಿಂಗ್ ಅನ್ನ ಮಾಡಿರೋ ಸುನಿಲ್ ಅವರಿಗೂ ಧನ್ಯವಾದಗಳು. ಕಾರ್ಗಿಲ್ ಈ ದಿನದ ವಿಶೇಷತೆ ಮತ್ತು ಕಾರ್ಗಿಲ್ ಯುದ್ಧದ ಬಗ್ಗೆ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಂತಹ ನಿತ್ಯಾನಂದ ವಿವೇಕ ವಂಶಿ ಅವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆ ಅರುಣಿಮಾ ಸಿನ್ಹಾ ಅವರನ್ನ ಕರೆಸ್ಕೋಬೇಕು, ಅವರಿಗೆ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ಕೊಂಡಾಗ ಅದಕ್ಕೆ ಸಹಕಾರ ಕೊಟ್ಟಂತ ಗಿರೀಶ್ ಅವರು ಮತ್ತು ಗಣೇಶ್ ಅವರಿಗೂ ಧನ್ಯವಾದಗಳು. ಮತ್ತು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದ್ರೆ ತುಂಬಾ ಜನ ವಾಲಂಟಿಯರ್ಸ್ ಅದರ ಹಿಂದೆ ಕೆಲಸ ಮಾಡಿರ್ತಾರೆ. ತುಂಬಾ ಶಾರ್ಟ್ ನೋಟಿಸ್ ನಲ್ಲಿ ನಾವು ಕರೆದು ಒಂದು 5-6 ದಿವಸಗಳಲ್ಲಿ ರೆಡಿಯಾದ ಕಾರ್ಯಕ್ರಮ ಇದು. ಅವರೆಲ್ಲ ಕೆಲಸಗಳನ್ನು ಬಿಟ್ಟು ಸಂಪೂರ್ಣ ಸಮಯ ಇದರಲ್ಲೇ ತೊಡಗಿಸ್ಕೊಂಡು ಕೆಲಸ ಮಾಡಿದಂತ ಎಲ್ಲ ವಾಲಂಟಿಯರ್ಸ್ಗೂ ಧನ್ಯವಾದ. ಕೊನೆಯಲ್ಲಿ ಒಂದ್ಸರ್ತಿ ಭಾರತ್ ಮಾತೆಗೆ ಜೈಕಾರವನ್ನ ಹಾಡಿನ ಕೊನೆಯಲ್ಲಿ ಹೇಳಬೇಕು ಅಂತ ಕೇಳ್ತೀನಿ. ಈಗ ಹಾಡಿರುತ್ತೆ.